ಇಂದಾನೆ ಅವ್ರಿಗೆ ಸ್ಯಾಲ್ರೀಸ್ ತುಂಬ ಜಾಸ್ತಿ ಇದೆ. ಓಕೆ, ಇದು ಸೆಕೆಂಡ್ರಿ. ಇವಾಗ IT ಪೀಪಲ್ ಎಲ್ಲ ಬೇಡ, ನಮ್ಮ ಲೆವೆಲ್ಗೆ ಬರೋಣ. 15,000, 20,000, 30,000, 40,000 ಸ್ಯಾಲ್ರಿ ತೊಗೊಳ್ತಾರವ್ರು ಬರೋಣ. ಇವಾಗ ನನಗೆ ಬರ್ತಿರೋ ದುಡ್ಡಲ್ಲಿ ನಾನು ಸೇವಿಂಗ್ಸ್ ಮಾಡ್ತೀನಿ. ಎಲ್ಲೆಲ್ಲಿ ಸೇವಿಂಗ್ಸ್ ಮಾಡ್ತೀರಾ, ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ಯೂಶಲ್ ಆಗಿ ಇವಾಗ ನೀವೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಎಲ್ಲರ ಕೆಲ್ಸಕ್ಕೆ ಹೋಗ್ತಿದೀವಾ, ನಮಗೆ ಬಂದಿರೋ ದುಡ್ಡಲ್ಲಿ ಸೇವಿಂಗ್ಸ್ ಅಂತ ಮಾಡ್ತೀವಾ, ಮುಂದಕ್ಕೆ ಏನಕ್ಕೋ ಯೂಸ್ ಆಗಲಿ ಅಂತ? ಎಲ್ಲೆಲ್ಲಿ ಹೂಡಿಕೆ ಮಾಡ್ತೀರಾ ಹೇಳಿ ನೋಡೋಣ. ಎಲ್ಲಿ ಸರ್? ಇನ್ಶೂರೆನ್ಸ್ ಅಲ್ಲಿ ಮಾಡ್ತೀರಾ? ಓಕೆ, ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದ್ದೀನಿ, ಅದು ಸೆಕೆಂಡ್ರಿ. ನೆಕ್ಸ್ಟ್ ಎಲ್ಲೆಲ್ಲಿ ಹೂಡಿಕೆ ಮಾಡ್ತೀರಾ ಸರ್? ನಮ್ಗೆ ಏನೇನು ಆಸೆ ಇರುತ್ತೆ ಸರ್? ಚಿಟ್ ಫಂಡ್ಸ್ ಮಾಡ್ತೀವಾ, ಚೀಟಿ ಕಟ್ಟೋದು ಅಲ್ಲಿ ನಮಗೆ ರಿಟರ್ನ್ಸ್ ಬೇಕು ಅಂತ. ನೆಕ್ಸ್ಟ್ ಇನ್ನೇನು ಮಾಡ್ತೀರಾ? ಲೇಡೀಸ್ ಎಲ್ಲ ಏನು ಮಾಡ್ತೀರಾ? ಗೋಲ್ಡ್ ತಗೊಳ್ತೀರಾ? ನನಗೊಂದು ಚೈನ್ ಬೇಕು, ನೆಕ್ಲೆಸ್ ಬೇಕು ಅಂತ. ಸೊ ಯಾವ ಥರ ಹೇಳ್ತಾರೆ, ನನಗೊಂದು ನೆಕ್ಲೆಸ್ ಕೊಡಿಸಿ, ಕಷ್ಟ ಬಂದಾಗ ಅದನ್ನ ಯೂಸ್ ಮಾಡ್ಕೋಬೋದಲ್ಲ ಅಂತ. 2 ಥರನೂ ಯೂಸ್ ಆಗುತ್ತೆ, ಹೌದಾ? ಗೋಲ್ಡು ಅದಾದಮೇಲೆ ಇನ್ನೆಲ್ಲಿ ಇನ್ವೆಸ್ಟ್ ಮಾಡ್ತೀವಿ? ಓಕೆ, ಮ್ಯೂಚುವಲ್ ಫಂಡ್ಸು. ಅದಾದಮೇಲೆ FD ಮಾಡ್ತೀವಾ? FD, ಫಿಕ್ಸ್ಡ್ ಡೆಪಾಸಿಟು, FD, RD, ಪೋಸ್ಟ್ ಆಫೀಸು. ಸೊ ಈ ಥರ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಇನ್ನೆಲ್ಲಿ ಹೂಡಿಕೆ ಮಾಡ್ತೀರಾ? ರಿಯಲ್ ಎಸ್ಟೇಟ್ ಹೇಳಿ ಮೇಡಮ್. ಹಾಂ, ರಿಯಲ್ ಎಸ್ಟೇಟ್. ಇಷ್ಟು ಜಾಗದಲ್ಲಿ ನಾವು ಯೂಶಲ್ ಆಗಿ ಏನು ಮಾಡ್ತೀವಿ? ಹೂಡಿಕೆ ಅನ್ನೋದು ಮಾಡ್ತೀವಿ, ಹೌದಾ? ಸೊ ಇವಾಗ ಈ ಹೂಡಿಕೆನಲ್ಲಿ ನಮಗೆ ಎಷ್ಟು ರಿಟರ್ನ್ ಸಿಗುತ್ತೆ, ಎಷ್ಟು ಸೇಫ್ ಅಂತ ಒಂದೊಂದಾಗಿ ನೋಡೋಣ. ಸೊ ಈಗ ಫಸ್ಟು ಚಿಟ್ ಫಂಡ್ಸ್ ಅಂತ ಬರೋಣ. ಸೊ ಚಿಟ್ ಫಂಡ್ಸ್ ಅಲ್ಲಿ ರಿಸ್ಕ್ ಇಲ್ವಾ? ರಿಸ್ಕ್ ಇದೆಯಾ? ಹೌದು ತಾನೆ? ಈಗ ನಾನು ಚೀಟಿ ಕಟ್ತಾ ಇರ್ತೀನಿ, ಯಾರೋ ಒಬ್ಬ ಚೀಟಿ ಕಾಲ್ ಮಾಡಿ ತಗೊಂಡ, ನೆಕ್ಸ್ಟ್ ಪೇ ಮಾಡಿಲ್ಲ, ಪ್ರಾಬ್ಲಮ್ ಆಗುತ್ತಾ? ಅಂದರೆ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಓನರೇ ದುಡ್ಡೆಲ್ಲ ಬಂತು, ರಾತ್ರಿ ಖಾಲಿ ಮಾಡಿ ಹೋದ. ಈ ಥರ ನ್ಯೂಸ್ ತುಂಬ ಜನ ನೋಡಿರ್ತೀರಾ. ಜಾಸ್ತಿ ರಿಟರ್ನ್ಸ್ ಎಲ್ಲಿ ಕೊಡ್ತೀವಿ ಅಂತ ಜನ ಇದು ಮಾಡ್ತಾರೆ, ಅಲ್ಲೆಲ್ಲ ರಿಸ್ಕ್ ಇದ್ದೇ ಇರುತ್ತೆ, ಓಕೆನಾ? ಚಿಟ್ ಫಂಡ್ಸಲ್ಲೂ ನಿಮಗೆ ರಿಟರ್ನ್ಸ್ ಬಂತು ಅಂತಂದರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ನೀವು ಚೀಟಿನೇ ತೆಗೆದೇ ಇಲ್ಲ, ಕೊನೆಗೆ ನಿಮಗೆ ದುಡ್ಡು ಬಂತು ಅಂತಾನೆ, ಎಷ್ಟು ಪರ್ಸೆಂಟ್ ಬರ್ಬೋದು ನಿಮ್ಮದ್ರಲ್ಲಿ? ಒಂದು 8% ಬರುತ್ತಾ ನೀವು ಹಾಕಿರೋ ದುಡ್ಡಲ್ಲಿ? ಅದಕ್ಕಿಂತ ಜಾಸ್ತಿ ಏನು ಬರಲ್ಲ, ಮ್ಯಾಕ್ಸಿಮಮ್ 8%ವರೆಗೂ ಹೋಗುತ್ತೆ. ನೀವು ಚೀಟಿ ತೆಗಿಲೇ ಇಲ್ಲ, ಓಕೆನಾ? ನೀವು ಚೀಟಿ ಬಟ್ ನೀವು ಅದೇ ಸೆಲ್ ಮಾಡಬೇಕಾದ್ರೆ ಅದನ್ನು ಸೇರಿಸಿ ತೆಗಿತಾರೆ, ಅದರಲ್ಲೂ ರಿಟರ್ನ್ಸ್ ಮ್ಯಾಕ್ಸಿಮಮ್ ನಮಗೆ ಬಂದ್ರೆ 6 to 7% ಅಷ್ಟೇ, ಮತ್ತೆ ರೀಸೇಲ್ ಮಾಡಬಹುದು. ಬಟ್ ಗೋಲ್ಡ್ ನಾವು ಹೇಗೆ ಯೂಸ್ ಮಾಡ್ಬೋದು ಅಂತಂದ್ರೆ, ಇನ್ಸ್ಟೆಡ್ ಆಫ್ ಫಿಸಿಕಲ್ ಗೋಲ್ಡ್ ಬದಲಾಗಿ ನಾವು ಡಿಜಿಟಲ್ ಗೋಲ್ಡ್ ತಗೋಬಹುದು. ಡಿಜಿಟಲ್ ಗೋಲ್ಡ್ ಆಗಿ ತಗೋಬಹುದು. ಸೊ ಡಿಜಿಟಲ್ ಗೋಲ್ಡ್ ಅಲ್ಲಿ ಹೇಗೆ, ಇವಾಗ ನಾವೇನು ಕಂಪ್ಯೂಟರ್ ಮತ್ತೆ ಇದನ್ನೆಲ್ಲ ಬ್ಯಾಂಕ್ ಅಕೌಂಟ್ಸ್ ಡಿಜಿಟಲ್ ಮಾಡ್ತೀವಿ, ಅದೇ ತರ ಡಿಜಿಟಲ್ ಗೋಲ್ಡ್ ಆನ್ಲೈನ್ ಅಂತ ತಗೋಬಹುದು. ಅದರ ಬೆಲೆ ಎಷ್ಟು ಡಿಫರೆನ್ಸ್ ಇರುತ್ತಾ ಅಷ್ಟು ನಾವು ತಗೋಬಹುದು ಅಷ್ಟೇ. ಮೇಕಿಂಗ್ ಚಾರ್ಜಸ್ ಆಗಲಿ, ವೇಸ್ಟೇಜ್ ಅವೆಲ್ಲ ಏನು ಹೋಗೋದಿಲ್ಲ. ಇನ್ನೊಂದು ಏನು ಮಾಡ್ಬೋದು, ಎಕ್ಸಾಕ್ಟ್ ಆಗಿ 24 ಕ್ಯಾರೆಟ್ ಗೋಲ್ಡ್ ತಗೋಬಹುದು. ಬಿಸ್ಕೆಟ್ಸ್ ಮತ್ತೆ ಕಾನ್ಸ್ ಈಗ ಏನ್ ಪ್ರೈಸ್ ಅಪ್ರಿಸಿಯೇಷನ್ ಆಗುತ್ತೆ ಅದು ಡೈರೆಕ್ಟ್ ಸಿಗುತ್ತೆ. ಇಲ್ಲ ಅಂದ್ರೆ ಗೋಲ್ಡ್ ಮಾಡ್ಸಬಹುದು, ಸಾವಯವ ಗೋಲ್ಡ್ ಮಾಡಿಸಬೇಕಲ್ಲ, ಆಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಓಕೆನಾ? ನೆಕ್ಸ್ಟ್ ಅದಾದ್ಮೇಲೆ ಮ್ಯೂಚುವಲ್ ಫಂಡ್ಸ್ ಲಾಸ್ಟ್ ಕೊಡ್ತೀವಿ, ಅದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕೊಡ್ತಾ ಮ್ಯೂಚುವಲ್ ಫಂಡ್ಸ್ ಲಾಸ್ಟ್ ಕೊಡ್ತೀವಿ. ಇವಾಗ FD, RD ಮತ್ತು ಪೋಸ್ಟ್ ಆಫೀಸ್ ಇದೆಲ್ಲ ಮಾಡ್ತೀವಿ, ಹೌದಾ? ಸೊ FD ಮಾಡಿದ್ಮೇಲೆ 1 ಲಕ್ಷ FD ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳ್ತೀವಿ. ಈ ಹಣ ಗೊತ್ತಿರೋ ಫಿಕ್ಸ್ ಮಾಡ್ತೀವಿ. 10 ವರ್ಷ ಆದ್ಮೇಲೆ ಆ 1 ಲಕ್ಷ ಡಬಲ್ ಆಗುತ್ತೆ. 1 ಲಕ್ಷ ನೀವೇನು ಫಿಕ್ಸ್ಡ್ FD ಅಂತ ಮಾಡಿರ್ತೀರಾ, ಅದು 10 ವರ್ಷಕ್ಕೆ ಆಗುತ್ತೆ. 11ನೇ ವರ್ಷಕ್ಕೆ ಅದು ಮೆಚೂರಿಟಿ ಆಗುತ್ತೆ. ನೆಕ್ಸ್ಟ್ 11ನೇ ವರ್ಷಕ್ಕೆ 10 ವರ್ಷಕ್ಕೆ ಅವ್ರು ಹೇಳ್ತಾರೆ 10 ವರ್ಷ ಅಂತ, ಬಟ್ ಅದು ಮೆಚೂರಿಟಿ ಆಗಿ 11 ವರ್ಷಕ್ಕೆ. ಅಂದ್ರೆ ಮ್ಯೂಚುವಲ್ ಫಂಡ್ FD ಕರೆಲ್ಲ ಸಿಗೋದು ಮ್ಯಾಕ್ಸಿಮಮ್ 50%, ಹೌದಾ? ಸೀನಿಯರ್ ಸಿಟಿಸನ್ ಅಷ್ಟೆಲ್ಲ ಆದಾಯ ಆಗುತ್ತೆ, ಸ್ವಲ್ಪ
ನೆಕ್ಸ್ಟ್ ರಿಯಲ್ ಎಸ್ಟೇಟ್ ಮಾಡೋಣ. ಸೊ ರಿಯಲ್ ಎಸ್ಟೇಟ್ ಅಲ್ಲಿ ವಸ್ತು ಬರೋದು ದುಡ್ಡು ಜಾಸ್ತಿ ಇರ್ತದೆ, ಹೌದಾ? ಬೆಂಗಳೂರು ಸೈಟ್ ತಗೋಬೇಕಾದ್ರೆ ಎಷ್ಟು ದುಡ್ಡು ಬೇಕು? ಸ್ವಲ್ಪ ದೂರ ಹೋದ್ರೆ ಬೆಂಗಳೂರಿಂದ ಸ್ವಲ್ಪ ಔಟ್ಸ್ಕರ್ಟ್ಸ್ ಹೋದ್ರೆ ಬೇಗ ಅಟ್ಲೀಸ್ಟ್ ಅಂದ್ರೂ ಒಂದು 50 ಲಕ್ಷನಾದ್ರೂ ಬೇಕು. ಅದಕ್ಕಿಂತ ಬೇಡ ಸಿಗೋದು ತುಂಬಾ ಕಷ್ಟ. ಅದಕ್ಕಿಂತ ಬೇಡ ಬೇಕು ಅಂದ್ರೆ ಸೊಸೈಟಿಯಿಂದ ಆಚೆ ಹೋಗೋದು. ಸೊ ಇನ್ನೊಂದು ರಿಯಲ್ ಎಸ್ಟೇಟ್ ಅಲ್ಲಿ ಈ ತರ ನಾವು ಹೋದಾಗ ನಮ್ಗೆ ಅದರಲ್ಲಿ ಸಹ ಸೆಕ್ಯೂರಿಟಿ ಅಂತ ಸೆಕ್ಯೂರಿಟಿ ಅಂತ ತಿಳ್ಕೊಳ್ತಾರೆ. ಇವಾಗ ನಾವು ಸೆಲ್ ಮಾಡಿದ್ರೆ ನಾವು ತಗೋಬೇಕು, ಏನ್ ಮಾಡ್ತಾರೆ ಬೇರೆಯವ್ರನ್ನ ಸೆಲ್ ಮಾಡಿಬಿಡ್ತಾರೆ. ಆಮೇಲೆ ರಿಜಿಸ್ಟ್ರೇಷನ್ ಚಾರ್ಜಸ್ 50 ವರ್ಷ ಸೊ ಟೋಟಲ್ ಆಗಿ 50 ಲಕ್ಷ ಒಂದು ಸೈಟ್ ತಗೊಂಡಿದ್ರೆ ಖರ್ಚು ವೆಚ್ಚ ಎಲ್ಲ ಸೇರಿ 1 ಲಕ್ಷ ಆಗುತ್ತೆ. 40 ಲಕ್ಷ ಹೌದಾ? ಸೊ ರಿಯಲ್ ಎಸ್ಟೇಟ್ ಅಭಿವೃದ್ಧಿಯನ್ನು ಸಹ ಬೇಕಾಗಿತ್ತು ಒಂದು ಒಂದರಿಂದ ಲಕ್ಷ ರೂಪಾಯಿ ಮಾಡ್ಬೋದು, ಕರೆಕ್ಟಾ? ಅದು ಎಷ್ಟು ಬಂದಲ್ಲಿ 4 ಲಕ್ಷ ಪ್ರಾಫಿಟ್ ಬಂದಿದೆ. ಏನಕ್ಕೆ ಅಂದ್ರೆ ಜಾಸ್ತಿ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಹಂಗೆ ಫ್ಯೂಚರ್ ಟ್ರೇಡಿಂಗ್ ಅಂದ್ರೆ ಬೈಯಿಂಗ್ ಲಾಟ್ಸ್ ಅಂತ ಹೋದ್ರೆ ನಿಮ್ಗೆ ಕಡಿಮೆ ದುಡ್ಡಿಗೆ ಸಿಗುತ್ತೆ. ಇವಾಗ ಒಂದು ಶೇರ್ ಇಂಡೆಕ್ಸ್ 50 ಅನ್ನೋದು ಒಂದು ಇಂಡೆಕ್ಸ್, ಅದು ಶೇರ್ ಖರ್ಚು ಮಾಡಬೇಕಾದ್ರೆ ನೆಕ್ಸ್ಟ್ ನಿಫ್ಟಿ 23,000 ಮಾಡಿ ಒಂದು ಶೇರ್ ಖರ್ಚು ಮಾಡಬೇಕಾದ್ರೆ 23,000 ಬೇಕು ಅಂತ ಅರ್ಥ. 23,000 ಪೇಮೆಂಟ್ ಮಾಡಬೇಕು. ಇಷ್ಟೆಲ್ಲ ಒಂದು ರಿಟರ್ನ್ಸ್ ನಮ್ಗೆ ಗೊತ್ತು, ಬಟ್ ಇದನ್ನ ನಾವು ಇನ್ಫ್ಲೇಷನ್ ಬೀಟ್ ಮಾಡೋಕ್ಕಾಗೋದಿಲ್ಲ. ಇನ್ಫ್ಲೇಷನ್ ಅಂದ್ರೆ ಏನು? ಹಣದ ದರ ಅಂತ ಹೇಳಿ. ಹಣದ ದರ ಅಂದ್ರೆ ಏನು? ಇವಾಗ ನಾವು ಒಂದು ಚೇರ್ ಆಗಿ ಫ್ಯಾನ್ ಆಗಿ ಅಥವಾ ಏನಾದ್ರು ತಗೋಬೇಕು ಅಂತಂದ್ರೆ ಈ ವರ್ಷದಲ್ಲಿ ಇವಾಗ ಫ್ಯಾನ್ ಹಾಕೋದು ಫ್ಯಾನ್ ಈ ವರ್ಷ ತಗೋಬೇಕು 2,000 ರೂಪಾಯಿ ಇದೆ ಸುಮಾರು. ನೆಕ್ಸ್ಟ್ ವರ್ಷ ತಗೋಬೇಕು ಅಂದ್ರೆ 2,000 ರೂಪಾಯಿ ಸಿಗುತ್ತಾ ನಮ್ಗೆ ಫ್ಯಾನ್? ಏನಾಗುತ್ತೆ? ಜಾಸ್ತಿ ಆಗುತ್ತಾ ಕಮ್ಮಿ ಇರುತ್ತಾ? ಜಾಸ್ತಿ ಇರುತ್ತಾ? ಈ ಜಾಸ್ತಿ ಆಗೋದು ದಿನನಿತ್ಯದ ಬಳಕೆಗಾಗಿ ಏನ್ ಮಾಡ್ತೀವಿ, ಆ ಒಂದು ಪ್ರೈಸಸ್ ಜಾಸ್ತಿ ಆಗೋದನ್ನ ಅದು ನಮ್ಮ ಭಾರತದಲ್ಲಿ 7%. ನಿಮ್ಮ 100 ರೂಪಾಯಿ ಇವತ್ತಿನ 100 ರೂಪಾಯಿ ನೆಕ್ಸ್ಟ್ ವರ್ಷಕ್ಕೆ 100 ರೂಪಾಯಿ ಇರೋದಿಲ್ಲ. ಎಷ್ಟಾಗುತ್ತೆ? 90 ರೂಪಾಯಿ ಆಗುತ್ತೆ. ಬಿಕಾಸ್ ಇನ್ಫ್ಲೇಷನ್. ಈ ಇನ್ಫ್ಲೇಷನ್ ಇಂದ ಏನಾಗುತ್ತೆ, ನಿಮ್ಮ ಒಂದು ದುಡ್ಡು ಅದರ ಬೆಲೆ ಅದರ ಮೌಲ್ಯ ಕಳ್ಕೊತಾ ಹೋಗ್ತಾ ಇದೆ ಅಂತಂದಾಗ ನೀವು ಇದರಲ್ಲಿ ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ ಈ ಒಂದು ಇನ್ಫ್ಲೇಷನ್ ಇದರಿಂದ ಬೀಟ್ ಮಾಡೋದಕ್ಕೆ ಆಗುದಿಲ್ಲ. ಸೊ ಇದನ್ನೆಲ್ಲ ಬೀಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ದುಡ್ಡು ಮಿನಿಮಮ್ 7% ಈಗ ಜಾಸ್ತಿ ಅನ್ ಮಾಡಬೇಕು. ಎಷ್ಟಾದ್ ಮಾಡ್ಬೇಕು? ನಿಮ್ ದುಡ್ಡು 7% ಇಂದ ಇರಬೇಕು, ಜಾಸ್ತಿ ದುಡಿಬೇಕು ಅಂದ್ರೆ ಅಥವಾ ನಿಮ್ಮ ಒಂದು ಹೂಡಿಕೆ ಏನಾದ್ರು ಮಾಡ್ತಾ ಇದ್ದಾರೆ ಅಂತಂದ್ರೆ 7% ಗಿಂತ ಜಾಸ್ತಿ ಬರಬೇಕು. ಅವಾಗಲೇ ನಿಮ್ಮ ದುಡ್ಡು ನಿಮ್ಗೆ ಅರ್ನ್ ಮಾಡ್ತಾ ಇದೆ ಅಥವಾ ಜಾಸ್ತಿ ಆಗ್ತಾ ಇದೆ ಅಂತ ಸಿಗುತ್ತೆ. ಇದರ ಪ್ರಿಯ ಅರ್ಥ ಆಗ್ತಾ ಉದ್ದೇಶ ಏನಂತಂದ್ರೆ ಸೊ ಈ ತರ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ಸ್ ಲಾಸ್ಟ್. ಸೊ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ಗೊತ್ತಾ? ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಸೊ ಫಸ್ಟ್ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು? ಈಗ ಪಿಡಿ ಅಕಾಡೆಮಿ ಅಂತ ಬರೋಣ. ಪಿಡಿ ಅಕಾಡೆಮಿ ಅಂತ ಒಂದು ಮ್ಯೂಚುವಲ್ ಫಂಡ್ ನನ್ನನ್ನ ನಾಮಿನೇಟ್ ಮಾಡ್ತಾರೆ ಫಂಡ್ ಮ್ಯಾನೇಜರ್ ಅಂತ. ನಾನೇನ್ ಮಾಡ್ತೀನಿ, ನೀವೆಲ್ಲ ದುಡ್ಡು ಹಾಕ್ತಿದ್ದಾರೆ ಕಂಪ್ನಿಗೆ. ಪಿಡಿ ಅಕಾಡೆಮಿ ಅನ್ನೋದು ಒಂದು ಒಳ್ಳೆ ಸಂಸ್ಥೆ, ನಮ್ಗೆ ದುಡ್ಡು ಮಾಡಿ ಕೊಡ್ತಾರೆ ಅಂತ ಹೇಳಿ ನೀವು ದುಡ್ಡು ಕೊಡ್ತೀರಾ. ಪಿಡಿ ಅಕಾಡೆಮಿ ಏನ್ ಮಾಡುತ್ತೆ, ಅವ್ರ ದುಡ್ಡ ನನ್ಗೆ ಕೊಡುತ್ತೆ. ನೋಡಪ್ಪ, ನಮ್ಮ ಸ್ಟೂಡೆಂಟ್ಸ್ ಇರ್ತಾರೆ, ನಮ್ಮ ಪ್ಲೇಯರ್ಸ್ ಇರ್ತಾರೆ, ಅವ್ರಿಗೆ ದುಡ್ಡು ಮಾಡಿ ಕೊಡ್ತಾರೆ. ಬಟ್ ನಾನು ದುಡ್ಡು ಏನ್ ಮಾಡ್ತೀನಿ, ಈ ತರ ಗೋಲ್ಡ್ ಅಲ್ಲೂ ನೆಕ್ಸ್ಟ್ FDI ರಿಯಲ್ ಎಸ್ಟೇಟ್ ಹೋಗಲ್ಲ. ಸೊ ಬಾಂಡ್ಸ್ ಅಂತ ಹೋಗ್ತೀವಿ, ಬಾಂಡ್ಸ್ ಡೆಬ್ಸ್ ಅಂತೆಲ್ಲ ಆದ್ಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಹೂಡಿಕೆಲ್ಲ ಮಾಡ್ತೀವಿ. ಬಿಕಾಸ್ ನನಗೆ ಒಂದು ನಾಲೆಜ್ ಇರುತ್ತೆ, ಯಾವ ಸ್ಟಾಕ್ ಯಾವಾಗ ಮೇಲಕ್ಕೆ ಹೋಗುತ್ತೆ, ಯಾವ ಒಂದು ಸ್ಟಾಕಿನ ಪ್ರೈಸ್ ಯಾವಾಗ ಶೇರು ಯಾವ ಕಂಪನಿ ಶೇರ್ ಹೋಗುತ್ತೆ ಅಂತ ನನಗೆ ಗೊತ್ತಿರುತ್ತೆ. ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದಕ್ಕೋಸ್ಕರ ಪಿಡಿ ಅಕಾಡೆಮಿ ಏನ್ ಮಾಡುತ್ತೆ, ನನ್ನ ಹೈರ್ ಮಾಡಿರುತ್ತೆ ಆ ಒಂದು ಕೆಲಸಕ್ಕೆ. ನಾನು ಸ್ಯಾಲರಿ ಕೊಡ್ತಿರುತ್ತೆ. ನಾನ್ ಮಾಡ್ತೀನಿ, ನೀವು ಎಲ್ಲಾ ಕೊಟ್ಟಿರೋ ದುಡ್ಡನ್ನ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ, ಗೋಲ್ಡ್ ಅಲ್ಲಿ ಸ್ವಲ್ಪ, ನೆಕ್ಸ್ಟ್ FDI ಸ್ವಲ್ಪ ಈ ತರ ಎಲ್ಲ ಡಿವೈಡ್ ಮಾಡಿ ಹಾಕಿರ್ತೀನಿ. ಇವಾಗ ಮಾರ್ಕೆಟ್ ಬೀಳ್ತಾ ಇದೆ, ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಿದ್ಯಾ, ಸೊ ಅದಕ್ಕೆ ನನಗೆ ಇನ್ಫಾರ್ಮೇಶನ್ ಆಗ್ಬೋದು. ಅದರಿಂದ ನಾನು ಏನ್ ಮಾಡ್ತೀನಿ, ಸೊ ಗೋಲ್ಡ್ ಅಲ್ಲಿ ಏನ್ ಮಾಡ್ತೀನಿ, ದುಡ್ಡನ್ನ ಜಾಸ್ತಿ ಮಾಡ್ತೀನಿ.
ಅಂದ್ರೆ ಈ ತರ ಯಾವಾಗ ಹಾಕ್ಬೇಕು ಯಾವಾಗ ತೆಗಿಬೇಕು ಅಂತ ನನಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಕ್ರಿಯೇಟ್ ಏನ್ ಮಾಡ್ತಾ ನನ್ನ ಫಂಡ್ ಮ್ಯಾನೇಜರ್ ಆಗಿ ನಾಮಿನೇಟ್ ಮಾಡ್ತಾರೆ. ಫಂಡ್ ಮ್ಯಾನೇಜರ್ ಅಂದ್ರೆ ಏನು? ಈ ಕೊಡೋ ದುಡ್ಡು ಫಂಡ್ಸ್ ಅದನ್ನ ಮ್ಯಾನೇಜ್ ಮಾಡೋದು ನಾನು. ಈ ತರ ಮ್ಯೂಚುವಲ್ ಫಂಡ್ಸ್ ವರ್ಕ್ ಆಗುತ್ತೆ. ಇದರಲ್ಲಿ ನಿಮ್ಗೆ 10ರಿಂದ 15% ಮಿನಿಮಮ್ ರಿಟರ್ನ್ಸ್ ಸಿಗುತ್ತೆ. ಬಟ್ ಅಡ್ವರ್ಟೈಸ್ಮೆಂಟ್ ನೀವು ನೋಡಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಅಂತ ಲಾಸ್ಟ್ ಅಲ್ಲಿ ಒಂದು ಕಂಡೀಷನ್ ಹೇಳ್ತಾರೆ. ಅಂದ್ರೆ ಮಾರ್ಕೆಟ್ ಯಾವಾಗ ಮೇಲೆ ಇನ್ವೆಸ್ಟ್ ಆಗ್ತಾ ಇರುತ್ತೆ ಅಂದ್ರೆ ಮಾರ್ಕೆಟ್ ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ, ಅವಾಗ ರಿಟರ್ನ್ಸ್ ಜಾಸ್ತಿನೇ ಬರುತ್ತೆ. ಬಟ್ ಬೀಟ್ ಇರೋ ಟೈಮಲ್ಲಿ ನೀವು ಅಮೌಂಟ್ ಕೇಳೋದಿಲ್ಲ. ಬಿಕಾಸ್ ಮ್ಯೂಚುವಲ್ ಫಂಡ್ಸ್ ಮಾರ್ಕೆಟ್ ರಿಸ್ಕ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿ ನೋಡ್ಬೋದು. ಓಕೆನಾ? ಬಟ್ ಬೇರೆ ರಿಟರ್ನ್ಸ್ ಇಂದ ಕಂಪೇರ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಮಾರ್ಕೆಟ್ ಏನಾಗಬೇಕು, ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ತಾ ಇರೋದಿಲ್ಲ. ಅದು ಯಾವಾಗ ಆಗುತ್ತೆ ಏನೋ ಅಂತಿಲ್ಲ. ಸೊ ಆಮೇಲೆ ಮ್ಯೂಚುವಲ್ ಫಂಡ್ಸ್ 10% ಇವಾಗ ಗೊತ್ತಾಗ್ತಿಲ್ಲ ನಮ್ಮ ಒಬ್ಬರಿಗೆ. ಸೊ ಇದು ಜನರಲ್ ಆಗಿ ನಾಲೆಜ್ ನ ತಿಳ್ಕೊಂಡಿದ್ರೆ ನಮ್ಮ ಒಬ್ಬರಿಗೆ ನಾನು ಎಷ್ಟು ಮಾಡಬೇಕು, ನನಗೆ ಏನ್ ಬರ್ತಿದೆ, ನಾನು ಎಷ್ಟು ಸೇವ್ ಮಾಡಬೇಕು, ಎಲ್ಲೇ ಹೂಡಿಕೆ ಮಾಡಿದ್ರೆ ಎಷ್ಟು ರಿಟರ್ನ್ ಬರುತ್ತೆ ಹೇಗೆ ಅಂತ ತಿಳ್ಕೊಂಡಿದ್ರೆ. ಸೊ ಇವಾಗ ಇದೆಲ್ಲ ಆಯ್ತು. ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಬರುತ್ತೆ. ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಅಂತ ಬಂದ್ರೆ ಅಲ್ಲಿ ನಾವೇನ್ ಮಾಡ್ತೀವಿ, ಕಂಪನಿಗಳ ಶೇರ್ಸ್ ನಾವು ಬೈ ಮಾಡ್ತೀವಿ, ಸೆಲ್ ಮಾಡ್ತೀವಿ. ಓಕೆನಾ? ಸೊ ಇವಾಗ ಕಂಪನಿಗಳ ಶೇರ್ಸ್ ನಾವೇನು ಬೈ ಮಾಡಬೇಕು, ಸೆಲ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಸೊ ಕಂಪನಿಗಳು ಏನು ಸ್ಟಾಕ್ ಮಾರ್ಕೆಟ್ ಆಗಿದೆ ಓಕೆನಾ? ಸೊ ಇವಾಗ ಫಸ್ಟ್ ಏನ್ ಮಾಡ್ತಾ ಸ್ಟಾಕ್ ಮಾರ್ಕೆಟ್ ಅನ್ನೋದಾಗ ಕಂಪನಿ ಇರುತ್ತೆ. ಶೇರ್ಸ್ ಅಂದ್ರೆ ಏನು, ಇವಾಗ ಒಂದು ಕಂಪನಿಯ ಒಂದು ಒಟ್ಟು ಆಸ್ತಿ ಪೀಸ್ ಆಗಿ ಡಿವೈಡ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಪೀಸ್ ನಾವು ಶೇರ್ ಅಂತ ಹೇಳ್ತೀವಿ. ಇವಾಗ ಒಬ್ಬರು ತಂದೆ ಇರ್ತಾರೆ, ಆ ತಂದೆಗೆ ಏನು ವರ್ಷಕ್ಕೆ 4 ಜನ ಮಕ್ಕಳಿರ್ತಾರೆ. ಸೊ ಇವಾಗ ಟೋಟಲ್ ಆಸ್ತಿ ಟೋಟಲ್ ಆಸ್ತಿ ಬಟ್ 4 ಜನ ಮಕ್ಕಳು ಅಂತ ಏನ್ ಮಾಡ್ತಾರೆ, ಈಕ್ವಲ್ ಆಗಿ 4 ಡಿವೈಡ್ ಮಾಡ್ತಾರ. ಅಂದ್ರೆ ಒಂದೊಂದು ಪಾರ್ಟ್ ಕೊಡ್ತಾರ, ಒಬ್ಬೊಬ್ರು ಆಸ್ತಿನ ಪಾರ್ಟ್ ಪೀಸ್ ಮಾಡ್ಕೊಡ್ತಾರ ಈಕ್ವಲ್ ಆಗಿ. ಆ ಒಂದು ಪರ್ಟಿಕ್ಯುಲರ್ ಪೀಸ್ ನಾವು ಹೇಳ್ತೀವಿ ಶೇರ್ ಅಂತ ಹೇಳ್ತೀವಿ. ನಾವು ಪಾರ್ಟ್ ಓನರ್ ಅಂತ ಹೇಳ್ತೀವಿ. ಈ ಒಂದು ಕಂಪನಿಯ ಒಂದು ಶೇರ್ಸ್ ಅನ್ನು ನೀವು ನೋಡಿದ್ರೆ ಅಂತಂದ್ರೆ ಸೊ ಇವರು ಬಿಕಮ್ ಪಾರ್ಟ್ ಓನರ್ ಅಂತ ಕಂಪನಿ ಅಂತ ಹೇಳಿ. ಬಟ್ ಇವಾಗ ಪಾರ್ಟ್ ಓನರ್ ಆಗಬೇಕು ಅಂತಂದ್ರೆ ಇವಾಗ ರಿಲಯನ್ಸ್ ಕಂಪನಿ ಅಂತ ಎಲ್ಲ ಗೊತ್ತಿರೋಲ್ಲ, ರಿಲಯನ್ಸ್ ಕಂಪನಿ ಅಂತ. ಸೊ ಪೆಟ್ರೋಲ್ ರಿಲಯನ್ಸ್ ಕಂಪನಿ. ಸೊ ಆ ಕಂಪನಿಯ ಒಂದು ಆಸ್ತಿ ಎಷ್ಟಿದೆ ಗೊತ್ತಾ, 14 ಲಕ್ಷ ಕೋಟಿ ಇದೆ. 14 ಲಕ್ಷ ಕೋಟಿ. ಇಷ್ಟು ದುಡ್ಡಿರೋ ಒಂದು ಕಂಪನಿಗೆ ನಾವು ಪಾರ್ಟ್ನರ್ಶಿಪ್ ಆಗಿ ಹೋಗೋದಕ್ಕಾಗುತ್ತಾ? ಆಗೋದಿಲ್ಲ. ಯಾಕಂದ್ರೆ ನಾವು ಹೋಗಿ ನಾವು ಪಾರ್ಟ್ನರ್ ಆಗ್ತೀವಿ ಅಂತ ನಮ್ಮ ಹತ್ರ ಒಂದು 100 ಕೋಟಿ ಇಲ್ಲ, 1000 ಕೋಟಿ ಸಹ ಹೇಳಿದ ಒಳ್ಳೆ ಕೊಡೋದಿಲ್ಲ. ಯಾಕಂದ್ರೆ ಅವ್ರ ಆಸ್ತಿ ಎಷ್ಟಿದೆ, 14 ಲಕ್ಷ ಕೋಟಿ ಇರುತ್ತೆ. 14 ಲಕ್ಷ ಕೋಟಿಗಳಿರಲ್ಲ, ಲಕ್ಷ ಕೋಟಿ ಇರುತ್ತೆ. ಸೊ ಇವಾಗ ನಾನು ಒಂದು ಬಿಸ್ನೆಸ್ ಅಲ್ಲಿ ಒಂದು ಪಾರ್ಟ್ ಮಾಡಬೇಕು ಅಂತ ನಾವೇನ್ ಮಾಡ್ತೀವಿ, ಆ ಒಂದು ರಿಲಯನ್ಸ್ ಕಂಪನಿಯ ಶೇರ್ ನಾವು ಬೈ ಮಾಡ್ತೀವಿ. ಅಂದ್ರೆ ಆ ಪೀಸಸ್ ಅಂತ ಕಂಪನಿಯ ಒಟ್ಟು ಆಸ್ತಿನ ಪೀಸ್ ಮಾಡಿ ಒಂದೊಂದು ಪಾರ್ಟ್ ಇರುತ್ತಲ್ಲ, ಆ ಪಾರ್ಟ್ ಅನ್ನು ಬೈ ಮಾಡ್ತೀವಿ. ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಕಂಪನೀಸ್ ಎಲ್ಲ ಇರುತ್ತೆ. ಸೊ ಯಾವ್ಯಾವ ಕಂಪನೀಸ್ ಹೇಗೆ ಇರುತ್ತೆ, ಕಂಪನಿ ಏನು ಬರುತ್ತೆ ಸ್ಟಾಕ್ ಮಾರ್ಕೆಟ್ ಇದೆ. ಸೊ ಈಗ ಫಸ್ಟ್ ಕಂಪನೀಸ್ ಅಂತ ಬಂದ್ರೆ ಕಂಪನಿ ಡೆವಲಪ್ಮೆಂಟ್ ಆಗಬೇಕು ಅಂತಂದ್ರೆ ಅವ್ರಿಗೆ ದುಡ್ಡು ಇರುತ್ತೆ. ಹೌದಾ? ಫಸ್ಟ್ ಏನ್ ಮಾಡ್ತಾರೆ, ಇನ್ವೆಸ್ಟರ್ಸ್ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಕಂಪನಿಯ ದುಡ್ಡು ಹಾಕ್ತಾರೆ, ಅದರಲ್ಲಿ ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಪ್ರಾಫಿಟ್ಸ್. ಇವಾಗ ನಿಮ್ ಫ್ರೆಂಡ್ ಯಾರೋ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ, ನೀವೇನ್ ಮಾಡ್ತಾರೆ, ಚೆನ್ನಾಗಿ ದುಡ್ಡು ಮಾಡ್ತಿದ್ದಾರೆ ಅಂತ ಸ್ವಲ್ಪ ಗೊತ್ತಿದೆ, ಅದನ್ನು ಸ್ವಲ್ಪ ಕೊಡ್ತೀವಿ ಅವ್ರಿಗೆ, ನಮ್ಗೆ ಸ್ವಲ್ಪ ರಿಟರ್ನ್ ಸಿಗ್ಲಿ, ಪ್ರಾಫಿಟ್ ಸಿಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಅದೇ ತರನೇ ಸೊ ಇಲ್ಲಿ ವೆಂಚರ್ ಕ್ಯಾಪಿಟಲ್ಸ್ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಈ ಒಂದು ಕಂಪನಿಯಲ್ಲಿ ದುಡ್ಡು ಹಾಕ್ತಾರೆ, ಆ ಕಂಪನಿಯಲ್ಲಿ ದುಡ್ಡೆಲ್ಲ ಹಾಕಿದ್ರೆ ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇ ತರನೇ ಕಂಪನಿಗಳು ಜಾಸ್ತಿ ದುಡ್ಡು ಬೇಕು ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಕೊಡ್ತಾರೆ ಯೂಸಿಂಗ್ IPO ಅಂತ ಹೇಳಿ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳಿ. ಅದ್ರ ಮುಖಾಂತರ ಮಾರ್ಕೆಟ್ ಏನ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಲಿಂಕ್ ಆಗುತ್ತೆ. ಈ ಏನ್ ಪೀಸಸ್ ಇದೆ ಆ ಪೀಸಸ್ ನ ಡೈರೆಕ್ಟ್ ಆಗಿ ಪಬ್ಲಿಕ್ ಗೆ ಹಾಕ್ತಾರೆ. ಅಥವಾ ನಮ್ಮ ಕಂಪನಿಗೆ ನನಗೆ ನೀವು ಪಾರ್ಟ್ನರ್ಶಿಪ್ ಆಗಿ, ಬಟ್ ಆ ಪಾರ್ಟ್ನರ್ಶಿಪ್ ಲಕ್ಷ ಕೋಟಿ ಗಟ್ಟಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ, ಎಷ್ಟು ಒಂದೊಂದು ಶೇರ್ ಎಷ್ಟಿದೆ ಆ ಪೀಸ್ಗೆ ದುಡ್ಡು ಕೊಡಿ ಸಾಕು, ಆ ಒಂದೊಂದು ಪೀಸ್ಗೆ ದುಡ್ಡು ಕೊಡಿ ಸಾಕು, ನೀವು ತಗೊಳ್ಳಿ
ಆ ಬಂದಿರೋ ದುಡ್ಡನ್ನ ಕಂಪನಿ ಏನ್ ಮಾಡುತ್ತೆ, ಗ್ರೋತ್ ಯೂಸ್ ಮಾಡುತ್ತೆ, ಕಂಪನಿಯ ಗ್ರೋತ್ ಗೋಸ್ಕರ ಯೂಸ್ ಮಾಡುತ್ತೆ. ಸೊ ಕಂಪನಿಗೆ ಗ್ರೋ ಆದ್ರೆ ನಮ್ಗೆ ಏನ್ ಲಾಭ? ಮೊದಲ ನಾವು ಏನು ದೊಡ್ಡ ದೊಡ್ಡ ಕಂಪನಿಗಳು ನೋಡ್ತೀವಿ, ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಬಿಟ್ಟು ಕಂಪನಿಗಳು ಬೆಳೆದ್ರೆ ನಮ್ಗೆ ಏನ್ ಲಾಭ? ನಮ್ಮ ದೇಶಕ್ಕೆ ಲಾಭ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ, ಜಿಡಿಪಿ ಜಾಸ್ತಿ ಆಗುತ್ತಾ. ಇವಾಗ ಒಂದು ಕಂಪನಿ ಒಂದು ಫ್ಯಾಕ್ಟರಿ ಇಟ್ಕೊಂಡು ನಡೆಸ್ತಾ ಇರುತ್ತೆ, ಆ ಕಂಪನಿ ಡೆವಲಪ್ ಆಗಿ ಇನ್ನೊಂದು ಫ್ಯಾಕ್ಟರಿ ಓಪನ್ ಆಯ್ತು ಅಂತಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ. ಎಂಪ್ಲಾಯ್ಮೆಂಟ್ ಜನರೇಟ್ ಆಯ್ತು ಅಂತಂದ್ರೆ ಏನಾಗುತ್ತೆ? ಸೊ ಆರ್ಥಿಕತೆ, ಎಕನಾಮಿ ಗ್ರೋ ಆಗುತ್ತೆ, ಜಿಡಿಪಿ ಎಲ್ಲ ಕಡೆಯಿಂದ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಕಂಪನಿಗಳಲ್ಲಿ ಹೂಡಿಕೆ ಮಾಡಬೇಕು. ಅದು ಏನ್ ಮಾಡಬೇಕು, ಯಾವ ತರ ರಿಟರ್ನ್ಸ್ ಬರುತ್ತೆ ಅನ್ನೋದು ನೋಡೋಣ. ಈ ತರ ಕಂಪನಿ ಏನ್ ಮಾಡುತ್ತೆ, ಮೊದಲ ಗ್ರೋತ್ಗೋಸ್ಕರ ಸೊ ಕಂಪನಿ ಏನ್ ಮಾಡುತ್ತೆ, ಸ್ಟಾಕ್ ಮಾರ್ಕೆಟ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಎಷ್ಟೋ ಜನ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿರಲ್ಲ. ಸೊ ಏನಾದ್ರು ತಿಳ್ಕೊಳ್ಳೋದಕ್ಕೆ ಕಂಪನಿ ಏನ್ ಬರುತ್ತೆ. ಸೊ ಇವಾಗ ಕಂಪನಿ ಜನ ಬರುತ್ತೆ, ದುಡ್ಡು ಮಾಡ್ಕೊಂಡು ಹೋಗುತ್ತೆ. ನಮ್ಗೆ ದುಡ್ಡು ಆಗುತ್ತೆ, ಕಂಪನಿಗೆ ಬೆಳೆದ್ರೆ ನಮ್ಗೆ ದುಡ್ಡು ಆಗುತ್ತೆ ಅಂತಂದ್ರೆ ಇಲ್ಲಿ ನಾನು ಹೇಳ್ತಾನ ಇವಾಗ ಇವತ್ತು 100 ಕೋಟಿ ಇದೆ, ಏನ 100 ಕೋಟಿ ಏನ್ ಮಾಡ್ತಾರೆ, 25 ಕೋಟಿ ಡಿವೈಡ್ ಮಾಡಿ ಮಾಡ್ತಾರೆ. ಎಲ್ಲರಿಗೂ ಇವಾಗ ಡಿವೈಡ್ ಮಾಡಿ ಕೊಟ್ಟಿದ್ದಾದ್ಮೇಲೆ ಇದು ಕಂಪನಿ ಅಂತ ತಗೋಣ. ಓಕೆನಾ? ನಾವೆಲ್ಲ ಇದರಲ್ಲಿ ಪಾರ್ಟ್ನರ್ಸ್ ಆಗಿ ತಗೊಂಡು ಒಂದು ಪೀಸ್ ತಗೊಂಡು ಈ 100 ಕೋಟಿ ಇರೋದು 200 ಕೋಟಿ ಆದ್ರೆ ಇವ್ರಿಗೆ ಏನು ಲಾಭ? ಟೋಟಲ್ ಕಂಪನಿ ಬೆಳೆದು ಡಬಲ್ ಆಗ್ತಿದೆ ಅಂತಂದ್ರೆ ಈ ಪಾರ್ಟ್ ಓನರ್ಗೆ ಏನಾಗುತ್ತೆ, 1,000 ಡಬಲ್ ಆಗುತ್ತೆ. 25 ಆಯ್ತಾ, 25 ಆಯ್ತಾ? ಅಂದ್ರೆ ನಾನು ಒಂದು ಕಂಪನಿಯಲ್ಲಿ ಶೇರ್ಸ್ ನ ಬೈ ಮಾಡಿ ಹೂಡಿಕೆ ಮಾಡಬೇಕಂದ್ರೆ ಕಂಪನಿ ಬೆಳೀತಾ ಇದ್ರೆ ನನ್ನ ದುಡ್ಡು ಸಹ ಬೆಳೀತಾ ಹೋಗ್ತಾರೆ. ಸೊ ಈ ತರ ಬೆಳೀತಾ ಹೋಗ್ತಾರೆ. ಇವಾಗ ಈ ತರ ಬೆಳೀತಾ ಇದೆ ಅಂತಂದ್ರೆ ನಾವು ಯಾವ ಒಂದು ಕಂಪನಿನ ಚೂಸ್ ಮಾಡಬೇಕು ಏನು ಅಂತ ನೋಡೋಣ. ಆ ಕಂಪನಿ ಚೂಸ್ ಮಾಡೋದಕ್ಕಿಂತ ಮುಂಚೆ ನಾವು ದಿನದಿಂದ ಏನೇನು ಬಳಕೆ ಮಾಡ್ತೀವಿ, ನಮ್ಮ ಸ್ಟಾಕ್ ಮಾರ್ಕೆಟ್ ಹೇಗೆ ಇರ್ತಿದೆ ಅಂತ ನೋಡೋಣ. ನಮ್ಮ ಸ್ಟಾಕ್ ಮಾರ್ಕೆಟ್ ಹೇಗೆ ಇರ್ತಿದೆ, ಇವಾಗ ನಿಮಗೆ ಯಾರೇ ಏನು ಸ್ಟಾಕ್ ಮಾರ್ಕೆಟ್ ದುಡ್ಡು ಹಾಕ್ತಿದ್ರು ಪರವಾಗಿಲ್ಲ, ಸ್ಟಾಕ್ ಮಾರ್ಕೆಟ್ ನಮಗೆ ತುಂಬಾ ಇದೆ. ಅದು ಹೇಗಿದ್ರೆ ಎಲ್ಲರೂ ಬೆಳಿಗ್ಗೆ ಹೇಳ್ತೀವಾ, ಹೇಳಿದಾದ್ರೆ ಗಾಳಿ ಅದಾದ್ಮೇಲೆ ಏನ್ ಮಾಡ್ತೀವಿ, ಹಲ್ಲುಸ್ತೀವ, ಹಲ್ಲು ಜೊತೆಗೆ ಯಾವ ಯೂಸ್ ಮಾಡ್ತೀರಾ ನೀವು ಮೆಡಿಕಲ್ ಶಾಪ್ ಹೋಗ್ಬೇಡ, ಡಾಕ್ಟರ್ ಅಂಗಡಿಗೆ ಹೋಗ್ಬಿಟ್ಟು ನನ್ಗೆ ಫೇಸ್ ಕೊಡಿ ಅಂತಂದ್ರೆ ಫಸ್ಟ್ ಆಫ್ ಕೊಡ್ತಾನೆ, ಕೋಲ್ಗೇಟ್ ಕೊಡ್ತಾನೆ, ಅದು ಡೀಪ್ ಮಾಡಿ ನೀವು ಡೈಲಿ ಹಲ್ಲುಸ್ತೀರಾ, ಕೋಲ್ಗೇಟ್ ಶಾಪ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ನೀವು ಕೋಲ್ಗೇಟ್ ಯೂಸ್ ಮಾಡಿ. ನೆಕ್ಸ್ಟ್ ಪಕ್ಕದ ಮನೆಯವರು ಕೋಲ್ಗೇಟ್ ಯೂಸ್ ಮಾಡೋದು ಹೇಳಿ, ನಿಮ್ಮ ಮನೆಯವರು ಪಕ್ಕದ ಮನೆ ರಿಲೇಷನ್ಸ್ ಎಲ್ಲರೂ ಕೋಲ್ಗೇಟ್ ಯೂಸ್ ಮಾಡೋದು ಹೇಳಿ. ಸೇಲ್ ಜಾಸ್ತಿ ಆಗುತ್ತೆ, ಕಂಪ್ನಿಗೆ ಪ್ರಾಫಿಟ್ ಬರುತ್ತೆ. ಕಂಪ್ನಿಗೆ ಪ್ರಾಫಿಟ್ ಬಂದಾಗ ಏನಾಗುತ್ತೆ, ಶೇರಿನ ಮೌಲ್ಯ ಜಾಸ್ತಿ ಆಗುತ್ತೆ. ನೀವು ತಗೊಂಡಿರೋ ಪಾರ್ಟ್ ಈ ತರ ತಗೊಂಡಿರ್ತಾರಲ್ಲ, ಈ ಪಾರ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಹೋದಾಯ್ತಾ? ಒಂದಾಯ್ತು. ನೆಕ್ಸ್ಟ್ ಕೋಲ್ಗೇಟು, ಡಾಬರ್ ಈ ತರ ಕಂಪ್ನಿಗಳ ಮೇಲೆ ನಾವು ಏನ್ ದಿನ ಯೂಸ್ ಮಾಡ್ತೀವಿ ಇದಾಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಅಲ್ಲೂ ಏನ್ ಮಾಡ್ತೀವಿ, ಸ್ನಾನ ಮಾಡೋದಕ್ಕೆ ಸೋಪು ಇದೆಲ್ಲ ಮಾಡ್ತೀವ. ಸೊ ಯಾವ್ದು ಕಂಪ್ನಿ ಹೋದ ಹಿಂದೂಸ್ತಾನ್ ಹೇಳಿದಿರಾ, ಎಸ್ಲೆ ಹೇಳಿದಿರಾ. ನೆಕ್ಸ್ಟ್ ಕಾಮರ್ಸ್ ಕನ್ಸ್ಯೂಮರ್. ಸೊ ಇವಾಗ ಹಿಂದೂಸ್ತಾನ್ ಇವರ ಬಗ್ಗೆ ಹೆಚ್ಚಾಗಿ ಮಾಡ್ತೀವಿ. ಕಂಪ್ನಿ ಬಗ್ಗೆ ನಾವು ಏನು ತಲೆ ಕೆಡಿಸ್ಕೊಳ್ಳಲ್ಲ, ಓದ್ತೀವಿ, ಅಂತ ಹೇಳ್ತೀವಿ, ಕೊಡೋದು. ಬಟ್ ಇವಾಗ ಹೆಚ್ಚಿನಲ್ಲಿ ಯಾವ ಪ್ರಾಡಕ್ಟ್ ಸಿಗುತ್ತೆ ಅನ್ನೋದು ನಿಮ್ಗೆ ಇದೆಲ್ಲ ಕೇಳಿದಿರಾ, ನೋಡಿದಿರಾ? ನೋಡಿ, ಈಗ ಒಂದು ಕಂಪನಿ ಏನೇ ನನ್ನ ಕೆಲಸ ಮಾಡಿದ್ರೆ ರೋಡ್ ಕಂಪನಿ ಇದೆ, ರೆಡ್ ಲೇಬಲ್ ಟೀ ಕೊಡ್ತೀವಿ. ನೆಕ್ಸ್ಟ್ ಪಾತ್ರೆ ಬಿಸೋದಕ್ಕೆ ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಬಟ್ಟೆ ತೊಳೆಯೋದಕ್ಕೆ ಸರ್ಫೆಕ್ಸ್. ನೆಕ್ಸ್ಟ್ ಅದಾದ್ಮೇಲೆ ಕಾಂಪಿಟೇಷನ್ ಹಾರ್ಲಿಕ್ಸ್. ಸೊ ಈ ಒಂದು ಕಂಪನಿ ಈ ಪ್ರಾಡಕ್ಟ್ಸ್ ನ ರೆಡಿ ಮಾಡ್ತಾರೆ. ಸೊ ನೀವು ಎಲ್ಲಿವರೆಗೂ
ಮತ್ತೆ ಶಾಂಪು ಸೋಪು ಇವೆಲ್ಲ ಯೂಸ್ ಮಾಡ್ತಿರ್ತಾರ ಅಲ್ಲಿವರೆಗೂ ಹೆಚ್ಚುವರಿ ಕಂಪ್ನಿ ಇದೆ ಅಂತ ಸೊ ನೀವು ಕುಡಿಯಿರಿ ಮಕ್ಕಳಿಗೂ ಕುಡಿಸಿ ಕಂಪ್ನಿಗೆ ಸೇಲ್ ಚೆನ್ನಾಗುತ್ತೆ ಮನೆ ಕಾಫಿಗೆ ಬಿಟ್ಬಿಡಿ ಹೆಚ್ಚುವರಿ ಕಂಪ್ನಿಗಳೇ ದುಡ್ಡು ಹಾಕಿ ಹೆಚ್ಚುವರಿ ಕಂಪ್ನಿ ಬೆಳೆಯುತ್ತೆ ಸೊ ನಿಮ್ಮ ದುಡ್ಡು ಕೂಡ ಬೆಳೆಯುತ್ತೆ ನೆಕ್ಸ್ಟ್ ಏನ್ ಪ್ರಾಡಕ್ಟ್ಸ್ ಇದೆ ನೋಡಿ ವೀಲ್ ಸೋಪ್ ಯೂಸ್ ಮಾಡಿರ್ತೀರ ಬೂಸ್ಟ್ ಇದೆ ನೆಕ್ಸ್ಟ್ ಅದಾದ್ಮೇಲೆ ವೀಲ್ ರೋಸ್ ಇದೆ ತಾಜಾ ಗ್ರೋತ್ ಬಾಂಡ್ ಇದು ಇದೆ ನೆಕ್ಸ್ಟ್ ನೆಕ್ಸ್ಟ್ ಸಿಎಫ್ ಇದು ಕೇಳ್ತೀರಾ ನೆಕ್ಸ್ಟ್ ಕ್ಲಿನಿಕ್ ಪ್ಲಸ್ ನೋಡಿ ಎಷ್ಟು ಪ್ರಾಡಕ್ಟ್ಸ್ ಇದೆ ಎಲ್ಲಾ ಪ್ರಾಡಕ್ಟ್ಸ್ ಅಂತ ತಗೊಂಡ್ರೆ ನೋಡಿ ಇಷ್ಟು ಪ್ರಾಡಕ್ಟ್ಸ್ ಇದೇ ಕಂಪನಿಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇಷ್ಟು ಕಂಪನಿಗೆ ಅಂದ್ರೆ ಈ ಕಂಪನಿಗೆ ಸೊ ಇಷ್ಟೆಲ್ಲ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ ಅಂತಂದ್ರೆ ಚಾಕ್ಲೇಟ್ಸ್ ತಿಂತೀವಿ ಬ್ರಿಟಾನಿಯಾ ಬಿಸ್ಕೆಟ್ಸ್ ತಿಂತೀವಿ ಇದೆಲ್ಲ ತಿಂತೀವಾ ಸೊ ಅದೆಲ್ಲ ಇದ್ದಾಗ ನಮ್ಗೆ ದುಡ್ಡು ಆಗುತ್ತೆ ಈ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಪಾರ್ಟ್ ತಗೊಳ್ಳಿ ಆ ಕಂಪನಿಯಲ್ಲಿ ನಾವು ಪಾರ್ಟ್ನರ್ಶಿಪ್ ಮಾಡಬೇಕು ಅಂತ ಇಲ್ಲ ಆ ಕಂಪನಿ ಒಂದು ಪೀಸ್ ತಗೊಳ್ಳಿ ಡೈಲಿ ಏನು ಯೂಸ್ ಮಾಡ್ತೀವಿ ಅಂದ್ರೆ ತಗೊಳ್ಳಿ ಬೇರೆ ಏನು ರೇಟ್ ಇಲ್ಲ ತೋರಿಸಿಲ್ಲ ಇರೋದು ಮಾಡೋಣ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಬಟ್ಟೆ ಹಾಕೋಬೇಕಾ ಬಟ್ಟೆ ಶೂಸ್ ಮಾಡ್ತೀವಾ ಸೊ ಫಸ್ಟ್ ರೇಮೆಂಟ್ಸ್ ಹೇಳಿದ್ದೀರಾ ರೇಮೆಂಟ್ಸ್ ಸಿಆರ್ಎಂ ಪಿಐಪಿ ಇದೆಲ್ಲ ಕೇಳಿ ಹೇಳಿರ್ತೀರ ಬಂದ್ರೆ ನಿಮ್ಗೆ ಇವಾಗ ಗೊತ್ತೇ ಗೊತ್ತಿರುತ್ತೆ ನೆಕ್ಸ್ಟ್ ಚೊಕ್ಲಿ ಆಗ್ಬೇಕು ಫಸ್ಟ್ ಯಾವ ಬರುತ್ತೆ ಬಟ್ ನೋಡಿ ಹೀಗೆ ಹೇಳ್ತಾರೆ ಚೊಕ್ಲಿ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ನೆಕ್ಸ್ಟ್ ಅದಾದ್ಮೇಲೆ ಇನ್ಯಾವುದು ಕೋಮಾ ನೇಮು ಸೊ ಇದೆಲ್ಲ ಬಟ್ ಇಂಡಿಯನ್ ಕಂಪನೀಸ್ ಮೇಲೆ ನಾವು ನೋಡಿ ತಗೋಬೇಕು ಸೊ ಇವಾಗ ಫಸ್ಟ್ ಟಿವಿ ಆಯ್ತು ಬ್ರಷ್ ಆಯ್ತು ಸೋಪ್ ಆಯ್ತು ಎಲ್ಲ ಆಯ್ತು ಬಟ್ಟೆ ಎಲ್ಲ ಹಾಕೊಂಡ್ವಿ ನೆಕ್ಸ್ಟ್ ಅದಾದ್ಮೇಲೆ ಶೂಸ್ ಎಲ್ಲ ಹಾಕೊಂಡ್ವಿ ನೆಕ್ಸ್ಟ್ ಇವಾಗ ಆಫೀಸ್ಗೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ನಮ್ಗೆ ಗಾಡಿ ಬೇಕು ತಾನೆ ಟ್ರಾನ್ಸ್ಪೋರ್ಟೇಷನ್ ಬೇಕಲ್ವಾ ಇಲ್ಲ ಟೂ ವೀಲರ್ ಹೋಗ್ತಾರೆ ಇಲ್ಲ ಬಸ್ ಹೋಗ್ತಾರೆ ಇಲ್ಲ ಮೆಟ್ರೋದಲ್ಲಿ ಹೋಗ್ತಾರೆ ಟೂ ವೀಲರ್ ಹೋಗ್ತಾರೆ ಯಾವ ಕಂಪನಿ ಬರುತ್ತೆ ಬಜಾಜ್ ಇದೆಯಾ ಹೀರೋ ನೆಕ್ಸ್ಟ್ ಅದಾದ್ಮೇಲೆ ಆಲೂಬಿ ಕಂಪನಿ ಅದಾದ್ಮೇಲೆ ಗಾಡಿಗೆ ಏನ್ ಬೇಕು ಗಾಡಿ ಪೆಟ್ರೋಲ್ ಬೇಕಾ ಸೊ ಪೆಟ್ರೋಲ್ ಅಂತ ಬಂದ್ರೆ ರಿಲಯನ್ಸ್ ಕಂಪನಿ ಸೊ ಇಂಡಿಯಾ ಮಾಡೋ PPCL ಪೆಟ್ರೋಲ್ ಎಚ್.ಪಿ ಇದೆಲ್ಲ ಬೇರೆ ಈ ಕಂಪನಿ ಇರುತ್ತೆ ಸೊ ನಮಗೆ ಪೆಟ್ರೋಲ್ ಎಷ್ಟು ಆಗ್ತದೆ ರಿಲಯನ್ಸ್ ಕಂಪನಿ ಬೆಳಿಬೇಕು ಅಂತ ಏನ್ ಮಾಡ್ಕೋ ನೀವೆಲ್ಲ ರಿಲಯನ್ಸ್ ಪೆಟ್ರೋಲ್ ಬಂಕಲ್ಲೇ ಹೋಗಿ ಸೊ ಪೆಟ್ರೋಲ್ ಹಾಕ್ಸ್ಕೋಬೇಕು ರಿಲಯನ್ಸ್ ಕಂಪನಿಗೆ ಹೋಗ್ಬಿಟ್ಟು ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಹೂಡಿಕೆ ಮಾಡಿ ನಿಮ್ಗೆ ಅದೊಂದು ಹಾಗೆ ಅದು ಹೇಗಾಗುತ್ತೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಇದಾದ್ಮೇಲೆ ಆಫೀಸ್ ಹೋಗ್ಬೇಕು ಆಫೀಸ್ ಹೋಗಿ ನೆಕ್ಸ್ಟ್ ಏನ್ ಕೆಲಸ ಮಾಡ್ತೀವಿ ನಾವು ಏನ್ ಮಾಡ್ತೀರಾ ಕೆಲಸ ಮಾಡ್ತೀನಿ ಅಂತ ಹೇಳ್ಬೇಡಿ ಏನ್ ಮಾಡ್ತೀರಾ ಫಸ್ಟ್ ಏನ್ ಮಾಡ್ತೀರಾ ಲಾಗಿನ್ ಆಗಬೇಕು ಲಾಗಿನ್ ಆಗಬೇಕು ಲ್ಯಾಪ್ಟಾಪ್ ಕೊಟ್ಟಿದ್ರೆ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ಏನ್ ಮಾಡಬೇಕು ಫಸ್ಟ್ ಆನ್ ಮಾಡ್ಕೊತೀರಾ ಆಮೇಲೆ ವಾಚ್ ಅಲ್ಲಿ ಟೈಮ್ ನೋಡ್ತೀರಾ ಮೊಬೈಲ್ ಅಲ್ಲಿ ಕಾಲ್ ಬಂದ್ರು ಮೇಲ್ಸ್ ಬಂದಿದೆ ಮೆಸೇಜ್ ಬಂದಿದೆ ವಾಟ್ಸ್ಆಪ್ ಅಂತ ಚೆಕ್ ಮಾಡ್ತೀರಾ ಇದಕ್ಕೆಲ್ಲ ಯಾವ ಕಂಪನಿ ಇರಬೇಕು ಸಾಫ್ಟ್ವೇರ್ ಕಂಪನಿ ಇರಬೇಕಾ ಸೊ ಸಾಫ್ಟ್ವೇರ್ ಕಂಪನಿ ಹೇಳಿ TCS Infosys Wipro Tech Mahindra ಕಂಪನಿಗೆಲ್ಲ ಬೇಕು ಹೌದಾ ಸ್ಮಾರ್ಟ್ ಫೋನ್ ಸ್ಮಾರ್ಟ್ ವಾಚಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತೀವಿ ಇವಾಗ ಎಲ್ಲ ಸ್ಮಾರ್ಟ್ ಫೋನ್ಸ್ ಇದೆಯಲ್ಲ ಅದಕ್ಕೆಲ್ಲ ಏನ್ ಬೇಕಾಗುತ್ತೆ ಬೇಕು ಸೊ ಸಾಫ್ಟ್ವೇರ್ಸ್ ಬೇಕು ಸಾಫ್ಟ್ವೇರ್ಸ್ ಎಲ್ಲ ಯಾರು ರೆಡಿ ಮಾಡ್ತಾರೆ ಈ ಕಂಪನಿ ರೆಡಿ ಮಾಡ್ತಾರೆ ನೆಕ್ಸ್ಟ್ ಸಾಫ್ಟ್ವೇರ್ಸ್ ಎಲ್ಲ ರೆಡಿ ಮಾಡಿದ್ಮೇಲೆ ಒಂದು ಬಾಸ್ ಅಥವಾ ಒಂದು ಮೆಟಲ್ ಇದ್ರಲ್ಲಿ ಬೇಕಾಗುತ್ತಾ ಅದಕ್ಕೆಲ್ಲ ಮೆಟಲ್ ಕಂಪನಿಗಳು ಬೇಕಾಗುತ್ತೆ ಸೊ ಮೆಟಲ್ ಕಂಪನಿ ಅಂತ ಬಂದ್ರೆ ಯಾವ ಬರುತ್ತೆ ಸ್ಟೀಲ್ ಅಂತ ಹೋಗೋದಾ ಹಿಂಗಾಗ್ಲೋ ಟಾಟಾ ಸ್ಟೀಲ್
ಇವೆಲ್ಲ ಬ್ರಾಂಡೆಡ್ ಕಂಪನಿ ಇದ್ದಾವೆ. ಸೊ ಇದೆಲ್ಲ ಬೇಕಾಗುತ್ತೆ ಕಂಪನಿ ಇದ್ರೆ ಸೊ ಇದೆಲ್ಲ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಏನ್ ಮಾಡ್ತೀವಿ ಸೊ ಮತ್ತೆ ಮನೆಗೆ ವಾಪಸ್ ಹೋದ್ಮೇಲೆ ಮನೆ ಅನ್ನೋದು ಬಿಟ್ಟ ಮನೆಗೆ ಏನ್ ಬೇಕಾಗುತ್ತೆ ಸಿಮೆಂಟ್ ಬೇಕಾ ಸ್ಟೀಲ್ ಬೇಕಾ ಸಿಮೆಂಟ್ ಸಿಮೆಂಟ್ ಆಮ್ಲ ಸಿಮೆಂಟ್ ಇದೆಲ್ಲ ಬೇಕಾಗುತ್ತೆ. ಈ ಒಂದು ಸಿಮೆಂಟ್ ಯೂಸ್ ಮಾಡ್ಕೊಂಡು ಕಂಪನಿಗಳ ಯೂಸ್ ಮಾಡ್ಕೊಂಡು ಮಾಡಿದ್ದಾದ್ಮೇಲೆ ಅದರ ಕಂಪನಿಗಳು ಕೂಡ ಯಾವ ಕಂಪನಿಗಳು ಏನಕ್ಕೆ ಕೇಳಿದ್ರ ಪೆಟ್ರೋಲ್ ಪೆಟ್ರೋಲ್ ಅಲ್ಲಿ ನಮ್ಮ ಆ ಮೆಟ್ರೋ ಪಿಲ್ಲರ್ಸ್ ಎಲ್ಲ ಹಾಕಿ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ ಅದ್ಯಾರು ಗೊತ್ತಾ ಇವಾಗ ಒಂದು ಪ್ರಾಜೆಕ್ಟ್ ಎಲೆಕ್ಟ್ರಿಕ್ ಕಂಪನಿ ಸಿಕ್ಕಿದೆ ಅಂತಂದ್ರೆ ಅವ್ರಿಗೆ ಬೆಂಗಳೂರಲ್ಲಿ ಎಷ್ಟು ಕಿಲೋಮೀಟರ್ ಮಾಡಿದ್ದಾರೆ ಹೌದಾ. ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಮೇಲೆ ನಂಬಿಕೆ ಇದೆ. ಎಷ್ಟೋ ಜನ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿದ್ರೆ ನಾನು ಅದು ಮಾಡಿದ್ರೆ ಇದು ಮಾಡಿದ್ರೆ ಲಾಸ್ ಮಾಡ್ಕೊಂಡೆ ಅಂತ. ನಾವು ಏನ್ ಯೂಸ್ ಮಾಡ್ತೀವಿ ಆ ಕಂಪನಿಗಳಿಂದಲೇ ಅವ್ರು ದುಡ್ಡಾಗ್ತದೆ ಸ್ಟಾಕ್ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಾ ಕಡೆ ಎಲ್ಲದಕ್ಕೆ ಮಾಡ್ತೀವಿ ಗಮನ ಹರಿಸಬೇಕಂದ್ರೆ ಮಾಡಿ ನೆಕ್ಸ್ಟ್ ಗಾಡಿ ಹೋಗ್ತೀರಾ ಎಷ್ಟೊತ್ತು ಜನ ಗಾಡಿ ತಗೊಳ್ತಾರೆ ನೇಚರ್ ಮೋಟಾರ್ಸ್ ಟ್ರಕ್ ಬರುತ್ತೆ. ಅದು ಬೆಳಿಬೇಕು ಅಂತಂದ್ರೆ ಈ ನಮ್ಮ ಭಾರತ ದೇಶದ ಟಾಪ್ 50 ಕಂಪನಿಗಳನ್ನ ಒಂದು ಗ್ರೂಪ್ ಮಾಡ್ತೀವಿ. ಆ ಗ್ರೂಪ್ ಮಾಡಿದ್ರೆ ಆ ನಿಫ್ಟಿ 50 ಕಂಪನಿಗಳು ಯಾವ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸ್ಕೂಲಲ್ಲಿ ಒಂದು ಪರ್ಸೆಂಟೇಜ್ ಓವರ್ ಕ್ಲಾಸ್ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ಟ್ರೇಡಿಂಗ್ ಮಾಡೋದು ಒಂದು ಕ್ಲಾಸ್ ಪರ್ಸೆಂಟೇಜ್ ಒಬ್ಬೊಬ್ಬರಿಗೆ ಓವರ್ ಆಗಿ 3 ಜನ ಆ 3 ನಿಮಗೆ ಪೂರ ನಮ್ಮ ಭಾರತ ದೇಶದ 50 ನಮ್ಗೆ ಗೊತ್ತಾಗುತ್ತೆ 50 ಕಂಪನಿಗಳ ಪರ್ಫಾರ್ಮೆನ್ಸ್ ಹೇಗಿದೆ, ಬೆಳೀತಾ ಇದೆಯಾ ಕಂಪನಿಗಳು, ಬೆಳೀತಾ ಇಲ್ಲ, ಪ್ರಾಫಿಟ್ಸ್ ಮಾಡ್ತಾ ಇದೆಯಾ ಅಥವಾ ಪ್ರಾಫಿಟ್ಸ್ ಮಾಡ್ತಾ ಇಲ್ಲ ಅನ್ನೋದು ನಾವು 50 ಪ್ರಕಾರ ತಿಳ್ಕೋಬಹುದು. ಆ 50 ನಾವು ಹೇಗೆ ಚೆಕ್ ಮಾಡಬಹುದು ಅಂತಂದ್ರೆ ನಾವು ಅದಕ್ಕೆ ಒಂದು ವೆಬ್ಸೈಟ್ ಯೂಸ್ ಮಾಡ್ತೀವಿ ಟ್ರೇಡಿಂಗ್ ಅಂತ. ಸೊ ಈ ವೆಬ್ಸೈಟ್ ಅಲ್ಲಿ ಗೊತ್ತಾಗುತ್ತೆ ಆ 50 ಕಂಪನಿಗಳು ಏನು ಪರ್ಫಾರ್ಮ್ ಮಾಡ್ತಾ ಇದೆ. ಇದನ್ನು ನಾವು ಸೂಚ್ಯಂಕ ಅಂತ ಹೇಳ್ತೀವಿ. ಒಂದು ಕ್ಲಾಸಿನ ಪರ್ಫಾರ್ಮೆನ್ಸ್ ಹೆಂಗೆ ಅಂತ ಹೇಳ್ತೀವಲ್ಲ ಅದೇ ತರನೇ ನಿಫ್ಟಿ ಅಂತ ಹೇಳುತ್ತೆ 50 ಕಂಪನಿಗಳು ಹೆಂಗ್ ಪರ್ಫಾರ್ಮ್ ಮಾಡ್ತಾ ಇದೆ ಒಂದು ದಿನದಲ್ಲಿ, 50 ಕಂಪನಿಗಳು ಒಂದು ತಿಂಗಳಲ್ಲಿ ಹೆಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ, ಅಥವಾ 5 ನಿಮಿಷದಲ್ಲಿ ಏನು ಪರ್ಫಾರ್ಮೆನ್ಸ್ ಆಗ್ತಾ ಇದೆ, ಅಥವಾ ಒಂದು ವರ್ಷದಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಿದೆ ಅಂದ್ರೆ ಪರ್ಫಾರ್ಮೆನ್ಸ್ ಅಂದ್ರೇನು, ಎಷ್ಟು ಕಂಪನಿಗಳ ಒಂದು ಆಸ್ತಿ ಮೌಲ್ಯ ಬೆಳೀತಾ ಇದೆ ಅಥವಾ ಬೆಳೀತಾ ಇಲ್ಲ ಅನ್ನೋದು ನಿಫ್ಟಿ 50 ನಲ್ಲಿ ಗೊತ್ತಾಗುತ್ತೆ. ಸೊ ಈಗ ನಿಫ್ಟಿ 50 ಅಂತ ಬಂದ್ರೆ ಇದು ಚಾರ್ಟ್ ಅಂತ ಹೇಳ್ತೀವಿ. 50 ಕಂಪನಿಗಳ ಒಂದು ಬೆಳವಣಿಗೆನ
ಒಂದು ಗ್ರೀನ್ ಮತ್ತೆ ರೆಡ್ ಕಲರ್ ಕ್ಯಾಂಡಲ್ ತೋರಿಸ್ತಾರೆ. ಸೊ ಈ ಒಂದು ಕಂಪನಿಗಳು 2010ರಲ್ಲಿ 2010ರಿಂದ ಬರೋಣ, ಇಲ್ಲಿ ನೀವು ಚೆಕ್ ಮಾಡಬಹುದು. ಇದು ಡೇಟು ಮತ್ತೆ ವರ್ಷ ಇದು ಹತ್ತಿರೋದು 2010. 2010ರಲ್ಲಿ ನಿಫ್ಟಿ 50 ಕಂಪನಿಗಳು ಎಷ್ಟಿತ್ತು ಟೋಟಲ್ ಆಗಿ ಸೇರಿಸಿದ್ರೆ ಒಂದು ಪರ್ಫಾರ್ಮೆನ್ಸ್ 4500 ಬೆಳೆದಿತ್ತು. ಅದಾದ್ಮೇಲೆ 2010ರಿಂದ 2020 ಎಷ್ಟು ಬಂತು? 12,000 ಬಂತು. 12,000 ಆಗಿದ್ದಾದ್ಮೇಲೆ 2020ರಿಂದ 2025ಗೆ ಎಷ್ಟು ಬೆಳೆದಿದೆ? 22,000. ಸೊ ಇದು ಪರ್ಸೆಂಟೇಜ್ ಬಗ್ಗೆ ನೋಡೋಣ ಎಷ್ಟು ಕೊಡ್ತಾ ಇದೆ ಅಂತ ರಿಟರ್ನ್ಸ್. ಇವಾಗ ಕೊರೋನಾ ಟೈಮ್ ಅಲ್ಲಿ 12,000 ಇದ್ದು ಮಾರ್ಕೆಟ್ ಏನಾಯ್ತು 7,500. ಯಾರ್ಯಾರು ಆ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿದೆ ಅವರೆಲ್ಲ ಒಳ್ಳೆ ದುಡ್ಡು ಮಾಡಿದ್ರು. 1000 ಗಂಟೆ ಲಕ್ಷ ಮಾಡಿದ್ರು, ಲಕ್ಷ ಕೋಟಿ ಗಂಟೆ ದುಡ್ಡು ಮಾಡಿದ್ರು. ಬಟ್ ಅವ್ರು ಬೆಳೆದಿದ್ದಾರೆ ಮಾತ್ರ ಏನೋ ತೊಂದರೆ ಆಗಲ್ಲ. ಬೆಳೆದಿದ್ದೆ ಸ್ಟಾಕ್ ಮಾಡಿದ್ರೆ ಗೊತ್ತಿರೋರು ಒಳ್ಳೆ ದುಡ್ಡು ಮಾಡಿದ್ರು. ಹಿಂಗೆ ಅಂತ ತೋರಿಸ್ತಾರೆ. ಇದ್ದಿದ್ದಾದ್ಮೇಲೆ 7,500 ಚಿಲ್ಲರೆ ಇದ್ದಿದ್ದು. ಸೊ ವರ್ಷಕ್ಕೆ ಎಷ್ಟು ದಿನ ಬರುತ್ತೆ? 365 ಜನ 365 ದಿನಕ್ಕೆ ಎಷ್ಟು ಬೆಳೆದಿದೆ ಅಂತ ನೋಡಿ. ಇದು 395 ಡೇಸ್. ಡಿ ಅಂತಿರೋದು ದಿನಗಳು. ಎಷ್ಟು ಪರ್ಸೆಂಟೇಜ್ ಎಷ್ಟು ಪಾಯಿಂಟ್ಸ್ ಜಾಸ್ತಿ ಆಗಿದೆ? ಒಂದೇ ವರ್ಷ ಮಾರ್ಕೆಟ್ ಕೊರೋನಾ ಟೈಮ್ ಬಿದ್ದಾಗಲೇ ನಿಮ್ಮ ಹೂಡಿಕೆ ಏನಾದ್ರು ಮಾಡಿದ್ರೆ 1 ಲಕ್ಷ ಹೂಡಿಕೆ ಮಾಡಿದ್ರೆ ಒಂದೇ ವರ್ಷಕ್ಕೆ ಎಷ್ಟು ಆಗ್ತಿತ್ತು? 2 ಲಕ್ಷ. ಅದೇ 100% ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ಕಂಪನಿಯಲ್ಲಿ ನೀವು 100 ರೂಪಾಯಿ ದುಡ್ಡು ಹಾಕಿದ್ರೆ 1 ವರ್ಷ ನೀವು ಸಮಾಧಾನವಾಗಿ ಕುತ್ಕೊಂಡಿದ್ರೆ 100 ರೂಪಾಯಿ 200 ರೂಪಾಯಿ ಆಗ್ತಾ ಇತ್ತು. ಬಟ್ ಇವಾಗ ಮಾರ್ಕೆಟ್ ಫಾಲ್ ಆಗ್ತಾ ಇದೆ. ಇವಾಗ ಎಲ್ಲಿ ಬಿದ್ದಿದೆ ಅಲ್ಲಿವರೆಗೂ ತಗೋಣ. ಎಷ್ಟು ಪರ್ಸೆಂಟೇಜ್ ಬೆಳೆದಿದೆ? 200% ಬೆಳೆದಿದೆ. 4 ವರ್ಷಕ್ಕೆ ಕೊರೋನಾ 2020 4 ವರ್ಷಕ್ಕೆ ಮಾರ್ಕೆಟ್ ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ? 200% ಕೊಟ್ಟಿದೆ. ನೀವೇನಾದ್ರು 1 ಲಕ್ಷ ದುಡ್ಡು ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ದುಡ್ಡನ್ನ ಹಾಕಿದ್ರೆ ಇವಾಗ ಎಷ್ಟು ಆಗ್ತಿತ್ತು? 1 ಲಕ್ಷ ಇರೋದು 3 ಲಕ್ಷ ಆಗ್ತದೆ. ಸೊ ನಾವು ಪ್ರೀವಿಯಸ್ ಎಲ್ಲ ನೋಡಿ ಇನ್ವೆಸ್ಟ್ಮೆಂಟ್ ಅಂತ ನೋಡಿದಾಗ ಒಂದೊಂದು ವರ್ಷಕ್ಕೆ ಎಷ್ಟು ರಿಟರ್ನ್ ಕೊಡುತ್ತೆ? ಬರೀ 7%, 8%, 10% ಅಷ್ಟೇ. ಬಟ್ ಈಗ ಎಲ್ಲರೂ ದುಡ್ಡು ಮಾಡಿದ್ರ? ಎಲ್ಲರೂ ಮಾಡಿರಲ್ಲ. ಬಟ್ ಅದಕ್ಕೆ ನಾಲೆಜ್ ಬೇಕು. ಯಾವ ಟೈಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ. ಸೊ ಈಗ ಸರ್ ನೀವು ಹೇಳಿದ್ರೆ ಮಾರ್ಕೆಟ್ ಲೆವೆಲ್ ಅಂತ ನೋಡಿ ಎಲ್ಲಿವರೆಗೂ ಹೋಗಿದ್ರು? 26,000 ಹೋಗಿತ್ತು. ನಮ್ಮ ಮಾರ್ಕೆಟ್ ಎಷ್ಟು ಬಂದಿದೆ? 26,000 ಹೋಗಿದೆ. ಇದು ಇನ್ನೂ 10 ವರ್ಷ ಬೆಳೆಸೋಕೆ ಹತ್ತತ್ರ 50,000 ದಾಟಿದೆ. ಆ 50,000 ದಾಟಿದೆ ಅಂತ ಏನ್ ಹೇಳ್ತಾರೆ? ಎಲ್ಲಾ ಟಾಪ್ 50 ಕಂಪನಿಗಳು ಬೆಳೀತಾ ಇರೋದನ್ನ ಹೇಳಿದ್ರೆ 50 ಕಂಪನಿಗಳು ಬೆಳೀತಾ ಇರೋದನ್ನ ಬೆಳವಣಿಗೆ ನಾವು ನೋಡ್ತೀವಿ. ಯಾವಾಗ ಬೀಳ್ತಾ ಇದೆ ಮಾರ್ಕೆಟ್ ನೋಡಿ ಅಬ್ಸರ್ವ್ ಮಾಡಿ. ಯಾವಾಗ ಜಾಸ್ತಿ ಬೀಳುತ್ತೆ ಆ ಎಲ್ಲ ಮಾರ್ಕೆಟ್ ಏನಾಗಿದೆ ನಮ್ಗೆ ಬೌನ್ಸ್ ಅಂತ ಇದೆ. ಹೇಗೆ ಬಾಲ್ ನ ಕೆಳಗಡೆ ಬರುತ್ತೆ ಬೌನ್ಸ್ ಆಗುತ್ತೆ, ಅದೇ ರೀತಿ ಮಾರ್ಕೆಟ್ ಯಾವ ಪ್ರೈಸ್ ಅಲ್ಲಿ ಬಿದ್ದು ಅದಾದ್ಮೇಲೆ ಅಷ್ಟೇ ಬೌನ್ಸ್ ಆಗುತ್ತೆ. ಇಲ್ಲಿ ಹೋರಾಟ ನೋಡಿ ಇದು ಎಷ್ಟು ಪರ್ಸೆಂಟೇಜ್ ಇದ್ದು ಅದರಲ್ಲಿ 2% ಮಾರ್ಕೆಟ್ ಬೌನ್ಸ್ ಆಗಿದೆ. ಅಂದ್ರೆ ಏನಾಗಿದೆ? ಕಂಪನಿಗಳು ದುಡ್ಡು ಮಾಡ್ತಿದ್ದಾರೆ ಇವಾಗ ಆ ಕಂಪನಿಗಳು ಎಷ್ಟು ದುಡ್ಡು ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಬೀಳ್ತಿದೆ ಅಂತ ನೋಡೋಣ ಅಂತ ಇನ್ನೊಂದು ಸ್ಟಾರ್ಟ್ ಮಾಡೋಣ. ಎಕ್ಸಾಂಪಲ್ ಸೊ ಎಜುಕೇಶನ್ ಮಾಡಿ ಅಂತಂದ್ರೆ ನಮ್ಮ ಭಾರತದ ಟಾಪ್ ಕಂಪನಿಗಳಲ್ಲಿ 50 ಕಂಪನಿಗಳಿಂದ ಆ 50 ಕಂಪನಿಗಳಲ್ಲಿ ಅಂದ್ರೆ ನಮ್ಮ ಭಾರತದಲ್ಲಿ ದೊಡ್ಡ ಶ್ರೀಮಂತವಾದ ಒಂದು ಕಂಪನಿ ಅಂತಂದ್ರೆ ಈ ಕಂಪನಿ ಹಿಂಗ್ ಬೆಳೀತಾ ಇದೆ ಅಂತ ನೋಡಿ. 2008ರಲ್ಲಿ ಇದರ ಪ್ರೈಸ್ ಎಷ್ಟುವರೆಗೂ ಹೋಗಿದ್ದು? 300 ರೂಪಾಯಿ ಇದ್ದು ಎಲ್ಲಿವರೆಗೂ ಹೋಗಿದ್ದು? 114 ಹೋಗಿದ್ದ. ಇದು 30 ರೂಪಾಯಿ 10 ರೂಪಾಯಿ. ಕೊರೋನಾ ಟೈಮಲ್ಲಿ ಎಷ್ಟು ಪ್ರೈಸ್ ನೋಡಿ ಇಲ್ಲಿವರೆಗೂ ಹೋಗಿತ್ತು. ಅಂದ್ರೆ ಎಷ್ಟು? 400 ರೂಪಾಯಿ ಸ್ಟಾಕ್. ರಿಲಯನ್ಸ್ ಕಂಪನಿ 2020ರಲ್ಲಿ 400 ರೂಪಾಯಿ ಸ್ಟಾಕ್ ಇವಾಗ ಎಷ್ಟಿದೆ? ಎಷ್ಟು ಜಾಸ್ತಿ ಆಯ್ತು? 3 ರೂಪಾಯಿ ಜಾಸ್ತಿ ಆಯ್ತಾ? ಚಿಲ್ಲರೆ ಎಲ್ಲ ಬೇಡ. 12 3 ರೂಪಾಯಿ ಜಾಸ್ತಿ ಆಯ್ತು. ಅಂದ್ರೆ ನೀವು 400 ರೂಪಾಯಿಯಲ್ಲಿ 1 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ರೆ ಇವಾಗ ಎಷ್ಟು ಆಗ್ತಿತ್ತು? 3 ಲಕ್ಷ ಆಗ್ತದೆ. ಇದು ಕಂಪನಿಗಳ ಬೆಳವಣಿಗೆ ಅನ್ನೋದು ಹೇಳುತ್ತೆ. ಆ ಕಂಪನಿಯ ಬೆಳವಣಿಗೆನ ನಾವು ತಗೋಬೇಕು ಅಂತ ಕಂಪನಿಗಳಲ್ಲಿ ಹೂಡಿಕೆ ಮಾಡಬೇಕು.
ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿದ್ರೆ ನಮ್ಗೆ ಏನಾಗ ಒಳ್ಳೇದಾಗತ್ತ, ಹೌದು ನಮಗೂ ಆಗುತ್ತೆ, ನಮ್ಮ ದೇಶಕ್ಕೂ ನಾವು ಸೇವೆ ಮಾಡಿದಾಗ. ಹೇಗೆ ದೇಶಕ್ಕೆ ಸೇವೆ ಮಾಡಬೇಕು ಅಂದ್ರೆ ನಾವೇನಾದ್ರು ಹೋಗಿ ಗನ್ನೆಲ್ಲ ಇಟ್ಕೊಂಡು ಮಾಡ್ಬೇಕಾ ಅವಶ್ಯಕತೆ ಇಲ್ಲ. ಕಂಪ್ನಿಗಳ ಕಂಪನಿಗಳು ಯಾವಾಗ ಬೆಳೆಯುತ್ತೆ, ಸೊ ಅವಾಗ ಆರ್ಥಿಕತೆ ಜಾಸ್ತಿ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ಕೆಲಸಗಳು ಇವಾಗ ನಾವೇ ಕೆಲಸ ಇಲ್ಲ ಅಂತ ದುಡ್ಡಿರೋರು ಏನ್ ಮಾಡ್ಬೇಕು, ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡಿದ್ರೆ ಕಂಪ್ನಿಗಳು ಬೆಳೆಯುತ್ತೆ. ಕಂಪ್ನಿಗಳು ಬೆಳೆದಾಗ ಬೇರೆ ಯಾರು ಕೆಲಸ ಇಲ್ಲ, ಅವ್ರಿಗೆಲ್ಲ ಹೌದಾ. ಕಂಪ್ನಿಗಳು ಬೆಳೆದಾಗ ನಮ್ಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜನರೇಟ್ ಆದಾಗ ಕಂಪ್ನಿಗಳು ದುಡ್ಡು ಮಾಡುತ್ತೆ. ಸೊ ನಮ್ಮ ಭಾರತ ಕೂಡ ಆರ್ಥಿಕತೆಯಿಂದ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಸೊ ಇವಾಗ ನೀವು ಚೆಕ್ ಮಾಡ್ಬೋದು. ಸೊ ರೈತ ಸಿಕ್ತು 400 ಸೊ 1500 ಹೋಗಿದೆ. ಅದೇ ನೋಡಿ ಇಲ್ಲಿ ನೋಡಿ 400 ರೂಪಾಯಿ ಇತ್ತು 2020ರಲ್ಲಿ 21 ಸಂಖ್ಯೆ ಎಷ್ಟು ನೋಡಿ 1000 ರೂಪಾಯಿ, ಆಲ್ಮೋಸ್ಟ್ ಡಬಲ್ ಬೇಗ ಬಂತು. ಬಟ್ ಪ್ರತಿ ಸಲ ಬೆಳೆಯುತ್ತಾ ಬೆಳೆಯಲ್ಲ ಅನ್ನೋದಕ್ಕೆಲ್ಲ ನಮಗೆ ಪ್ರಾಪರ್ ನಾಲೆಜ್ ಅಂತ ಯಾವ ಟೈಮಲ್ಲಿ ಹೂಡಿಕೆ ಮಾಡಬೇಕು, ಯಾವ ಸ್ಟಾಕ್ ತಗೋಬೇಕು, ಯಾವ ಕಂಪನಿ ತಗೋಬೇಕಾ ಅಥವಾ ಯಾವ ತಗೋಬೇಕಾ ಅಂತ ನಾವು ಚೆಕ್ ಮಾಡಿ ನಾವೇ ಮಾಡಬೇಕು, ಹೂಡಿಕೆ ಮಾಡಬೇಕು. ಆ ಚೆಕ್ ಎಲ್ಲ ಮಾಡಿ ಹೂಡಿಕೆ ಮಾಡಬೇಕು ಅಂತಂದ್ರೆ ನಾಲೆಜ್ ಅನ್ನೋದು ಇಂಪಾರ್ಟೆಂಟ್. ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಯಾವ ಮಾರ್ಕೆಟ್ ಬೆಳೆಯುತ್ತೆ, ಯಾವ ಮಾರ್ಕೆಟ್ ಬೆಳೆಯಲ್ಲ. ಸೊ ಈಗ ಇವಾಗ ಹೇಳ್ಬೋದು ಸರ್ ಈ ಕಂಪ್ನಿ ಚೆನ್ನಾಗಿದೆ ಅಂತಂದ್ರೆ 1000 ಇತ್ತು 1200 ರೂಪಾಯಿ ಇತ್ತಲ್ಲ, 400 ರೂಪಾಯಿ ಇತ್ತಲ್ಲ, ಏನಕ್ಕೆ ಎಲ್ಲ ಸೊ ನಮಗೂ ಏನ್ ಸಂಬಂಧ ನೆಕ್ಸ್ಟ್ ಅದಾದ್ಮೇಲೆ ಸೊ ಯುಎಸ್ ಇಂದ ಟಾರಿಫ್ಸ್ ಅಂತ ಟ್ಯಾಕ್ಸ್ ಇವೆರಡನ್ನ ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಹೆಂಗೆ ಅಂತ ನೋಡೋಣ. ಇವಾಗ ಅನುಭವಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಈ ಚೇರ್ ರೆಡಿ ಮಾಡಬೇಕು, ನೀವೇನು ಕೂತ್ಕೊಂಡಿದ್ರೆ ಆ ಚೇರ್ ರೆಡಿ ಮಾಡಬೇಕು. ಆ ಚೇರ್ಗೆ ಬೇಕಾಗಿರೋದು ಏನು ಮಾಡಬೇಕು, ಚೇರ್ ರೆಡಿ ಮಾಡ್ಬೇಕಾದ್ರೆ ನನ್ಗೆ ಏನ್ ಬೇಕು, ಪ್ಲಾಸ್ಟಿಕ್ ಬೇಕಾ, ಆ ಪ್ಲಾಸ್ಟಿಕ್ ನಮ್ಮ ಭಾರತದಲ್ಲಿ ಅಂದ್ರೆ ಪೆಟ್ರೋಲ್ ಡೀಸೆಲ್ ನಮ್ಮ ಭಾರತದಲ್ಲಿ ಇಲ್ಲ. ನಾವು ಬರಬೇಕಾದ್ರೆ ನಾವು ಬೇರೆ ದೇಶದಲ್ಲಿ ಅರಬ್ ಕಂಟ್ರೀಸ್ ಕ್ರೂಡ್ ಆಯಿಲ್ ಅಂತ ಹೇಳ್ತೀವಿ. ಆ ಕ್ರೂಡ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿದ್ರೆ ಅದನ್ನ ಸಪರೇಟ್ ಮಾಡಿ ಪೆಟ್ರೋಲ್ ಡೀಸೆಲ್ ಇದೆಲ್ಲ ಸಪರೇಟ್ ಮಾಡಿ ಕೊಡ್ತೀವಿ. ಸೊ ಅದೇ ತರನೇ ಸೊ ಯಾವಾಗ ಮಾಸ್ ಸಿಚುವೇಶನ್ ಸ್ಟಾರ್ಟ್ ಆಯಿತು, ಆ ಟ್ರಾನ್ಸ್ಪೋರ್ಟೇಷನ್ ಪೆಟ್ರೋಲ್ ಡೀಸೆಲ್ ಏನು ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಅದೆಲ್ಲ ಸ್ಟಾರ್ಟ್. ಇವಾಗ ತರಕಾರಿ ಟೊಮಾಟೊ ಇವಾಗ 20-15 ರೂಪಾಯಿ ಸಡನ್ 100 ರೂಪಾಯಿ ಹೌದಾ. ಇವಾಗ ಏನಾಗ್ತದೆ ಬೇರೆ ದೇಶದಲ್ಲಿ ಅದಕ್ಕೆ ಏನಾಗ್ತದೆ ಪ್ರಭಾವ ಮಾಡ್ತದೆ, ಏನು ಪೆಟ್ರೋಲ್ ಅಂಡ್ ಡೀಸೆಲ್ ಆ ತರ ಪ್ರಾಡಕ್ಟ್ ಅಲ್ಲಿ ಪ್ರಾಬ್ಲಮ್ ಇದ್ದಾಗ ಅವರು ನಮ್ಮ ದೇಶಕ್ಕೆ ಕಳಿಸೋದಕ್ಕೆ ಇಷ್ಟಪಡ್ತಾರ, ಅವ್ರ ಮನೆ ಕಳಿಸೋದಕ್ಕೆ ಅವರಿಲ್ಲ ಆ ತರ ಇದ್ದಾಗ ಪೆಟ್ರೋಲ್ ಡೀಸೆಲ್ ಶಾರ್ಟೇಜ್ ಆದಾಗ ಇವರ ಒಂದು ಪ್ರಾಫಿಟ್ಸ್ ಏನಾಗುತ್ತೆ ಕಮ್ಮಿ ಆಗುತ್ತೆ. ಆ ಒಂದು ರಾ ಮೆಟೀರಿಯಲ್ಸ್ ಅಂದ್ರೆ ಇವಾಗ ಪ್ಲಾಸ್ಟಿಕ್ ನಮ್ಗೆ ಎಷ್ಟು ಸಿಗ್ತಾ ಇಲ್ಲ, ನಾನು ಇವಾಗ ಕೆಜಿಗೆ 100 ರೂಪಾಯಿ ತಗೊಳ್ತಾ ಇದ್ದೀನಿ. ಸೊ ಇವಾಗ ಏನಾದ್ರು ನಾವು ಸಪ್ಲೈ ಮಾಡೋದು ಕಮ್ಮಿ ಮಾಡಲ್ಲ, ಅವಾಗ ಪ್ರೈಸ್ ಏನಾಗುತ್ತೆ ಕೆಜಿಗೆ 100 ರೂಪಾಯಿ ಏನಾಗುತ್ತೆ 110, 20, 130 ಬೆಳೀತಾ 120, 130 ಬೆಳೀತಾ ನನಗೆ ಪ್ರಾಫಿಟ್ ಜಾಸ್ತಿ ಆಗುತ್ತಾ ಆಗುತ್ತೆ. ಎಲ್ಲ ಮಾಡಬೇಕು 130, 140 ಅಂತಂದ್ರೆ ಬೇರೆ ಮಾಡ್ತಾರೆ, ಬೇರೆ ಪ್ಲಾಸ್ಟಿಕ್ ಬೇರೆ ಮೆಟೀರಿಯಲ್ಸ್ ಫುಡ್ ಆ ತರ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ನಮ್ಮ ಸೇಲ್ಸ್ ಕಮ್ಮಿ ಆಗುತ್ತೆ, ನಮಗೆ ಪ್ರಾಫಿಟ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿ ಇಟ್ಟಾದಾಗ ಪ್ರೈಸಸ್ ಕಮ್ಮಿ ಆಗುತ್ತೆ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅಂದ್ರೆ ಕಂಪನಿಯ ಒಂದು ಬೆಳವಣಿಗೆ ಅನ್ನೋದು ಹೇಳುತ್ತೆ. ಅದು ಹಿಂಗ್ ಬೆಳೀತಾ ಇದೆ, ಪ್ರಾಫಿಟ್ ಚೆನ್ನಾಗಿ ಆಗ್ತಿದ್ಯಾ ಅಂದ್ರೆ ಬೆಳೀತಾ ಇದೆ, ಪ್ರಾಫಿಟ್ಸ್ ಆಗ್ತಾ ಇಲ್ವಾ ಕಂಪನಿಯ ಶೇರ್ ವ್ಯಾಲ್ಯೂಸ್ ಡೌನ್ ಆಗುತ್ತೆ, ಆಸ್ತಿನೂ ಡೌನ್ ಆಗ್ತಾ ಹೋಗುತ್ತೆ. ಸೊ ಈಗ ನಾಲೆಜ್ ಅನ್ನು ಸಿಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟ್ ಸ್ಟೇಜ್ ಬರುತ್ತೆ. ಸೊ ಟ್ಯಾಕ್ಸ್ ಹೇಗೆ ಎಫೆಕ್ಟ್ ಆಯ್ತು ಗೊತ್ತಾ ಯಾರು? ಸೊ ಬೇರೆ ಟ್ಯಾಕ್ಸ್ ಹಾಕಿದ್ರೆ ನಮಗೆ ಪ್ರಾಬ್ಲಮ್ ಅಂತ ನಿಮ್ಗೆ ಅನ್ಸ್ಬೋದು. ಹೇಗೆ ಅಂತ ಸೊ ಇವಾಗ ಒಂದು ವೆಹಿಕಲ್ ತಗೋಬೇಕು, ಓಕೆನಾ? ಇವಾಗ ನಾವು ಒಂದು ಗಾಡಿ ತಗೋಬೇಕು, 2 ವೀಲರ್ ಗಾಡಿ ತಗೋಬೇಕು ಬೇರೆ ದೇಶದಿಂದ ನಮ್ಮ ಗಾಡಿನ ತಗೋಬೇಕು. ಟ್ಯಾಕ್ಸ್ ಎಷ್ಟಿದೆ ಗೊತ್ತಾ? 52%. ಒಂದು ಗಾಡಿ ಬೇರೆ ದೇಶದಿಂದ ತಗೋಬರ್ಬೇಕು ಅಂತಂದ್ರೆ ನಮ್ಮ ಭಾರತಕ್ಕೆ ಅಂದ್ರೆ 100 ರೂಪಾಯಿ ಇತ್ತು ಅಂತಂದ್ರೆ ಗಾಡಿ ಈಗ ಎಷ್ಟು ಬರ್ತಲ್ಲ
ಬಟ್ ಗಾಡಿ ಬೆಲೆ 100 ರೂಪಾಯಿ ಅಷ್ಟೇ. ಬಟ್ ನೀವು ರಿಪೋರ್ಟ್ ಮಾಡ್ಕೊತಾ ಇದ್ದೀರಾ, ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಎಷ್ಟು ಟ್ಯಾಕ್ಸ್ ಕೊಡ್ಬೇಕು? 52% ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ. ಇದು ನಮ್ಮ ಇಂಪೋರ್ಟ್ ಮೇಲೆ ಆಗಿರೋ ಟ್ಯಾಕ್ಸ್. ಇವಾಗ ನಮ್ಮ ಬಂದಲ್ಲಿ ಏನ್ ಮಾಡಿದ್ರು, ನೀವು ಅಷ್ಟು ಟ್ಯಾಕ್ಸ್ ಹಾಕಿದ್ದೀರಾ, ನಮ್ಮ ಭಾರತದ ಅವ್ರ ದೇಶದ ಬೆಳೆಸಬೇಕು, ನಾವು ಸಾಲ ಇರುವಾಗ ನಮ್ಮ ಸಾಲವನ್ನು ತೀರಿಸಬೇಕು, ನಾವು ಟ್ಯಾಕ್ಸ್ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಇವಾಗ 26% ಏನು 0.5% ನಮ್ಮ ಭಾರತದಲ್ಲಿ ಎಲ್ಲಾ ಮೆಟೀರಿಯಲ್ಸ್ ಆಗಲಿ ಎಲ್ಲಾ ಒಂದು ಏನು ಪ್ರಾಡಕ್ಟ್ಸ್ ಆಗಲಿ ಎಲ್ಲ ಸಿಗೋದಿಲ್ಲ. ನಾವು ಬೇರೆ ದೇಶದ ಪೆಟ್ರೋಲ್ ತಗೊಳ್ತೀವಿ, ಬೇರೆ ದೇಶಕ್ಕೆ ಫಾರ್ಮಾಸ್ಯೂಟಿಕಲ್ಸ್, ಮೆಡಿಸಿನ್ಸ್, ಫುಡ್ ರಿಲೇಟೆಡ್ ಐಟಮ್ಸ್, ಮೆಟಲ್ಸ್ ಇದೆಲ್ಲ ಸೇಲ್ ಮಾಡ್ತೀವಿ. ಬೇರೆ ದೇಶದ ನಮಗೆ ಇಂಪೋರ್ಟ್ ಮಾಡ್ತೀವಿ ಎಲ್ಲ. ಇವಾಗ ನಮ್ಮ ಕಾಪರ್ ಅಂತ ನಮ್ಗೆ ಇದೇ ವಿಷಯ ತಗೋಣ. ಇವಾಗ ನಮ್ಗೆ ಎಷ್ಟು 100 ಟನ್ ಅವಶ್ಯಕತೆ ಇದೆ. ನಮ್ಗೆ ರೆಡಿ ಮಾಡ್ತಾ ಇರೋದು 80 ಟನ್ ಅಷ್ಟೇ. ಇನ್ನೂ 20 ಟನ್ ನಮಗೆ ಅವಶ್ಯಕತೆ ಇದೆ, ಬೇರೆ ಅವಶ್ಯಕತೆ ಮಾಡ್ತೀವಿ. ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಳೇಬೇಕು. ಆಮೇಲೆ ನೀವೇನು ಮೊಬೈಲ್ಸ್ ಎಲ್ಲ ಒಳ್ಳೆ ಸಬ್ಜೆಕ್ಟ್ ಅಂತ ಹೇಳ್ತಾರೆ, ಸೆಮಿ ಕಂಡಕ್ಟರ್ಸ್, ಮೆಟಲ್ಸ್ ಅದೆಲ್ಲ ನಮ್ಮ ಭಾರತದಲ್ಲಿ ರೆಡಿ ಆಗದೇ ಇಲ್ಲ. ನಮ್ಮ ಭಾರತದಲ್ಲಿ ಅಷ್ಟು ಡೆವಲಪ್ ಆಗುತ್ತೆ. ನಾವೇನ್ ಮಾಡ್ತಾ ಇದೀವಿ, ಸೊ ಚೀನಾ ಅಮೇರಿಕದಿಂದ ಸೊ ಲ್ಯಾಪ್ಟಾಪ್ಸ್ ಅಂದ್ರೆ ಕಂಪ್ಯೂಟರ್ಸ್ ಎಲ್ಲ ಗ್ರಾಫಿಕ್ ಕಾರ್ಡ್ ಅಂತ ಹೇಳಿ, ಅಂದ್ರೆ ಗೇಮ್ಸ್ ಎಲ್ಲ ನಾವು ಮೊಬೈಲ್ ಗೇಮ್ ಮಾಡೋದಿಲ್ಲ, ಆ ಗೇಮ್ ಮಾಡೋದಕ್ಕೆ ಒಂದು ಕಂಪ್ಯೂಟರ್ ಅಲ್ಲಿ ಒಂದು ಪಾರ್ಟ್ ಅಂತ ಹೇಳಿ, ಆ ಗ್ರಾಫಿಕ್ಸ್ ಕಾರ್ಡ್ ನಾವು ಯುಎಸ್ ನಲ್ಲಿ ಇಂಪೋರ್ಟ್ ಮಾಡ್ಬೋದು. ಅವ್ರು ಅಷ್ಟು ರೆಡಿ ಮಾಡ್ತಾರೆ. ಇವಾಗ ಇದೆಲ್ಲ ವರ್ಕ್ ಮಾಡಬೇಕು ಅಂತಂದ್ರೆ ಇದರಲ್ಲಿ ಎಷ್ಟು ಪಾರ್ಟ್ಸ್ ಆಗಿರ್ತಾರೆ ಹೌದಾ, ಆ ಪಾರ್ಟ್ಸ್ ಎಲ್ಲ ನಮ್ಮ ಭಾರತದಲ್ಲಿ ಸಿಗೋದಿಲ್ಲ. ಎಲ್ಲ ಮ್ಯಾನುಫ್ಯಾಕ್ಚರ್ ಅಲ್ಲ, ಒಂದೊಂದು ಪಾರ್ಟ್ ನಾವು ಬೇರೆ ಬೇರೆ ದೇಶದಿಂದ ತಗೊಂಡು ಇಲ್ಲಿ ಅಸೆಂಬಲ್ ಮಾಡಿ ಅಂದ್ರೆ ಗ್ರೂಪ್ ಮಾಡ್ಬಿಟ್ಟು ಒಂದು ಪ್ಯಾನಲ್ ಅಂತ ರೆಡಿ ಮಾಡ್ತೀವಿ, ಟಿವಿ ಅಂತ ರೆಡಿ ಮಾಡ್ತೀವಿ. ಅದೇ ಬಂದ್ರೆ ಫ್ಯಾನ್ ಆಗಿ ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇ ಎಲ್ಲ ನಾವೆಲ್ಲ ಯೂಸ್ ಮಾಡ್ತೀವಿ. ಚೀನಾ ಐಟಮ್ ತಗೊಳ್ಳಿಲ್ಲ, ಚೀನಾ ಐಟಮ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ. ಏನಂತೆ ಅಲ್ಲಿ ನಿಮಗೆ ಮೆಟಲ್ ರಿಲೇಟೆಡ್ ಐಟಮ್ಸ್ ಏನ್ ಮಾಡ್ತಾರೆ, ಅಲ್ಲಿ ಬಲ್ಕಲ್ಲಿ ದೊಡ್ಡ ಫ್ಯಾಕ್ಟರಿ ಒಂದು ಸರಿ ಲಕ್ಷಾಂತರ ಒಂದು ಪ್ರಾಡಕ್ಟ್ ಆಗ್ತದೆ, ಅಷ್ಟು ಮ್ಯಾನುಫ್ಯಾಕ್ಚರ್. ನಾವು ಇಲ್ಲಿ 1000 ಗಟ್ಟಲೆ ಒಂದು ಪ್ರಾಡಕ್ಟ್ ಸೇಲ್ ಅಂತಂದ್ರೆ ನಾನು ಇಲ್ಲಿ 1000 ರೆಡಿ ಮಾಡ್ತೀನಿ ಅಂದ್ರೆ ಚೀನಾದಲ್ಲಿ 1 ಲಕ್ಷ ರೆಡಿ ಮಾಡ್ತಾರೆ. 1 ಲಕ್ಷ ರೆಡಿ ಮಾಡಿದಾಗ ಪ್ರೈಸಸ್ ಎಲ್ಲ ಸಿಗುತ್ತೆ. ನಾನು 1000 ರೆಡಿ ಮಾಡೋದಕ್ಕೂ ಒಂದು ದಿನದಲ್ಲಿ 1 ಲಕ್ಷ ರೆಡಿ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಆ ತರ ಏನ್ ಮಾಡ್ತಾರೆ, ಕಮ್ಮಿ ಪ್ರೈಸ್ಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ತಾರೆ. ನಿಮಗೆ ಎಲ್ಲಿಂದ ಮೋಟೋರೋಲಾ, ರಿಯಲ್ಮಿ ಮತ್ತೆ ನೆಕ್ಸ್ಟ್ ಇದೆಲ್ಲ MI, ವಿವೋ, ಓಪೋ ಎಲ್ಲ ಮಾಡ್ತೀರಾ, ಅದೆಲ್ಲ ನಮ್ಮ ದೇಶದ ಎಲ್ಲ ಚೀನಾದೆ. ಆ ಚೀನಾದಿಂದ ನಾವೇನ್ ಮಾಡ್ತೀವಿ, ಇಂಪೋರ್ಟ್ ಮಾಡ್ಕೋತಾರೆ. ಆ ಇಂಪೋರ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಇವಾಗ ನಾವೇನೋ 10,000 ಸಿಗ್ತಾ ಇದೆ, ಅವ್ರಿಗೆ ಏನಾದ್ರು 5% ಜಾಸ್ತಿ ಮಾಡ್ತಾರೆ. ಅವಾಗ ಏನಾಗುತ್ತೆ, ನೀವೇನು 10,000 ಕೊಡ್ತಾ ಇದ್ದಾರೆ 15,000 ಕೊಡ್ತಾರೆ, ಅವಾಗ ನಾವೇನ್ ಮಾಡ್ತೀವಿ 10,000 ಯಾವ್ದು ಅದನ್ನ ನೋಡ್ಕೊತೀವಿ ಹೌದಾ. ಅವಾಗ ಈ ಕಂಪ್ನಿಗಳಿಗೆಲ್ಲ ಪ್ರಾಬ್ಲಮ್ ಆಗುತ್ತಾ, ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ, ಸೊ ಕಂಪ್ನಿಗಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ನೀವು ನೋಡಬಹುದು ಯುಎಸ್ ಮಾರ್ಕೆಟ್ಸ್ ಅಲ್ಲಿ ಲಾಸ್ಟ್ 2 ತಿಂಗಳಿಂದ 10% ಯುಎಸ್ ಮಾರ್ಕೆಟ್ಸ್ ಫಾಲೋ ಆಗ್ತಿದೆ. ಬೇರೆ ದೇಶದ ಮಾರ್ಕೆಟ್ ನಿನ್ನೆ ಶುಕ್ರವಾರ 5% ಬಿದ್ದಿದೆ. ನಾವು ಹೇಗೆ 50-50 ಅಂತ ಹೇಳ್ತೀವಿ, ಅದೇ ತರ ಬೇರೆ ದೇಶದ ಒಂದು ಮಾರ್ಕೆಟ್ ಸಹ ಯುಎಸ್ ಮಾರ್ಕೆಟ್ 50% ಬಿದ್ದಿದೆ. ಬಿಕಾಸ್ ಟಾರ್ಗೆಟ್ ನಮ್ಮ ಮಾರ್ಕೆಟ್ ಎಷ್ಟು ಬಿದ್ದಿದೆ ನೋಡಿ, ಒಂದೇ ದಿನದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಗೊತ್ತಾ? ಇದು ಪರ್ಸೆಂಟೇಜ್ ಮುಂಚೆ ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳಿದ್ರು. ಬಟ್ ಆ ಟ್ಯಾಕ್ಸ್ ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತೆ, ಇವರು ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ಈ ಸ್ಕೀಮ್ಸ್ ತರ್ತೀವಿ ಅಂತ. ಅದು ಅನೌನ್ಸ್ ಆಗಿಲ್ಲ ಅಂದ್ರೆ ಇಂಪ್ಲಿಮೆಂಟ್ ಆಗುತ್ತೆ, ಬರೋದು ಟೈಮ್ ಬರೋದು. ಅದೇ ನಮಗೆ 18% ಮಾಡೋದು ಟ್ಯಾಕ್ಸ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಾ ದೇಶದ ಮೇಲೆ ಹಾಕಿದ್ದಾರೆ. ಇವಾಗ ಏನಾಗಿದೆ, ಆ ದೇಶದ ಒಂದು ಆರ್ಥಿಕತೆ ವಿಸ್ತಾರ ಮಾಡೋ ಒಂದು ರೀತಿ ಬಂದ್ಬಿಟ್ಟು ಆ ತರ ಆದಾಗ ಯುಎಸ್ ಮಾರ್ಕೆಟ್ ನ ಒಂದು ಆರ್ಥಿಕತೆ ಬೇರೆ ದೇಶದ ಆರ್ಥಿಕತೆಗಿಂತ ಎಕನಾಮಿಗಳು ತುಂಬಾ ಸ್ಟ್ರಾಂಗ್ ಆಗಿದೆ. ಅವರ ಜಿಡಿಪಿ ಎಷ್ಟಿದೆ ಗೊತ್ತಾ, 42 ಲಕ್ಷ ಬಿಲಿಯನ್ ಡಾಲರ್, $42 ಬಿಲಿಯನ್ ಅಂತ ಹೇಳ್ತಾರೆ. ನಮ್ಮ ಭಾರತ ದೇಶದ ಗೊತ್ತಾ
1 ಬಿಲಿಯನ್ ಡಾಲರ್ಗೆ 1 ಲಕ್ಷ ಕೋಟಿ. ಅಂದ್ರೆ ಒಂದು ಎಕಾನಮಿ ಎಷ್ಟಿದೆ ಅಂತ ಹೇಳೋದು ಯುಎಸ್ ಮಾರ್ಕೆಟ್ ಎಷ್ಟಿದೆ? $42 ಬಿಲಿಯನ್. ಆ ಒಂದು ದೇಶನೇ ಮಾರ್ಕೆಟ್ ಅಲ್ಲಿ ಮಾರಾಟ ಇದೆ ಅಂತಂದ್ರೆ ಅದರ ಎಫೆಕ್ಟ್ ಬೇರೆ ದೇಶಗಳಿಗೆ ಬೀಳ್ತಾರೆ. ಬಿಕಾಸ್ ನೀವು ಮೈಕ್ರೋಸಾಫ್ಟ್ ಹೇಳಿದ್ರ ಇವೆಲ್ಲ ಲ್ಯಾಪ್ಟಾಪ್ ಮಾಡ್ತಿರಲ್ಲ, ಅದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂತ ಸಾಫ್ಟ್ವೇರ್ ಅದೆಲ್ಲ ರೆಡಿ ಮಾಡೋದು ಯುಎಸ್. ಅದಕ್ಕೆ ಬೇರೆ ಯಾವ ದೇಶನೂ ಆ ಸಾಫ್ಟ್ವೇರ್ನ ರೆಡಿ ಮಾಡಲ್ಲ. ಗೂಗಲ್ ಹೇಳಿದ್ರ ಎಲ್ಲ ಹೇಳಿರ್ತಾರೆ, ಅದು ಯಾವ ದೇಶ? ಯುಎಸ್. ಪ್ರಪಂಚದ ನಂಬರ್ 1 ಶ್ರೀಮಂತರಾಗಿ ನಂಬರ್ 1 ಶ್ರೀಮಂತರ ಒಂದು ಕಂಪನಿಗಳಲ್ಲಿ ಎಲ್ಲರೂ ಎಲ್ಲ ಹೇಳಿದ ಅವರೆಲ್ಲ ಇಲ್ಲೇ ರಾಕೆಟ್ ಬಿಡ್ತಾರೆ, ಬ್ಲಾಸ್ಟ್ ಆಗತ್ತ, ತಲೆ ಕಟ್ಸುವ ಇಲ್ಲ ರಾಕೆಟ್ ಬಿಡ್ತಾರೆ. ಅವರೆಲ್ಲ ಹೇಳಿದ್ದಾರೆ ಇಲ್ಲೇ ಅಂದ್ರೆ ಆ ಡಾಲರ್ ಅಷ್ಟು ಬೆಳೆಯೋದಕ್ಕೆ ಕಾರಣ ಏನೋ ಅಲ್ಲಿನ ಒಂದು ಆರ್ಥಿಕತೆ ಎಕಾನಮಿ ಹಂಗೆ ಬೆಳೀತಾ ಇದೆ. ಇವಾಗ ನಮ್ಮ ದೇಶದಲ್ಲೂ ಆ ತರ ಏನಾದ್ರು ಗೂಗಲ್ ತರ ಒಂದು ಕಾಂಪಿಟೇಟ್ ಮೈಕ್ರೋಸಾಫ್ಟ್ ತರ ಒಂದು ಕಂಪ್ಯೂಟರ್ ಅಂತಂದ್ರೆ ನಮ್ಮ ಆರ್ಥಿಕತೆ ಕೂಡ ಬೆಳೆಯೋದು ಸ್ಟಾರ್ಟ್ ಆಗುತ್ತೆ. ಸೊ ಈಗ ಪ್ರೆಸೆಂಟ್ ಆಲ್ಮೋಸ್ಟ್ $2 ಬಿಲಿಯನ್ ಇದ್ದು ತುಂಬಾ ಬೇಗ $4 ಬಿಲಿಯನ್ ಬರ್ತದೆ. ನೆಕ್ಸ್ಟ್ ಇದೇ ತರ ಇನ್ನೊಂದು 15 ವರ್ಷ ಅನ್ಸುತ್ತೆ ನಾವು ಸೆಕೆಂಡ್ ಪ್ಲೇಸ್ ಇವಾಗ ಟೋಟಲ್ ಸೆಕೆಂಡ್ ಪ್ಲೇಸ್ ಬರ್ತೀವಿ. ರೀಸೆಂಟ್ ಆಗಿ ಜಪಾನ್ ಅವರು 4.5 $3.8 ಬಿಲಿಯನ್ ಇತ್ತು. ಅದು ಗ್ರೋತ್ ಸ್ಟೇಜ್ ಅಲ್ಲಿ ಇತ್ತು. ನಾವು ಇವ್ರನ್ನ ಕ್ರಾಸ್ ಮಾಡಿ $4 ಬಿಲಿಯನ್ ಗೆ ಬರ್ತೀವಿ. ಸೊ ಈ ಡೇಟಾ ನಿಮ್ಗೆ ಎಲ್ಲಿ ಸಿಗುತ್ತೆ? NSE ಅನ್ನೋದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಇದರಲ್ಲಿ ನಮಗೆ ಕಂಪನಿಗಳ ಒಂದು ಇನ್ಫಾರ್ಮೇಶನ್ ಕಂಪನಿಗಳಲ್ಲಿ ಸಿಗುತ್ತೆ. ನಾವು ಇಲ್ಲಿ ನೋಡಬಹುದು ನೋಡಿ ಎಷ್ಟಿದೆ 4.7 ಇದೆ. ನಾನು ರೌಂಡ್ ನಂಬರ್ ಹೇಳಿದೆ. ಸೊ ಇನ್ನೂ ಜಾಸ್ತಿ ಇದೆ. ಮಾರ್ಕೆಟ್ ಇವಾಗ ಬೀಳ್ತಾ ಸೊ ಇನ್ನೊಂದು ಪ್ರೈಸಸ್ ಕಮ್ಮಿ ಕೊಡ್ತಾರೆ. ನಮ್ಮ ಭಾರತ ಎಕಾನಮಿ ಟೋಟಲ್ ಕಂಪನಿಗಳ ಒಂದು ಒಟ್ಟು ಆಸ್ತಿ ಮೌಲ್ಯ $4.7 ಬಿಲಿಯನ್ ಅಷ್ಟು ಬೆಳೆದಿದೆ. ಸೊ ಈ ತರ ಮಾರ್ಕೆಟ್ ಬೆಳೀತಾ ಇದೆ ಅಂದಾಗ ನಾವು ಹಾಕೋ ದುಡ್ಡು ಸಹ ಬೆಳೀತಾ ಹೋಗ್ತಾ ಇರುತ್ತೆ. ಸೊ ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಏನೇನು ಲಾಭ? ಒಂದೇ ಕಂಪನಿಗಳು ಬೆಳೆದ್ರೆ ಮಾತ್ರ ಲಾಭನ ಅಥವಾ ಬೇರೆ ಏನಾದ್ರು ಲಾಭ ಇದೆ ಅದು ಮಾಡ್ತಾರೆ. ಸೊ ಕಂಪನಿಗಳು ಬೆಳೀತಾ ಇದೆ ಅಂತಂದ್ರೆ ದುಡ್ಡು ಮಾಡ್ತಾ ಇನ್ವೆಸ್ಟ್ ಮಾಡ್ತೀರಾ, ಸ್ಟಾಕ್ಸ್ ನ ಬೈ ಮಾಡ್ತೀರಾ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಯಾವುದೋ ಒಂದು ಕಂಪನಿಯ ಸ್ಟಾಕ್ಸ್ ಇದೆ, ಓಕೆನಾ? ಕಂಪನಿಯ ಶೇರ್ಸ್ ನ ಬೈ ಮಾಡಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಕಂಪನಿಗಳು? ದುಡ್ಡಾದ್ರೆ ಡಿವಿಡೆಂಡ್ಸ್ ಅಂತ ಕೊಡ್ತಾರೆ. ಡಿವಿಡೆಂಡ್ಸ್ ಅಂದ್ರೆ ಏನು? ಅಪ್ಪ ನೀವೆಲ್ಲ ನನ್ನ ಶೇರ್ ಏನು ಇರೋ 20% ನಾನು ದುಡ್ಡು ಮಾಡ್ತೀನಿ. ಆ $100 ಇವಾಗ ನಾನು $100 ದುಡ್ಡು ಮಾಡಿದೆ ಅಂದ್ರೆ ಈ $100 ನಾನು $10 ಅಷ್ಟು ನನ್ನ ಶೇರ್ ಹೋಲ್ಡರ್ಸ್ಗೆ ನಾನು ದುಡ್ಡು ಕೊಡ್ತೀನಿ. ನಾನು $100 ದುಡ್ಡು ಮಾಡಿದೆ, ನನಗೆ ಟೋಟಲ್ ಆಗಿ ಪ್ರಾಫಿಟ್ಸ್ ಎಲ್ಲ ಎಷ್ಟು $100 ಬಂದಿದೆ. ಆ $100 ಏನ್ ಮಾಡ್ತೀವಿ? $10 ಅನಿಸ್ತಿಲ್ಲ. ಯಾಕಂದ್ರೆ ಬಿಕಾಸ್ ನೀವೆಲ್ಲ ಮಾಡಿದ್ರ ನನ್ನ ಶೇರ್ಸ್ ನ ಬೈ ಮಾಡಿದ್ರ, ನನ್ನ ಶೇರ್ಸ್ ನ ಬೈ ಮಾಡಿದ್ರ ಅಂದ್ರೆ ಕಂಪನಿಯ ಒಂದು ಪಾರ್ಟ್ ಓನರ್ಶಿಪ್ ನ ನೀವು ತಗೊಂಡಿದ್ದೀರಾ, ಪಾಲುದಾರರು ಅಂತ ಹೇಳ್ತಾರೆ. ಸೊ ಆ ತರ ಡಿವಿಡೆಂಡ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. ಇಲ್ಲೂ ಸಹ ನನಗೆ ಅದಾದ್ಮೇಲೆ ಇನ್ನೊಂದು ಏನಾದ್ರು ಮಾಡ್ತೀವಿ ಅಂತಂದ್ರೆ ಬೋನಸ್ ಕೊಡ್ತೀವಿ. ಕಂಪನಿ ಏನ್ ಮಾಡಿದ್ರೆ ಬೋನಸ್ ಅಂತ ಕೊಡ್ತಾರೆ. ಸೊ ಈ ಬೋನಸ್ ಅಂತ ಏನಾದ್ರು ಇವಾಗ ಇಂಡಿವಿಜುವಲ್ ಆಗಿ ಚಿಕ್ಕವರಿಗೆ ಬೋನಸ್ ಎಲ್ಲ ಕೇಳಿದ್ರ ಏನ್ ಬೋನಸ್ ಅಂದ್ರೆ ಏನ್ ಕೊಡ್ತಾರೆ ಬೋನಸ್? ಹೌದಾ? ಇವಾಗ ಕಂಪನಿಗಳಿಗೆ ಸ್ಯಾಲರಿ ಕೊಡ್ತಾರೆ, ಇನ್ನೊಂದು 15,000 ಎಕ್ಸ್ಟ್ರಾ ಸೇರಿಸಿ ಕೊಡ್ತಾರೆ ಬೋನಸ್ ಅಂತ. ಅದೇ ತರ ಇದು ಸಹ ಪಾಲುದಾರರಿಗೆ ಏನ್ ಮಾಡ್ತಾರೆ? ಕಂಪನಿ ಶೇರ್ಸ್ ಬೋನಸ್ ಆಗ್ತದೆ. ಇವಾಗ ನಿಮ್ಮ ಹತ್ರ 100 ಶೇರ್ ಇತ್ತು, ಸೊ ಇಲ್ಲಿ ಒಂದೊಂದು ಡಿವಿಡೆಂಡ್ $10 ಕೊಡ್ಬೋದು. ನಿಮ್ಗೆ ಇದು ಬೋನಸ್ ಇದೆ, ನೆಕ್ಸ್ಟ್ ವರ್ಷಕ್ಕೆ ಬೋನಸ್ ಕೊಡು. ಅವಾಗ ನಿಮ್ಮ ಹತ್ರ 100 ಶೇರ್ ಇರೋದು ಇನ್ನೊಂದು 100 ಆಯ್ತು ಅಥವಾ 55 ಕೊಡ್ಬೋಣ. 100ಗೆ 100 ಕೊಡ್ಬೋದು. ನಿಮಗೆ ಟೋಟಲ್ ಎಷ್ಟಾಗ್ತೀವಲ್ಲ 200 ಶೇರ್ ಆಯ್ತಾ? ಈ ಶೇರಿನ ಬೆಳೀತಾ ಹೋಗ್ತಾರೆ, ಕಂಪನಿ ಬೆಳೀತಾ ಇದ್ದಾರೆ, ಡಿವಿಡೆಂಡ್ಸ್ ಕೊಡ್ತಾ ಇರ್ತಾರೆ, ಅದು ಸಿಗುತ್ತೆ. ನೆಕ್ಸ್ಟ್ ಬೋನಸ್ ಕೊಟ್ಟು ಇವಾಗ 200 ಶೇರ್ ಆಯ್ತು. ಈ 200 ಶೇರ್ಗೆ ಮತ್ತೆ ನೆಕ್ಸ್ಟ್ ವರ್ಷ ಬೋನಸ್ ಕೊಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ತರ ದುಡ್ಡಾಗುತ್ತೆ ಅಂತ ಅದೇ ದೊಡ್ಡವರೆಲ್ಲ ಏನ್ ಮಾಡ್ತಾರೆ?
ನಾವು ಅದ್ರ ಬಗ್ಗೆ ತಿಳ್ಕೋಬೇಕು. ನೋಡಿ ಬೋನಸ್ ಕೊಟ್ಟು 200 ಶೇರ್ ಆಯ್ತು, ನೆಕ್ಸ್ಟ್ ಡಿವಿಡೆಂಡ್ ಕೊಟ್ಟು, ನೆಕ್ಸ್ಟ್ ಇನ್ನೊಂದು 2-3 ವರ್ಷಕ್ಕೆ ಮತ್ತೆ ಬೋನಸ್ ಕೊಟ್ಟು 400 ಆಯ್ತು. ಆ 400 ಶೇರು ರೈತಷ್ಟು ಬೆಳೀತಾ ಇರ್ತಾರೆ, ರಿಲಯನ್ಸ್ ಬೆಳೀತಾ ಇರ್ತಾರೆ. ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು 3 ಶೇರ್, ಇವಾಗ ನೆಕ್ಸ್ಟ್ ಆಯ್ತು 400 ಆಯ್ತು. ಇದು ಶಾರ್ಟ್ ಟರ್ಮ್ ಡ್ಯೂರೇಷನ್ ಆಗೋದಿಲ್ಲ, 1 ವರ್ಷ 2 ವರ್ಷ ಆಗಲ್ಲ, 5 ವರ್ಷ 6 ವರ್ಷ ನೀವು ಹೂಡಿಕೆ ಮಾಡಿ ಬಿಟ್ಟಿದ್ರೆ ಇದಾಗುತ್ತೆ. 100 ಇರೋದು 400 ಆಯ್ತು, ಮತ್ತೆ ಡಿವಿಡೆಂಡ್ಸ್ ಕೊಡ್ತಾ ಹೋದ್ರೆ ಡಿವಿಡೆಂಡ್ಸ್ ಮತ್ತೆ ಕೊಡ್ತಾ 10 ವರ್ಷ 6 ವರ್ಷ ನಮ್ಗೆ ಎಷ್ಟೋ ಬೆಳೆದಿರುತ್ತೆ, 10 ಅಲ್ಲ 20 ಕೊಡ್ಬೋದು, 50 ಕೊಡ್ಬೋದು, ಇನ್ನೊಂದು ಶೇರ್ಗೆ ಎಕ್ಸ್ಟ್ರಾ ಕೊಡ್ಬೋದು. ಈಗ ನಿಮ್ಮ ಕಂಪನಿಯ ಒಂದು ಏನು ದುಡ್ಡು ಹಾಕಿರ್ತೀರ ಆ ಶೇರಿನ ಮೌಲ್ಯ ಕೂಡ ಪ್ರೈಸ್ ಬೆಳೀತಾ ಇರುತ್ತೆ, ಅದು ದುಡ್ಡು ಆಗುತ್ತೆ. ಎಷ್ಟು ಬೋನಸ್ ಅಂತ ಕೊಟ್ಟರೆ ಅಲ್ಲಿ ನಂಬರ್ ಆಫ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಇವಾಗ ಒಂದೊಂದು ಶೇರ್ಗೆ 1000 ರೂಪಾಯಿ ಅಂತ ತಗೊಂಡ್ರೆ 1000 ರೂಪಾಯಿ ಅಂತ ತಗೊಂಡ್ರೆ 100 ಶೇರ್ಗೆ ಎಷ್ಟಾಯ್ತು, 1 ಲಕ್ಷ ಆಯ್ತಾ? ಅದೇ 10 ವರ್ಷಕ್ಕೆ ಬೋನಸ್ ಇಲ್ಲ ಸೇರಿ ಈ 400 ಶೇರ್ ಅಂದ್ರೆ ಎಷ್ಟಾಯ್ತು, 4 ಲಕ್ಷ ಆಯ್ತು. ಈ ಹೂಡಿಕೆ ಮಾಡಿದ ಎಷ್ಟು ಬರೀ 1 ಲಕ್ಷ, 10 ವರ್ಷ ಅನ್ನೋದಕ್ಕೆ 4 ಲಕ್ಷ ಆಯ್ತು. ಈ 4 ಲಕ್ಷ ಜೊತೆಗೆ ಏನ್ ಕೊಡ್ತೀರಾ, ಡಿವಿಡೆಂಡ್ಸ್ ಎಕ್ಸ್ಟ್ರಾ ಕೊಡ್ತೀರಾ. ಈಗ ಅದಾದ್ಮೇಲೆ ಇನ್ನೊಂದು ಏನ್ ಮಾಡ್ಬೋದು, ಈ ಸ್ಟಾಕ್ಸ್ ಅಲ್ಲಿ ಹೂಡಿಕೆ ಮಾಡಿದ್ರೆ ನೆಕ್ಸ್ಟ್ ನಾವು ವೆಜ್ ಅಂತ ಹೇಳ್ತೀವಿ. ಜಾಸ್ತಿ ಹೇಳೋದಿಲ್ಲ, ಹೆಚ್ಚಿನ ಮಾಡಿ ನಾವು ದುಡ್ಡು ಸಾಲ ಮಾಡಬಹುದು. ವೆಜ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ನಮ್ಮ ಹತ್ರ ಗೋಲ್ಡ್ ಇದೆ, ನಾನು ದುಡ್ಡು ಬೇಕು, ನಾನೇ ಮಾಡ್ತೀನಿ ಎಲ್ಲಿ ಅದೇ ತರನೇ ನನಗೆ ಹೂಡಿಕೆ ಮಾಡ್ತೀನಿ, ಆ ಸ್ಟಾಕ್ಸ್ ನಾನು ಹೆಚ್ಚು ಸಹ ಮಾಡಬಹುದು. ಆ ಬಂದಿರೋದ್ರಲ್ಲಿ ನಾವೇನ್ ಮಾಡ್ಬೋದು, ನಾವು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂತ ಹೇಳ್ತೀವಿ. ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಸ್ಟ್ರಾಟಜಿಸ್, ಟ್ರೇಡಿಂಗ್ ಸ್ಟ್ರಾಟಜಿಸ್ ಮಾಡಬಹುದು. ಗೊತ್ತಿಲ್ಲ ಹೇಳಿ, ಇದೊಂದು ಪಾರ್ಟ್ ಆಫ್ ಒಂದು ಸೋರ್ಸ್ ಆಫ್ ಇನ್ಕಮ್ ಈ ಒಂದು ಸ್ಟಾಕ್ಸ್ ಇಂದ ಬರುತ್ತೆ. ಸೊ ಎಷ್ಟು ಬೆಳೀತಾ ಇದೆ, ಒಂದು ಡಿವಿಡೆಂಡ್ಸ್ ಬಂತು, ಶೇರ್ ಪ್ರೈಸ್ ಬೆಳೀತಾ ಇದೆ, ನೆಕ್ಸ್ಟ್ ಬೋನಸ್ ಕೊಟ್ಟು ಅದರಲ್ಲೂ ದುಡ್ಡು ಆಗ್ತಾ ಇದೆ, ಇಲ್ಲಿ ಬೆಂಚ್ ಮಾಡ್ಕೊಂಡ್ರೆ ಇಲ್ಲೂ ಸಹ ಬೆಳೀತಾ ಇದೆ. ಒಂದು ಕಡೆ ನೀವು ದುಡ್ಡನ್ನ ಹಾಕಿ ಬೇರೆ ಬೇರೆ ರೀತಿಯಿಂದ ಬೆಳೆಯೋದು ಯಾವ್ದಾದ್ರು ಬಿಸಿನೆಸ್ ಅಲ್ಲಿ ಇಲ್ಲ, ಯಾವ್ದಾದ್ರು ಇಲ್ಲ. ಅದಕ್ಕೋಸ್ಕರ ದೊಡ್ಡ ಏನ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಅಲ್ಲೂ ಹೂಡಿಕೆ ಮಾಡ್ತಾರೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ ಕಂಪನಿ ಏನ್ ಕಂಪನಿ, ಇನ್ಶೂರೆನ್ಸ್ ಕಂಪನಿ. ಇವ್ರು ದುಡ್ಡಲ್ಲ, ನೀವೆಲ್ಲ ಇನ್ಶೂರೆನ್ಸ್ LIC ನಲ್ಲಿ ದುಡ್ಡು ಹಾಕಿರ್ತೀರ ಅಂದ್ರೆ ಆ ದುಡ್ಡು ಅವ್ರು ಏನ್ ಮಾಡಲ್ಲ, ಸೀದಾ ತಗೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಅದಾಗಿ ಒಂದು ಕಂಪನಿ ಮೇಲೆ ರೀಸೆಂಟ್ ಆಗಿ ಒಂದು ನ್ಯೂಸ್ ಬಂತು, ಗೊತ್ತಾದ ಬಗ್ಗೆ ಹಿಂಡನ್ಬರ್ಗ್ ಅನ್ನೋ ಒಂದು ಕಂಪನಿ ಇದೆ. ಸೊ ಇದು ರೀಸನ್ ಏನ್ ಮಾಡ್ತಾರೆ, ಕಂಪನಿಗಳು ಒಂದು ಪ್ರೈಸಸ್ ನಾವು ಏನೇ ಆಗಲಿ ಅದನ್ನ ಮೋಸ ಮಾಡ್ತಾರೆ. ಇವಾಗ ಮೊದಲಲ್ಲಿ ಯಾವ ಪ್ರೈಸ್ ನ ಮೋಸ ಮಾಡ್ಬೋದು, ಯಾವ್ದಾದ್ರು ಪ್ರಾಡಕ್ಟ್ ನ ಮೋಸ ಮಾಡ್ಬೋದು. ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ನ ಮೋಸ ಮಾಡ್ತಾ ಇದ್ದಾರೆ. ಸಿಂಪಲ್ ಆಗಿ ಪ್ರೈಸ್ ನ ಮೋಸ ಮಾಡ್ತಾ ಇದ್ದಾರೆ ಕಂಪನಿ ಇದು ಯುಎಸ್ ಅಲ್ಲಿ ಇದೆ. ಸೊ ಇವರು ಏನ್ ಮಾಡಿದ್ರು, ಯುಎಸ್ ಮಾರ್ಕೆಟ್ ಅಲ್ಲಿ ಒಂದು ಕಂಪನಿ ಇತ್ತು, ಅದ್ರ ಮೇಲೆ ಇದೇ ತರ ಅದು ಒಂದು ಕಂಪನಿಯ ಶೇರ್ ಪ್ರೈಸ್ ನ ಮೋಸ ಮಾಡ್ತಾ ಇದ್ದಾರೆ. ಆ ಕಂಪನಿಯ ಶೇರ್ ಪ್ರೈಸ್ 40% ಇದೆ. ಇವ್ರು ಯಾವಾಗ ನ್ಯೂಸ್ ಬಿಟ್ಟಿದ ತಕ್ಷಣ ಅದರ 40% ಇದೆ. ಅದೇ ತರ ಈ ಕಂಪನಿ ಏನ್ ಮಾಡೋದು, ನಮ್ಮ ಭಾರತದ ಒಂದು ಅದಾನಿ ಗ್ರೂಪ್ ಮೇಲೆ ಸೊ ಬಿಟ್ಟಿರಂದ್ರೆ ಮುಂದೆ ದಿನ 20% ಇತ್ತು, ಎರಡನೇ ದಿನನೂ ಅಕೌಂಟ್ 20-25% ಡಿಸ್ಕೌಂಟ್ ಬರುತ್ತೆ. ಅಂದ್ರೆ ನೀವೆಲ್ಲ 100 ರೂಪಾಯಿ ದುಡ್ಡು ಹಾಕಿದ್ರೆ ಸೊ ಎರಡೇ ದಿನಕ್ಕೆ 45 ರೂಪಾಯಿ ಲಾಸ್. ಆಗ ರೂಮರ್ ಬಂತು, LIC ಕಂಪನಿ ಮುಚ್ಚಿಬಿಡುತ್ತೆ ಅಷ್ಟೇ. ಬಿಕಾಸ್ LIC ಕಂಪನಿ 23,000 ಕೋಟಿಯಷ್ಟು ಅದಾನಿ ಗ್ರೂಪ್ ಅಲ್ಲಿ ಹೂಡಿಕೆ ಮಾಡಿದ್ದಾರೆ. ಯಾರ್ಯಾರು LIC ನಲ್ಲಿ ದುಡ್ಡು ಹಾಕಿದ್ದೀರಾ ನಿಮ್ಮ ದುಡ್ಡೆಲ್ಲ ಹೋಯ್ತು ಅಂತ ರೂಮರ್ಸ್ ಅಂತ ಏನೋ ನೆಗೆಟಿವ್ ಸುಮ್ಮನೆ ಗಾಳಿ ಸುದ್ದಿ ಆತರ ಬಿಟ್ಟು. ಬಟ್ ಆಮೇಲೆ LIC ಅವರು ಬಂದ್ರು, ಆತರ ಏನು ಯೋಚನೆ ಮಾಡ್ಬಿಡಿ, 24,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು, 74,000 ಕೋಟಿ ಹೋಗಿತ್ತು. ಆ 24,000 ಕೋಟಿ ಇವಾಗ 43,000 ಕೋಟಿ ಬಂದಿದೆ. ನಿಮ್ಮ ದುಡ್ಡು ನಮ್ಮ ಹತ್ರ ಸೇವ್ ಆಗಿದೆ ಅಂತ.
23,000 ಕೋಟಿ ಎಷ್ಟಾಗಿತ್ತು? 74,000 ಕೋಟಿ ಆಯ್ತಾ? ಬಟ್ 23ರಿಂದ 74 ಪ್ರಾಫಿಟ್ ಇದೆ. ನೆಕ್ಸ್ಟ್ ಇವಾಗ 43,000 ಕೋಟಿ ಬಂದಿದೆ. ಸೊ ಲಾಸ್ ಆಗಿದೆಯಾ ಲಾಸ್ ಆಗಿಲ್ವಾ? ಲಾಸ್ ಆಗಿಲ್ಲ. ಬಿಕಾಸ್ ನೋಡಿ 23,000 ಕೋಟಿ ಇದ್ದಿದ್ದು ಎಷ್ಟಿದೆ? 43,000 ಕೋಟಿ ಪ್ರಾಫಿಟ್ ಅಲ್ಲಿ ಕಮ್ಮಿ ಆಗಿದೆ. 24,000 ಇರೋದು 43 ಬಂದಾಗ 70ರಿಂದ 73ರಿಂದ 43 ಏನ್ ಬಂತು? ಆ ಒಂದು ಡಿಫರೆನ್ಸ್ ನೆಗೆಟಿವ್ ಆಗುತ್ತೆ. ಬಟ್ ಅವರ ಹೂಡಿಕೆ ಏನಿದೆ 23,000 ಕೋಟಿ ಎಷ್ಟು ಅದು ಅಷ್ಟೇ ಇದೆ. ಲಾಸ್ ಆಗಿಲ್ಲ ಅಂತ ಡಿಕ್ಲರೇಷನ್ ಕೊಟ್ಟು ಎಲ್ಲ ಸುಮ್ಮನೆ. ಸೊ ಇವಾಗ LIC ಅಂತ ಹೇಳಿದೆ ಅಂತಂದ್ರೆ LIC ನಲ್ಲಿ ಎಷ್ಟೋ ಜನ ಪ್ರೀಮಿಯಂ ಪೇ ಮಾಡ್ತಾರೆ, ಇನ್ಶೂರೆನ್ಸ್ ಎಲ್ಲ ಪೇ ಮಾಡ್ತಾರೆ. ಆ ಒಂದು ಕಂಪನಿಗಳೇ ದೊಡ್ಡ ಕಂಪನಿಗಳ ಮೇಲೆ ಇಷ್ಟೆಲ್ಲ ದುಡ್ಡು ಹಾಕ್ತಿದ್ದಾರೆ ಅಂತಂದ್ರೆ ಬೇರೆ ಕಂಪನಿಗಳ ಮೇಲೆ ದುಡ್ಡು ಜಾಸ್ತಿ ಅವರೇ ಅಷ್ಟು ನಂಬಿಕೆ ಆಗ್ತಾ ಇದ್ದಾರೆ ಅಂತಂದ್ರೆ ನಾವು ಜನಸಾಮಾನ್ಯರು ಕಂಪನಿಗಳ ಮೇಲೆ ದುಡ್ಡನ್ನ ಏನ್ ಮಾಡ್ತೀರಾ? ಆ ಕಂಪನಿಗಳ ದುಡ್ಡು ಹಾಕಿ ಅದು ಯಾವಾಗ ಆಗ್ಬೇಕು ಯಾವಾಗ ಆಗ್ಬಾರ್ದು ಅಂತ ಗೊತ್ತಾಗ್ತಿದ್ಯಾ? ಸೊ ಇವಾಗ ಎಷ್ಟು ಪರ್ಸೆಂಟೇಜ್ ದುಡ್ಡನ್ನ ನಾವು ಸೇವ್ ಮಾಡಿ ಕಾಂಪೌಂಡಿಂಗ್ ಮಾಡಿದ್ರೆ ಎಷ್ಟು ದುಡ್ಡು ಆಗುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ ಮಾಡೋಣ. ಎಷ್ಟು ಸೇವ್ ಮಾಡಬೇಕು? ನಾನು ಶ್ರೀಮಂತ ಆಗ್ಬೇಕು ಅಂತಂದ್ರೆ ಒಂದು 15 ವರ್ಷ ಅಥವಾ 20 ವರ್ಷ ಆತರ ಆಗ್ಬೇಕು ಅಂತಂದ್ರೆ ಎಷ್ಟು ದುಡ್ಡನ್ನ ನಾನು ತಿಂಗಳ ಅಥವಾ ವರ್ಷ ಸೇವ್ ಮಾಡಬೇಕು? ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. 1 ಲಕ್ಷ ರೂಪಾಯಿ ದುಡ್ಡನ್ನ ನಾವು ಸೇವ್ ಮಾಡೋಣ. ಓಕೆನಾ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲೇ ಆಗಲಿ 1 ಲಕ್ಷ ರೂಪಾಯಿ ಸೇವ್ ಮಾಡಬೇಕು. ವರ್ಷಕ್ಕೆ 48% ಅಷ್ಟು ದುಡಿಬೇಕು. ಅಂದ್ರೆ ತಿಂಗಳಿಗೆ ಎಷ್ಟು? ಜಸ್ಟ್ 4% ಬೆಳೆಬೇಕು. ಅದನ್ನ ನಾವು ಹಿಂಗೆ ಹೇಳೋಣ. ನೆಕ್ಸ್ಟ್ ನಾನೇನ್ ಮಾಡ್ತಾ ಇದ್ದೀನಿ? 1 ವರ್ಷ 2 ವರ್ಷ ಅಲ್ಲ, 20 ವರ್ಷಕ್ಕೆ ನಾನು ಕೊಡ್ತೀನಿ. 1 ಲಕ್ಷ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಜಸ್ಟ್ ಅದು 48% ಅಷ್ಟು ವರ್ಷಕ್ಕೆ ದುಡಿಯೋದಲ್ಲ ನಾನು ನೋಡ್ತೀನಿ. 20 ವರ್ಷವರೆಗೂ ಬಿಡ್ತೀನಿ. ಸೊ ಈ 20 ವರ್ಷ ಆಗೋದಕ್ಕೆ ಆ ದುಡ್ಡು ಎಷ್ಟಾಗುತ್ತೆ ಅಂತ ನಾವು ನೋಡ್ಬೋದು. ನೋಡಿ 1 ಲಕ್ಷ ಇದ್ದು 2 ವರ್ಷಕ್ಕೆ ಎಷ್ಟಾಯ್ತು? 1,48,000. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ತರ ಆಗಿದ್ರೆ 20 ವರ್ಷ ಫಸ್ಟ್ CAGR ಅಂತ ಏನು ಅಂತ ಮಾಡೋಣ. CAGR ಅಂದ್ರೆ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್ ಅಂದ್ರೆ ಏನು? ಇವಾಗ ಒಂದು ದುಡ್ಡು ಒಂದು 100,000 ರೂಪಾಯಿ ಅಂತ ತಗೊಂಡ್ರೆ ಈ 1,000 ರೂಪಾಯಿಗೆ ಏನ್ ಮಾಡ್ತೀನಿ? 5% ಅಷ್ಟು ಬೆಳೆಯೋದಕ್ಕೆ ಬಿಡ್ತೀನಿ ಒಂದೊಂದು ವರ್ಷಕ್ಕೆ. ಇದು ಹೆಂಗಾಗುತ್ತೆ? ಮೊದಲನೇ ವರ್ಷಕ್ಕೆ ಏನಾಗುತ್ತೆ? ಸೊ 1,005 ರೂಪಾಯಿ ಆಗುತ್ತೆ. ನೆಕ್ಸ್ಟ್ 2ನೇ ವರ್ಷಕ್ಕೆ 5%. ಅವಾಗ ಏನಾಗುತ್ತೆ? 1,005ಗೆ 5% ಜಾಸ್ತಿ ಆಗುತ್ತೆ. ಗೊತ್ತಾಗ್ತಿದ್ಯಾ? ಒಂದೇ 1,000ಕ್ಕೆ 5% ಆಡ್ ಆಗಿರೋದ್ರಿಂದ ಪ್ರತಿ ವರ್ಷಕ್ಕೂ 1,005. ನೆಕ್ಸ್ಟ್ ಇದಕ್ಕೆ 5% ಜಾಸ್ತಿ ಅಂತಂದ್ರೆ 1,000 ಎಷ್ಟಾಗುತ್ತೆ? 10, 12 ಆಗ್ತಾ 1,025 ಆಗ್ತಾ ಹೀಗೆ ಏನಾಗುತ್ತೆ? ನಿಮ್ಮ ಒಂದು ದುಡ್ಡು ಬೆಳೀತಾ ಹೋಗ್ಬೇಕು. ಅದನ್ನು ನಾವು CAGR ಅಂದ್ರೆ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್ ಅಂತ. ಈಗ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಕಂಪ್ಲೀಟ್ ಆಗಿ ನಾವು ನೋಡ್ಕೊಂಡ್ರೆ 20 ವರ್ಷಕ್ಕೆ ಎಷ್ಟಾಗುತ್ತೆ? 25 ವರ್ಷ ಇದೆಯಾ? ಈ 25 ಕೋಟಿ ನಾವು ನಿಜವಾಗ್ಲೂ ಮಾಡಕ್ಕಾಗತ್ತಾ? ಇದರಲ್ಲಿ ಕಾಲ ತಗೋಣ. ಓಕೆನಾ? 48% ಅಂತ ಹೇಳಿದ್ರೆ 40 ವರ್ಷಕ್ಕೆ ವರ್ಷಕ್ಕೆ ಅದೆಲ್ಲ ತೆಗೆದುಬಿಟ್ಟು ಮಾಡ 25 ಕೋಟಿ ಕಾಲ ಎಷ್ಟಾಗುತ್ತೆ? 5 ಕೋಟಿ. 2 ಕೋಟಿ 2 ಕೋಟಿ
ಇದನ್ನ ನಾವು ಮ್ಯಾಕ್ಸಿಮಮ್ ಅಂತ ಈಗ ತಗೊಂಡಿರೋದು 45% ಅಷ್ಟು ರಿಟರ್ನ್ಸ್ ಆಗಿದೆ. ಬಟ್ ಇದು ಯೂಸೇಜ್ ತಗೊಂಡಿರೋದು. ಬಟ್ ನಮ್ಗೆ ರಿಟರ್ನ್ಸ್ ಏನು ಕೊಡ್ತೀವಿ 200% 200% ಆ ತರ ಮಾಡುವ. ಸೊ ಲೀಸ್ಟ್ ಅಂತ ತಗೊಂಡ್ರೆ 45% ಅಂತ ತಗೊಳ್ಳೋದು. ಇಲ್ಲಿ 25 ಕೋಟಿ ತೋರಿಸ್ತಾ ಇದೆ. 25 ಕೋಟಿ ನಾವು ಮಾಡ್ಕೊಳ್ಳೋ ಸೆಂಟ್ರಲ್ ನಮ್ಗೆ ಪ್ರಾಫಿಟ್ ಆಯ್ತು ಅಥವಾ ನಾವೇನಾದ್ರು ಸ್ವಲ್ಪ ಎಲ್ಲ ಮಾಡ್ತೀವಿ. ಇದರಲ್ಲಿ ಕಾರಣಗಳು ಎಷ್ಟು ಬರುತ್ತೆ? ಒಂದು 6 ಕೋಟಿ ಮಾಡಿದ್ರೆ ಈ 6 ಕೋಟಿನಾದ್ರೂ ನಾವು ಮಾಡಬೇಕು ಅಂತಂದ್ರೆ ಸೊ ನಂಬರ್ ಆಫ್ ಪರ್ಸೆಂಟೇಜ್ ನಾವೇನ್ ಮಾಡಬೇಕು? ಇನ್ಫ್ಲೇಷನ್ ಬೀಟ್ ಮಾಡಿಸಿ ನಾವು ದುಡ್ಡನ್ನ ಬೆಳೆಸಬೇಕು. ಆ ದುಡ್ಡನ್ನ ಬೆಳೆಸಬೇಕು ಅಂತಂದ್ರೆ ನಮಗಿರೋದು ಒಂದೇ ದಾರಿ, ಅದು ಸ್ಟಾಕ್ ಮಾರ್ಕೆಟ್. ಇಲ್ಲಿ ಯಾರಿಗೆ ಕಾಮನ್ ಪರ್ಸನ್ ಮಿಡಲ್ ಕ್ಲಾಸ್ ಪರ್ಸನ್ಸ್ ಇವೆಲ್ಲ ದುಡ್ಡು ಮಾಡಬೇಕು ಅಂತಂದ್ರೆ ಸೊ ಸ್ಟಾಕ್ ಮಾರ್ಕೆಟ್ ಇಂದ ಮಾತ್ರ ಸಾಧ್ಯ. ನೀವು ರಿಸರ್ಚ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ತುಂಬಾನೇ ರಿಸ್ಕ್ ಇದೆ. ಅದ್ರ ಬಗ್ಗೆ ಚೆನ್ನಾಗಿ ಸ್ಕಿಲ್ಸ್ ಇರಬೇಕು, ಗೊತ್ತಿರಬೇಕು, ಅದೆಲ್ಲ ನಿಮ್ಗೆ ಅವಾಗೇ ಹೇಳಿದ್ರು. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಈ ತರ ರಿಟರ್ನ್ಸ್ ಮಾಡಬಹುದು. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಕೂಡ ಇಲ್ಲಿ ಜನರೇಟ್ ಆಗುತ್ತೆ. ಸೊ ಹೇಗೆ ಇಲ್ಲಿ ತೋರಿಸಿದ್ದೀನಿ, ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು 2-3 ತರದನ್ನ ಮಾಡಬಹುದು. ಅದು ಡಿವಿಡೆಂಡ್ಸ್ ಸಿಗುತ್ತೆ, ಬೋನಸ್ ಕೊಡ್ತಾರೆ, ನೆಕ್ಸ್ಟ್ ಅದೇ ಸ್ಟಾಕ್ ನಾನು ಟೆಸ್ಟ್ ಮಾಡ್ಕೊಂತೀನಿ. ಆ ಟೆಸ್ಟ್ ಮಾಡ್ಕೊಂಡಿದ್ದಾದ್ರೆ ನಮಗೆ ಸಿಗುತ್ತೆ. ಸೊ ರೇಟಿಂಗ್ ಸ್ಟ್ರಾಟಜೀಸ್ ಮಾಡಿ ಇದರಲ್ಲಿ ಇವಾಗ ಸ್ಟಾಕ್ಸ್ 3% ರಿಟರ್ನ್ ಕೊಡ್ತೀವಿ, ಇದರಲ್ಲಿ 1% ಇಂದ ನಾನು ಮಾಡ್ಕೊಡ್ತೀನಿ. ಸ್ಟ್ರಾಟಜೀಸ್ ಮಾಡಿ ತಿಂಗಳಿಗೆ 1% ಮಾಡ್ಕೊಂಡು 3% ನಾವು ಇದನ್ನ ಮಾಡ್ತೀವಿ. ಸೊ ಅದೇ ತರ 4% ಕ್ಯಾಲ್ಕುಲೇಟ್ ಮಾಡೋದು. ಅದರಲ್ಲಿ ಕಾಲುವಾಗ ತಗೊಳ್ತಾರೆ. ಕಾಲುವಾಗ ತಗೊಂಡ್ರು ಸಹ ನಾವು ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದು ಉಳಿಬೇಕು. ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಅಂತ ಬಂದ್ರೆ ಯಾರು ದುಡ್ಡು ಮಾಡಿದ್ರೆ ಅವ್ರು ಇಲ್ಲೇ ಇಲ್ಲ ಅಂತ ಕೇಳಿದ್ರೆ ಡಿಮಾರ್ಟ್ ಕಂಪನಿ ಹೇಳಿಲ್ಲ, ಅವರೆಲ್ಲ ಸೇವ್ ಮಾಡ್ತಾರೆ. ಡಿಮಾರ್ಟ್ ಕಂಪನಿ ಬೆಳೆಯೋದಕ್ಕೆ ರೀಸನ್ ಏನಂತಂದ್ರೆ ಫಸ್ಟ್ ಅವರು ಮಾಡಿದ್ದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ. ಅದನ್ನ ಬಂದು ದುಡ್ಡನ್ನ ಏನ್ ಮಾಡ್ರು? ಡಿಮಾರ್ಟ್ ಕಂಪನಿನ ಸಂಸ್ಥೆನ ಬೆಳೆಸೋ ಹೋಗೋದಕ್ಕೆ ನೆಕ್ಸ್ಟ್ ಸೋರ್ಸ್ ಬಂದಿದೆ. ನೆಕ್ಸ್ಟ್ ರಾಕೇಶ್ ಶಿವಕುಮಾರ್ ಹೇಳಿದ ರಾಕೇಶ್ ಶಿವಕುಮಾರ್. ಸೊ ಇವರು ಬೆಳೆದಿದ್ದು ದುಡ್ಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವೇನು ಕೊಡಿಯೋದೇ ಬಂದಿಲ್ಲ. ಯಾವ್ಯಾವ ಸ್ಟಾಕ್ಸ್ ಯಾವಾಗ ಬೈ ಮಾಡ್ಬೇಕು, ಯಾವಾಗ ಸೆಲ್ ಮಾಡ್ಬೇಕು, ಇದೆಲ್ಲ ಯೋಚನೆ ಮಾಡಿ ಏನ್ ಮಾಡಿದ್ರು ಮಾಡುದು. ಇವಾಗ ಈ ರಾಕೇಶ್ ಶಿವಕುಮಾರ್ ಅವರು ಹಾಕಿರೋ ಸ್ಟಾಕು ಜಸ್ಟ್ 1% ಮೇಲೆ ಹೋದ್ರೆ ಸಾಕು, ಅವ್ರಿಗೆ ಮಿನಿಮಮ್ ಅಂದ್ರೆ 300 500 ರೂಪಾಯಿ ದುಡ್ಡು ಬರುತ್ತೆ. ಅಷ್ಟು ಹೂಡಿಕೆ ಮಾಡ್ತಾರೆ. ನೀವು ಈಗ ಲೆಕ್ಕ ಎಷ್ಟು ಹೂಡಿಕೆ ಮಾಡಿರ್ಬೋದು. ಅವ್ರ ಹಾಕಿರೋ ಒಂದು ದುಡ್ಡು ಯಾವ್ದೋ ಒಂದು ಕಂಪನಿ ಜಸ್ಟ್ 1% ಅಷ್ಟು ಮೇಲೆ ಹೋದ್ರೆ ಸಾಕು. ಅಂದ್ರೆ 100 ರೂಪಾಯಿ ಒಂದು ಸ್ಟಾಕ್ ಹೂಡಿಕೆ ಮಾಡಿದ್ರು ಅಂತಂದ್ರೆ ಅದು 101 ರೂಪಾಯಿ ಹೋಗ್ಬೇಕು ಅಂದ್ರೆ ಸಾಕು, 1% ಜಾಸ್ತಿ ಆಗಿದೆ ಅಂತ ಅರ್ಥ. ಆಗ ಹೋದ್ರೆ ಅವ್ರಿಗೆ ಮಿನಿಮಮ್ 300 500 ಕೋಟಿ ಅಷ್ಟು ದುಡ್ಡಾಗುತ್ತೆ. ಅಷ್ಟು ದುಡ್ಡಾಗಬೇಕು. ಎಷ್ಟು ದುಡ್ಡು ಆಗಿ ಬರಲ್ಲ ಅಂತ ಹೇಳ್ತಾರೆ. ಈ ತರ ಬೆಳಿಬೇಕು ಕೋಟಿಗಟ್ಟಲೆ ಅಂತಂದ್ರೆ ಸ್ಟಾರ್ಟಿಂಗ್ ಇಂದ ಎಷ್ಟು ಹಾಳು ಅಂತ ಹೇಳ್ತಾರೆ. ಇದು ರಾತ್ರಿ ಆಗೋಲ್ಲ. ಯಾರಿಗೆ ಯಾವುದೇ ಬಿಸ್ನೆಸ್ ಆಗಲಿ ಏನಾಗಲಿ ಲಾಟ್ರಿ ಹೊಡೆಯೋದು ಬಿಸ್ನೆಸ್ ಆಗಲ್ಲ. ಲಾಟ್ರಿನಲ್ಲಿ ಆಗುತ್ತೆ, ಬಟ್ ಬಿಸ್ನೆಸ್ ಆಗಬೇಕು ಅಂದ್ರೆ ನಾವು ಕಷ್ಟಪಡ್ತೇವೆ. ನಮ್ಮ ದುಡ್ಡನ್ನ ಯಾವಾಗಲೂ ಇನ್ಫ್ಲೇಷನ್ ಬೀಟ್ ಮಾಡಿಸಿ ಈ ತರ ದುಡ್ಡು ಮಾಡಬೇಕು ಅಂತಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಿ ಅದಕ್ಕೆ ಇಲ್ಲೇ ಅಂತಲ್ಲ, ನೀವು ಎಲ್ಲೇ ಆಗಲಿ ಒಂದು ಪ್ರಾಪರ್ ನಾಲೆಜ್ ಅನ್ನ ತಗೋಬೇಕು. ಸೊ ಇವಾಗ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಎಷ್ಟೋ ಜನಕ್ಕೆ ಎಲ್ಲ ಗೊತ್ತಿರುತ್ತಲ್ವಾ ಅಂತ ಅನ್ಕೊಳ್ತೀವಿ. ಬೇಗ ಏನ್ ಮಾಡ್ತಾರೆ, ಈ ಒಂದು ರೀಸನ್ ಇಂದ ಸ್ಕ್ಯಾಮ್ ಮಾಡೋದು ತುಂಬಾ ಜಾಸ್ತಿ ಆಗಿದೆ. ಸೊ ಸ್ಕ್ಯಾಮ್ಸ್ ಅಂದ್ರೆ ಏನು ಒಂದೊಂದಾಗಿ ಹೇಳಿ. ಸೊ ಫಸ್ಟ್ ಈಗ ಒಂದ್ಸರಿ ಡಿಮ್ಯಾಂಡ್ ಅಕೌಂಟ್ ಅಥವಾ ಏನಾದ್ರು ಅಕೌಂಟ್ ಮಾಡಿ ಕ್ರೆಡಿಟ್ ಮಾಡ್ತಿಲ್ಲ ಅಂತಂದ್ರೆ ಸರ್ ನಾನ್ ನಿಮ್ಗೆ ಕಂಪ್ನಿ ಈ ಕಂಪ್ನಿ ಮೇಲೆ ಹೋಗುತ್ತೆ, ಈ ಕಂಪ್ನಿ ಕ್ರೆಡಿಟ್ ಹೋಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ನಮ್ಗೆ ದುಡ್ಡು ಕೊಡಿ. ಇಲ್ಲ ನಿಮ್ಮ ಅಕೌಂಟ್ ನಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಕೊಡಿ, ನಾವು ನಿಮ್ಮ ದುಡ್ಡನ್ನ ಬೆಳೆಸ್ತೀವಿ, ನಮಗೆ 1% ಕೊಡಿ. ನಾವು 100 ರೂಪಾಯಿ ನಿಮಗೆ ಮಾಡಿಸ್ಕೊಡ್ತೀವಿ ಅಂದ್ರೆ ನಮಗೆ 20 ರೂಪಾಯಿ ಕೊಡಿ ಅಂತ ಹೇಳ್ತಾರೆ. ಇದೆಲ್ಲ ಒಂಥರ ಸ್ಕ್ಯಾಮ್ಸ್ ಆಗ್ತಿದೆ. ಅಂದ್ರೆ ಇವಾಗ ಏನ್ ಮಾಡ್ತಾರೆ, ದುಡ್ಡು ಮಾಡಿ ಕೊಡ್ಬೋದಲ್ವ, ನಾವು ಕೊಡ್ಬೋದಲ್ವ ಅಂತಂದ್ರೆ ನಾನ್ ಸಿಂಪಲ್ ಆಗಿ ಹೇಳೋದು, ಅವರು ದುಡ್ಡು ಮಾಡಿ ಕೊಡ್ತಾರೆ ಅಂತಂದ್ರೆ ಅವರು ದುಡ್ಡು ಮಾಡ್ಬೋದ? ಅವ್ರು ದುಡ್ಡು ಮಾಡಿ ಕೊಡ್ತಾರೆ ಅಂತಂದ್ರೆ ಅವ್ರಿಗೆ ಅಷ್ಟು ನಾಲೆಜ್ ಇದೆ ಅಂತಂದ್ರೆ ಅವ್ರು ದುಡ್ಡು ಮಾಡ್ಬೋದು. ನೀವ್ ಯಾರು ಅವ್ರಿಗೆ ಎಕ್ಸಾಮ್ ಹಾಕಲಿಲ್ಲ, ಅವರು ನಿಮ್ಮ ಹತ್ರ ದುಡ್ಡು ನಿಮ್ಗೆ ದುಡ್ಡು ಮಾಡಿಸಿ ನಿಮ್ಗೆ ಅದ್ರಲ್ಲಿ ಪ್ರಾಫಿಟ್ ನ ಕೊಟ್ಟು ಅವ್ರು ಸ್ವಲ್ಪ ತಗೊಳ್ಳೋದೇ ಅವ್ರಿಗೆ ದುಡ್ಡು ಮಾಡ್ಕೊಬೋದು. ಅದಕ್ಕೋಸ್ಕರ ಸ್ಕ್ಯಾಮ್ಸ್ ಇಂದ ದೂರ ಆಗಿದೆ. ಸೊ ಇದರಲ್ಲಿ ತುಂಬಾ ಜನ ಇದ್ದಾರೆ, ರಿಯಲ್ ಆಗಿ ಪ್ರಾಫಿಟ್ ನ ಮಾಡಿಸಿ ಕೊಡೋ ಒಂದು ಮನಸ್ಥಿತಿ ಅವರು ತುಂಬಾ ಜನ ಇದ್ದಾರೆ. ಬಟ್ ಅದನ್ನ ಹುಡ್ಕೋದಕ್ಕೆ ಬೇಡ, ಕಷ್ಟ ಇದೆ. ಇವಾಗೆಲ್ಲ ನಿಮಗೆ ಯಾವುದೇ ಬಿಸ್ನೆಸ್ ಆಗಲಿ ಯಾವುದೇ ಸೊ ಮೋಸ ಮಾಡೋದಕ್ಕೆ ರೆಡಿ ಇದ್ದಾರೆ.
ಹೌದಾ? ಆ ಮೋಸದಿಂದ ಯಾವಾಗಲೂ ಆಚೆ. ನೀವು ಸ್ಟಾಕ್ ಮಾರ್ಕೆಟ್ ಮೊದಲಿಗೂ ಪರವಾಗಿಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡಾಗ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡೋದು, ವಾಟ್ಸ್ಆಪ್ ನಲ್ಲಿ ಕಳಿಸೋದು, ಸ್ಕ್ರೀನ್ ಶಾಟ್ ಮಾಡೋದು, ನಾನು ಇಷ್ಟು ದುಡ್ಡು ಮಾಡಿದೆ, ನಿಮಗೂ ಇದು ದುಡ್ಡು ಮಾಡಿಸ್ಕೊಡ್ತೀನಿ, ಆ ತರ ಎಲ್ಲ ಹೇಳೋದಕ್ಕೆ ಅವರಿಗೆ ಇವಾಗ ಫ್ಯಾಮಿಲಿ ಫ್ರೆಂಡ್ಸ್ ಅವರೇ ಯಾರು ಇದು ಮಾಡೋದು. ಹೌದಾ? ಇವಾಗ ಎಲ್ಲ ಫ್ರೆಂಡ್ಸ್ ಎಲ್ಲ ತಗೊಂಡಿರ್ತಾರೆ, ಬಟ್ ಇದ್ದಾರೆ ಒರಿಜಿನಲ್ ಆಗಿ ಇದು ಮಾಡೋದೆಲ್ಲ ಇಲ್ಲ. ಬಟ್ ಮೋಸ ಜನ ನಮ್ಮನ್ನ ಯೂಸ್ ಮಾಡ್ಕೊಂಡ್ರೆ ಜೊತೆಗೆ ನಮ್ಗೆ ಮೋಸ ಮಾಡೋದಕ್ಕೆ ಹೇಳ್ತಾರೆ. ಆಗ ಇದ್ದಾಗ ಸ್ಕ್ಯಾಮ್ಸ್ಗೆ ದಯವಿಟ್ಟು ಹೋಗಬೇಡಿ ಅಂತ ನಾವು ಹೇಳ್ತೀವಿ. ನಿಮ್ಮ ಒಂದು ದುಡ್ಡಿಗೆ ನೀವೇ ಜವಾಬ್ದಾರರಾಗಿ, ಸೊ ಪ್ರಾಫಿಟ್ ಅಂತ ನೀವೇ ತಗೊಳ್ಳಿಕೊಂಡು ಲಾಸ್ ಎಲ್ಲ ತಿಳ್ಕೊಳ್ಳಿ. ನಾನು ಏನು ತಪ್ಪು ಮಾಡಿದೆ, ಯಾವಾಗ ಮಾಡಿ ಇನ್ವೆಸ್ಟ್ಮೆಂಟ್ ಯಾವಾಗ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ತಿಳಿಯೋದಕ್ಕೆ ಬಗ್ಗೆ ತುಂಬಾ ಇದೆ. ಎಷ್ಟೋ ಜನ ಅನ್ಕೊಳ್ತೀರಾ, ನನಗೆ 40 ವರ್ಷ ಆಯ್ತು, 50 ವರ್ಷ ಆಯ್ತು ಸರ್, ನಾನು ಇವಾಗ ಏನ್ ಮಾಡಕ್ಕಾಗುತ್ತೆ, ಮಾರ್ಕೆಟ್ ಯಾವಾಗಲೂ ಇದ್ದಾರೆ. ಬಟ್ ನಾವು ಎಷ್ಟು ಅತಿಯಾಗಿ ಅವ್ರಿಗೆಲ್ಲ ಇದು ಬೇಕು. ಯಾಕಂದ್ರೆ ಮಾರ್ಕೆಟ್ ಯಾವಾಗ ಬಿದ್ದಿದೆ ಅವಾಗೆಲ್ಲ ಮಾರ್ಕೆಟ್ ಮೇಲೆ ಹೋಗೇ ಹೋಗಿದೆ. ಅದಕ್ಕೆ ನಾವು ಇಲ್ಲೇ ಚೆಕ್ ಮಾಡಬಹುದು. ನಿಫ್ಟಿ ಯಾವಾಗ ಮೋಸ ಆಗಿದ್ರೆ 50 ಕಂಪನಿಗಳು ಯಾವಾಗ ಬಿದ್ದಿದೆ ಅವಾಗೆಲ್ಲ ಮಾರ್ಕೆಟ್ ಟ್ರಿಪಲ್ ಅಷ್ಟು ಮಾರ್ಕೆಟ್ ಮೇಲೆ ಹೋಗಿರೋದನ್ನ ನಾವು ಇಲ್ಲಿ ನೋಡಬಹುದು. ಇಷ್ಟು ಹೋಗ್ತಾ ಇದೆ ಅಂತಂದ್ರೆ ಕಂಪನಿಗಳು ಬೆಳೀತಾ ಇರುತ್ತೆ. ಕಂಪನಿಗಳು ಬೆಳೀತಾ ಇದೆ ಅಂದ್ರೆ ನಮ್ಮ ಹೂಡಿಕೆಯೂ ಸಹ ಬೆಳೀತಾ ಹೋಗುತ್ತೆ. ಯಾವಾಗ ಮೇಲಿರುತ್ತೆ ಅವಾಗೆಲ್ಲ ಹೇಳೋದು. ಸೊ ಇವಾಗ ಏನಾಗ್ತದೆ, ಮಾರ್ಕೆಟ್ ಒಳ್ಳೆ ಕರೆಕ್ಷನ್ ಇದೆ ಅಂತ ಹೇಳಿ ಇವಾಗ ಫಾಲ್ ಆಗ್ತಾ ಇದೆ. ಒಂದು ಸರಿ ಇವಾಗ ಆಲ್ರೆಡಿ ಯುಎಸ್ ಮಾರ್ಕೆಟ್ಸ್ ಎಲ್ಲ ಫಾಲ್ ಆಗ್ತಾ ಇದೆ, ಬೇರೆ ದೇಶದ ಮಾರ್ಕೆಟ್ ಬೀಳ್ತಾ ಇದೆ, ಬೇರೆ ದೇಶದ ಕಂಪನಿಗಳು ಸಹ ಬೀಳ್ತಾ ಇದೆ. ಈ ತರ ಇದ್ದಾಗ ಅವ್ರು ಏನಾದ್ರು ಚೇಂಜ್ ಮಾಡಿರ್ಬೇಕು. ಇಲ್ಲ ಅಂದ್ರೆ ಅಮೆರಿಕನೇ ಆರ್ಥಿಕತೆಯ ಸಂಕಷ್ಟ ಆಗ್ತದೆ. ಭಾರತದ ಪರಿಸ್ಥಿತಿಗೆ ಬರೋದಕ್ಕೆ ಆವಾಗ ಚಾನ್ಸಸ್ ತುಂಬಾ ಇದೆ ಅಂತ ಎಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಕಂಪನಿಗಳೆಲ್ಲ ಹೇಳ್ತಾರೆ. ಸೊ ಜೆಪಿ ಸೊ ಸ್ಟ್ಯಾನ್ಲೇಸ್ ಬೇರೆ ಬೇರೆ ಕಂಪನಿಗಳೆಲ್ಲ ಅವರೇ ಹೇಳ್ತಾರೆ, ನೀವು ಇದೇ ತರ ಕಂಟಿನ್ಯೂ ಮಾಡೋದು ಅಂತಂದ್ರೆ ಸೊ ಯುಎಸ್ ಮಾರ್ಕೆಟ್ ತುಂಬಾ ಕ್ರಾಶ್ ಆಗೋ ಚಾನ್ಸಸ್ ಇದೆ. ಆತರ ಆದ್ರೆ ಬೇರೆ ದೇಶಕ್ಕೆಲ್ಲ ಕೇಳೋದಿಲ್ಲ. ಮೇ ಬಿ ಇದೇನಾದ್ರು ಸ್ವಲ್ಪ ಸ್ಟೆಬಿಲೈಸ್ ಆಗೋದು ಅಂದ್ರೆ ನಮ್ಮ ಮಾರ್ಕೆಟ್ ಇವಾಗ ಏನು ಇದೆ ಇದು 2-3 ಪಟ್ಟು ಮೇಲೆ ಹೋಗೋ ಚಾನ್ಸಸ್ ಇದೆ. ಆತರ ಹೋಗುತ್ತೆ ಅಂತ ಬಂದಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ತರ ಟೈಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಈ ತರ ಮಾಡಿದ್ರೆ ನಮ್ಮ ದುಡ್ಡು ಸಹ ಬೆಳೀತಾರೆ. ಈ ತರ ಬೆಳೆಯೋದಕ್ಕೆ ರಾತ್ರಿ ಆಗುದಿಲ್ಲ. ಯಾರು ಎಲ್ಲ ತಿಳ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ಬರೋದಿಲ್ಲ. ನಿಮ್ಮ ಪೇಷನ್ಸ್ ಅನ್ನೋದು ಇಂಪಾರ್ಟೆಂಟ್. ನೀವು ಯಾವಾಗ ಹೂಡಿಕೆ ಮಾಡೋದು ಇಂಪಾರ್ಟೆಂಟ್, ಎಷ್ಟು ದಿನ ಹೋಲ್ಡ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ನಾನು ಇವಾಗ 1,000 ರೂಪಾಯಿ ತೆಗಿತೀನಿ ಅಂತಂದ್ರೆ ನೆಕ್ಸ್ಟ್ ನೀವೊಂದು 2-3 ತಿಂಗಳು ಹೋಲ್ಡ್ ಮಾಡಿದ್ರೆ ಅದೇ 1,000 ರೂಪಾಯಿ 2,000 ರೂಪಾಯಿ ಕೂಡ ಆಗುತ್ತೆ. ಎಷ್ಟೋ ಜನ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾರೆ, ಒಂದು 5,000 ಬಂತು ನಾನು ಡೆಬಿಟ್ ಸರ್ ಪ್ರಾಫಿಟ್ ಆಗುತ್ತೆ, ಬಟ್ ಅದಕ್ಕೆ ಹೋಲ್ಡ್ ಮಾಡಿದ್ರೆ ನನಗೆ 20,000 ಆಗ್ತದೆ. ಏನೆಲ್ಲ ಪೇಷನ್ಸ್ ಇದೆ. ಇವಾಗ ನಾನು ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಿ 1 ವರ್ಷಕ್ಕೆ ನಾನು ಒಂದು 2 ಲಕ್ಷ ಪ್ರಾಫಿಟ್ ಆಯ್ತು ಅಂತ ಕ್ಲೋಸ್ ಮಾಡ್ಬಿಡ್ತೀವಾ? ಹೇಳಿ, ಕ್ಲೋಸ್ ಮಾಡ್ತೀವಾ? ಮಾಡೋದಿಲ್ಲ. ಯಾಕೆ? ಇದು ಬೆಳೀತಿದೆ ಅಂತ ಗೊತ್ತು. ಅದೇ ತರನೇ ಇದು ಬಿಸ್ನೆಸ್. ಸ್ಟಾಕ್ ಮಾರ್ಕೆಟ್ ಅರ್ಥ ಮಾಡಬೇಕು, ಬಿಸ್ನೆಸ್ ತರವಾಗಿ ಯೋಚನೆ ಮಾಡಬೇಕು. ಆ ಬಿಸ್ನೆಸ್ ಅಲ್ಲಿ ನಾವು ಯೋಚನೆ ಮಾಡಿದ್ರೆ ನಾನು ಅರ್ಥ ತಗೋಬೇಕು. ಇವಾಗ ಒಂದು ಪ್ರಾಡಕ್ಟ್ ತಗೋತೀವಿ, ಎಲ್ಲೋ ವೆಬ್ಸೈಟ್ ತಗೋಬೇಕು, ಅಂಗಡಿಗೆ ಹೋಗ್ತೀವಿ, 4,000 ಅಂತ ಹೇಳಿದ್ರೆ 4,000 ತಗೊಂಡ್ಬಿಟ್ಟಿರಾ? ಹೇಳಿ, ತಗೊಂಡಿರಾ? ಇಲ್ಲ. ಏನ್ ಮಾಡ್ತೀವಿ? ಬಾರ್ಗೇನ್ ಮಾಡ್ತೀವಿ. ಅಂದ್ರೆ ಪ್ರೈಸ್ ಕಮ್ಮಿ ಕೊಡೋ, 3,000 ಕೊಡೋದು, 3,800 ಕೊಡೋದು. ಆ ಮಿಕ್ಕಿದ ಅಮೌಂಟ್ ಏನಾಗುತ್ತೆ? ಸೇವ್ ಆಗ್ತಾ. ಅದೇ ತರನೇ ಪ್ರೈಸ್ ಯಾವಾಗ ಸ್ಟಾಕ್ ಪ್ರೈಸ್ ಕಮ್ಮಿ ಸಿಗುತ್ತೆ, 26,000 ಸಿಗ್ತಾರೆ, 23,000 ಸಿಗ್ತಾರೆ. ಅಂದ್ರೆ 3,000 ರೂಪಾಯಿಷ್ಟು ಕಮ್ಮಿ ಆಗಿದೆ ನಿಫ್ಟಿ. ಅಂದ್ರೆ ನಿಫ್ಟಿ ಅಂತಂದ್ರೆ ಏನೋ 50 ಕಂಪನಿಗಳ ಶೇರ್ ಇದ್ರು, ಸೊ 3,000 ಪಾಯಿಂಟ್ ಕಮ್ಮಿ ಸಿಗ್ತಾ ಇದೆ. ಆ ತರ ಕಮ್ಮಿ ಸಿಕ್ಕಾಗ ನಾವು ಏನ್ ಮಾಡಿದ್ರೆ ಇವಾಗ ನಿಮ್ಗೆ ಏನು ಬೆಳೆದಿದೆ ಅದೇ ತರನೇ ಮಾರ್ಕೆಟ್ ಮತ್ತೆ ಹೋಗಿ ಸಾಧ್ಯ ಆಗುತ್ತೆ. ಅದಕ್ಕೆ ರೀಸನ್ ಕಂಪನಿಗೆ ಏನು ಬೆಳೆದಿದೆ, ನಾವೇನು ಯೂಸ್ ಮಾಡ್ತೀವಿ, ಸೊ ನಾವೇನು ಯೂಸ್ ಮಾಡ್ತೀವಿ ಆ ಕಂಪನಿ ಮೇಲೆ ಹೋಲಿಕೆ ಮಾಡಿ ನಿಮ್ಮ ದುಡ್ಡು ಆಗುತ್ತೆ. ಸೊ ಈ ತರ ನಾವೇನ್ ಮಾಡ್ಬೇಕು, ಕಂಪನಿಗಳಲ್ಲಿ ಹುಡುಕಿ ಮಾಡ್ಬೇಕು. ಅದಕ್ಕೆ ಒಂದು ಪ್ರಾಪರ್ ನಾಲೆಜ್ ನ ತಗೊಳ್ಳಿ. ಸೊ ಬೇರೆ ಏನಾದ್ರು ಡೌಟ್ ಇದೆಯಾ? ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಹೇಳಿ. ಎಷ್ಟೋ ಜನ ಅಷ್ಟೇ ಸರ್ ಸ್ಟಾಕ್ ಮಾರ್ಕೆಟ್ ನ ಬಿಗಿನ್ ಮಾಡಬೇಕು ಆನ್ಸರ್ ಸಿಗ್ತಾ ನಿಮ್ಗೆಲ್ಲ. ಆ ಆನ್ಸರ್ ಅಲ್ಲಿ ಏನಾದ್ರು ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕೇಳ್ಬೇಕು. ನಾನೇನಾದ್ರು ಹೇಳಿದ್ರೆ ಯಾವ್ದೇನೋ ಅನ್ಕೊಳ್ತಾ ಆಗ್ತಾ ಎಲ್ಲ ಬಿಟ್ಬಿಡಿ. ಯಾಕಂದ್ರೆ ಇಲ್ಲಿ ಒಂದು ಕಲಿಯೋದಕ್ಕೆ ಅಂತ ಬಂದಿಲ್ಲ. ಏನಾಗಬೇಕು ಅಂದ್ರೆ ಡೈರೆಕ್ಟ್ ಫ್ಲೆಕ್ಸಿಬಲ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ಇವಾಗ ಸ್ಟಾಕ್
ಸ್ಟಾಕ್ ಇವಾಗ ಪವರ್ ಇದು 1 ಲಕ್ಷ ರೂಪಾಯಿ ಎಷ್ಟು ಅಂತ ಹೇಳಿದ್ರೆ ಬ್ಯಾಂಕ್ ಕೊಡ್ತೀನಿ ನಮ್ಮ 1 ಲಕ್ಷ ರೂಪಾಯಿ ಕೊಡೋದಿಲ್ಲ ಎಷ್ಟು ಕೊಡ್ತಾರೆ 70 or 80 ಕೊಡಲ್ಲ 70% ಮ್ಯಾಕ್ಸ್ ಅದೇ ತರ ಸ್ಟಾಕ್ ನಾನು ಏನು ಮಾಡ್ತೀನಿ ಪ್ಲೇಸ್ ಮಾಡ್ತೀನಿ ಸ್ಟಾಕ್ ಅಂತ ಹೇಳ್ತೀನಿ 0 ಆಗಿರಲ್ಲ ಅವ್ರಿಗೆ ನಾನು ಪ್ಲೇಸ್ ಮಾಡಿದಾಗ ದುಡ್ಡನ್ನ ಕೊಡ್ತೀನಿ ಎಷ್ಟು ಬೇಕಂತ ಹೇಳಿ ಅದನ್ನೆಲ್ಲ ತೆಗೆದು 70% ಅದು ಮಾರ್ಕೆಟ್ ಕ್ಯಾಲ್ಕುಲೇಟ್ ಆಗುತ್ತೆ ಆ ಒಂದು ದುಡ್ಡನ್ನ ನಾವು ಏನು ಮಾಡ್ಬೋದು ಮತ್ತೆ ರೀಇನ್ವೆಸ್ಟ್ ಮಾಡೋದಕ್ಕಾಗುತ್ತೆ ನೀವೇನ್ ಮಾಡೋದು ಫ್ಯೂಚರ್ ಆಪ್ಷನ್ಸ್ ನ ಸ್ಟ್ರಾಟಜೀಸ್ ಮಾಡಿ ಆತರ ನೀವು 1% ಮಾಡಿದ್ರೆ ಸ್ಟಾಕ್ಸ್ ಅಲ್ಲಿ 3% ಕೊಡುತ್ತೆ ಸೊ ವರ್ಷಕ್ಕೆ ಬರೀ 30% ಅಂತ ಕ್ಯಾಲ್ಕುಲೇಟ್ ಆ ತರ ಮಾಡೋದು 48% ಆಗುತ್ತೆ ಸೊ ಆ ತರ ನಾವು ಕ್ಯಾಲ್ಕುಲೇಟ್ ಮಾಡೋದು 20 ವರ್ಷ ಲಾಂಗ್ ಟರ್ಮ್ ಮಾಡೋರಿಗೆ ಜಾಸ್ತಿ ಬರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಇವತ್ತಾಗಿ 1 ವರ್ಷಕ್ಕೆ 6 ತಿಂಗಳಿಗೆ ಅಂತ ಹೇಳ್ತೀನಿ ಆಗುತ್ತೆ ಬಟ್ ಎಷ್ಟಾಗಿದೆ ಕಮ್ಮಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾನು 1 ವರ್ಷ ಪ್ರಾಫಿಟ್ ಮಾಡೋದಕ್ಕೂ 10 ವರ್ಷ ಪ್ರಾಫಿಟ್ ಮಾಡೋದಕ್ಕೂ ಡಿಫ್ರೆನ್ಸ್ ಇಲ್ಲ ಒಂದು ಬಿಲ್ಡಿಂಗ್ ಬರ್ತಾರೆ ಇನ್ಕಮ್ ಬರ್ತಾರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅದಾದ್ಮೇಲೆ ಆ ಬಿಲ್ಡಿಂಗ್ಗೆ ಹೊರಡ್ತಾರೆ ಹೌದು ತಾನೇ ಇವಾಗೆಲ್ಲ ಹಾಗೆ ಆಗುತ್ತೆ ಇನ್ಕಮ್ ಬರ್ತಾರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಆ ಬಿಲ್ಡಿಂಗ್ ಹೊರಡ್ತಾರೆ ಆ ಬಿಲ್ಡಿಂಗ್ ತಗೊಂಡು ಮೊದಲ ಬಿಲ್ಡಿಂಗ್ ತಗೊಂಡ್ರೆ ಡೆವಲಪ್ ಮಾಡ್ತಾರೆ ಸೊ ಅದಕ್ಕೆ ಆಗೋದಿಲ್ಲ ಕಷ್ಟ ಪಡಬೇಕು ದುಡ್ಡ ಬೆಳೆಸಬೇಕು ಬಿಸ್ನೆಸ್ ಬೆಳೆಸಬೇಕು ಅದೇ ತರ ಬೆಳೆಸಬೇಕು ಅಂತಂದ್ರೆ ನೀವು ಅನುಸಾಗಿ ಹೂಡಿಕೆ ಮಾಡಿ ಪ್ರಶಾಂತವಾಗಿ ಇರಬೇಕು ಡೈಲಿ ನೋಡೋದು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಇವತ್ತು ದುಡ್ಡು ಹಾಕಿಕೊಡ್ತಾರೆ ಬೆಳಿಗ್ಗೆ ಎಷ್ಟು ಅವ್ರಿಗೆ ಲಾಸ್ ಆಯ್ತಾ ಸ್ವಲ್ಪ ಏನೋ ಹೋಗ್ತಾರೆ ಬೆಳೆ ಹೋಗ್ತಾರೆ ಲಾಸ್ ಆಯ್ತಾ ಈ ತರ ಆಗಲ್ಲ ನೀವು ಯಾವ್ದು ಲಾಸ್ ಮಾಡಿ ಒಂದೊಂದ್ಸರಿ ಲಾಸ್ ಆಗುತ್ತೆ ಜನ ಬರೋದು ನೆಕ್ಸ್ಟ್ ವಾರಕ್ಕೆ ಜನ ಜಾಸ್ತಿ ಬರ್ತಾರೆ ಆ ಪೇಷನ್ಸ್ ಅದೇ ತರ ಸ್ಟಾಕ್ ಮಾರ್ಕೆಟ್ ಸಹ ನೀವು ಪೇಷನ್ಸ್ ಆಗಿ ಇಲ್ಲೋ ಹೂಡಿಕೆ ಮಾಡಿದ್ರೆ ನಿಮ್ಮ ಒಂದು ದುಡ್ಡು ಬೆಳೀತಾ ಹೋಗ್ತಾ ಇರುತ್ತೆ ಎಷ್ಟು ಪರ್ಸೆಂಟೇಜ್ ಮಾಡೋದು 4% ಅಷ್ಟು ಬಟ್ ಅದರ 1 ಲಕ್ಷ ನಂತರ ಅಂತ ಹೇಳಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ 25 ಕೋಟಿ 20 ವರ್ಷಕ್ಕೆ ಸೊ ಪ್ಲಾನ್ಸ್ ಇರ್ತವೆ ಇವಾಗ ನಾವೇನೋ ಒಂದು ಕಡೆ ರಿಯಲ್ ಎಸ್ಟೇಟ್ ಆಗಲಿ ಅಥವಾ ಎಲ್ಲ ಮಾಡ್ಬೇಕು ಏನೋ ಪ್ಲಾನ್ ಸುಮ್ಮನೆ ತಗೊಂಡೋಗಿ ಎಲ್ಲಂದ್ರೆ ಇನ್ವೆಸ್ಟ್ ಮಾಡಲ್ಲ ಏನೋ ಮನೆ ತಗೋಬೇಕು ಒಂದು ಮನೆ ಮಾಡಬೇಕು ಲಾಭ ತಗೋಬೇಕು ಅಥವಾ ಏನಾದ್ರು ಒಂದು ಬೇರೆ ಏನಾದ್ರು ಪ್ಲಾನ್ಸ್ ಇರುತ್ತೆ ಆ ತರ ಪ್ಲಾನ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಅದೇ ತರ ಮಾಡಿ ಜನರು ಸ್ಕ್ರೀನ್ ಶಾಟ್ ನಾನು 50,000 ಖರ್ಚು ಮಾಡಿದ್ರೆ ಅದರಲ್ಲಿ 90% ಹೇಗಿರುತ್ತೆ ಎಲ್ಲರೂ ಹೇಗಿರೋದೇ ಜಾಸ್ತಿ ಅದರಲ್ಲಿ ಒಂದು 50% ಜನ ಇದ್ದಾರೆ ಮಾಡಿದವರು ಇದ್ದಾರೆ ಮಾಡ್ತಾರಿದ್ದಾರೆ ಅವ್ರಿದ್ದಾರೆ ಬಟ್ ಅವರೆಲ್ಲ ನೆಕ್ಸ್ಟ್ ಮಾಡಿದ್ದಾರೆ ದುಡ್ಡು ಮಾಡ್ತಿರೋರು ಇವತ್ತು ತೋರಿಸೋಕ್ಕಾಗಲ್ಲ ಅನ್ಲೇಸ್ ಅವ್ರಿಗೆ ಏನೋ ಎಜುಕೇಶನ್ ಕೊಡಬೇಕು ಸೊ ಸೇಲ್ಸ್ ಜಾಸ್ತಿ ಮಾಡ್ತಾರೆ ಮಾಮೂಲಿ ಮಾಡ್ತಾರೆ ನಾನು ಒಟ್ಟು ತೋರಿಸ್ಬೋದು ಬನ್ನಿ ಕಲಿಯಿರಿ ಅಂತ ಹೇಳ್ತಾರೆ ಬಟ್ ನೀವು ಎಜುಕೇಶನ್ ಎಲ್ಲಾದ್ರೂ ತಗೊಳ್ಳಿ ನಾವು ಇಲ್ಲೇ ಮಾಡಿ ಅಲ್ಲೇ ಮಾಡಿ ಅಂತ ಫೈನಾನ್ಷಿಯಲ್ ಆಗಿ ನಿಮ್ಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಸೊ ನೀವು ಅದನ್ನ ಇಂಟ್ರೆಸ್ಟ್ ದಯವಿಟ್ಟು ನಾಲೆಜ್ ತಗೊಂಡು ಮಾಡಿ ಯಾರು ಹೇಳ್ತಾರೆ ಅದು ಇಲ್ಲಿ ಅಂತ ಸುಮ್ಮನೆ ಹಾಕಿ ಯಾರು ನಿಮಗೆ ಯಾರು ದುಡ್ಡು ಮಾಡಿಸ್ತಾರಲ್ಲ ಯಾರು ನಿಮಗೆ ದುಡ್ಡಿಗೆ ಜವಾಬ್ದಾರ ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ನಮ್ದೇ IPL ಬೆಟ್ಟಿಂಗ್ ಮತ್ತೆ ಈ ತರ ಎಲ್ಲ ಅವೆಲ್ಲ ಯಾರಿಗೆ ಎಷ್ಟೋ ಕೋಟಿ ಜನ ಆಗ್ತಾರೆ ಬಟ್ ಸಿಗೋದು ಒಬ್ಬರಿಗೆ ಬಟ್ ಲಕ್ಕಿಲ್ಲ ಸಿಗುತ್ತೆ ಎಲ್ಲಾದ್ರೂ ಲಕ್ಕಿಲ್ಲ ಹೌದಾ ಸೊ ಅದನ್ನ ಗ್ಯಾಮ್ಲಿಂಗ್ ಅಂತ ಹೇಳಿ ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಆಗ್ತದೆ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಗ್ಯಾಮ್ಲಿಂಗ್ ತರ ಟ್ರೇಡ್ ಮಾಡ್ತಾರೆ ಟ್ರೇಡ್ ಅಂತ ಹೇಳ್ತೀವಿ ಟ್ರೇಡ್ ಮತ್ತೆ ಟ್ರೇಡಿಂಗ್ ಆ ತರ ಮಾಡ್ತಾರೆ ಅದೆಲ್ಲ ಮಾಡ್ಬೇಕು ಅಂತ ನೀವು ಹೇಳ್ತೀವಿ ನಮಗೆ ನಾಲೆಜ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಂದ ನಾವು ದುಡ್ಡು ಹೆಂಗ್ ಬೇಕಾದ್ರೆ ಮಾಡೋದು ಮಾರ್ಕೆಟ್ ಅಲ್ಲಿ ನಿಮ್ಮ 1 ಲಕ್ಷ ದುಡ್ಡನ್ನ 50 ಲಕ್ಷ ಜಸ್ಟ್ 10 ನಿಮಿಷಕ್ಕೆ ಮಾಡಬಹುದು ಅಷ್ಟು ಪವರ್ಫುಲ್ ಟ್ರೇಡಿಂಗ್ ಬಟ್ ಅದೇ 1 ಕೋಟಿ ಬೇಕಾದ್ರೆ 1 ರೂಪಾಯಿ ಅಥವಾ 0 ಮಾಡೋದಕ್ಕೆ 5 ನಿಮಿಷ ಸಾಕು 1 ಕೋಟಿ ದುಡ್ಡನ್ನ 5 ರೂಪಾಯಿ ಅಥವಾ 0 ತಗೊಂಡ್ಬರೋದಕ್ಕೆ 5 ನಿಮಿಷ ಸಾಕು ಅಷ್ಟು ಬೇಗ ಸುಳ್ಳು ಜನ ಏನ್ ಮಾಡ್ತಾರೆ ಸ್ಕ್ರೀನ್ ಶಾಟ್ ಮಾಡ್ಕೊಂಡು ನಾವು ದುಡ್ಡು ಮಾಡ್ಬೇಕು ಅಂತ ಬಟ್ ಆ ಸ್ಕ್ರೀನ್ ಶಾಟ್ ಹಾಕಿರೋರಿಗೆ ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಂತ ನೋಡಲ್ಲ ಅರ್ಥ ಮಾಡ್ತಾರೆ ಎಷ್ಟು ಕಷ್ಟ ಪಟ್ಟಿದ್ದಾನೆ ಕಂಪನಿ ಆಗಲಿ ಅಥವಾ ಇನ್ಫೋಸಿಸ್ ಕಂಪನಿ ಆಗಲಿ ರಾತ್ರಿ ಬೆಟ್ಟಿದ್ರು ಅವಾಗ ಇವಾಗ ಎಷ್ಟು ದೊಡ್ಡ ಸಾಂಬಾರಿನ ಬೆಳಿತಾರೆ ಅದೆಲ್ಲ ಆಗ್ಬೇಕಾದ್ರೆ ಎಷ್ಟು ವರ್ಷ ಕಷ್ಟಪಟ್ಟರು ಸ್ಟಾರ್ಟಿಂಗ್ ಅಲ್ಲಿ ರೂಮಲ್ಲಿ ಇಟ್ಕೊಂಡು ಒಂದೊಂದು ಕಂಪ್ಯೂಟರ್ ಇಟ್ಕೊಂಡು ಅದು ಸಾಲ ಮಾಡಿ ಮತ್ತೆ ಲಾಸ್ ಆಗಿ ಮತ್ತೆ ಅದನ್ನ ಬಿಡ್ಬಾರ್ದಂತ ಹೋಗಿ ಇದೆಲ್ಲ ತುಂಬಾ ಇತ್ತು ಸ್ಕ್ಯಾಲ್ಪರ್ ಶಿವ ಅಂತ ಹೇಳಿದ್ರ ನಮ್ಮ ಆಫೀಸ್ ಹೋಗ್ಲಿಕ್ಕೆ ಅವ್ರು ಬಂದಿದ್ರು ಸತತವಾಗಿ 7 ವರ್ಷ ಲಾಸ್ 1 ರೂಪಾಯಿ ದುಡ್ಡು ಮಾಡಿಲ್ಲ 7 ವರ್ಷ ಕಂಟಿನ್ಯೂಸ್ ಲಾಸ್ ಮಾಡಿದ್ರು ಅದಾದ್ಮೇಲೆ ಏನ್ ಮಾಡಿದ್ರು ಆ ಲಾಸ್ ಅನ್ನ ಕವರ್ ಮಾಡೋದಕ್ಕೆ ಫೈಲ್ ಆಗಿ ಮಿಷನ್ ತಗೊಂಡ್ರು ಇಲ್ಲ ನಾನೇನ್ ಮಾಡ್ತೀನಿ ಅವ್ರಿಗೆ ಬ್ಯಾಂಕ್
ಬಿಸ್ನೆಸ್ ಅವ್ರ ಬೈಕ್ ಅದರಿಂದ 7 ವರ್ಷ ಲಾಸ್ ಪರವಾಗಿಲ್ಲ. ನೆಕ್ಸ್ಟ್ ಏನಾದ್ರು ಅವರಿಗೆ ಮಾತ್ರ 1 ಕೋಟಿ ರೂಪಾಯಿ ತಗೊಂಡು ಅವ್ರ ಕಡೆಯಿಂದ ವೈಫ್ ಕಡೆಯಿಂದ ಬಿಸ್ನೆಸ್ ಆ 1 ಕೋಟಿ ರೂಪಾಯಿನ ಇದು ಏನಾದ್ರು ನನಗೆ ಫೈನಲ್ ಆಗ್ತದೋ ಇದನ್ನ ನಾನು ಏನಾದ್ರು ಬೆಳೆಸಿ ನಾನು ಏನಾದ್ರು ಕ್ರೆಡಿಟ್ ಆಗ್ತದೆ ಅಂತಂದ್ರೆ ನಾನು ಕ್ರೆಡಿಟ್ ಅಲ್ಲಿ ಇರ್ತೀನಿ. ಇಲ್ಲ ಅಂತಂದ್ರೆ ನಾನು ಬಿಸ್ನೆಸ್ ಬರ್ತೀನಿ. ಆ 7 ವರ್ಷ ಆದ್ಮೇಲೆ ಆ 1 ಕೋಟಿ ರೂಪಾಯಿನ ಈ 7 ವರ್ಷ ಏನ್ ಎಕ್ಸ್ಪೀರಿಯನ್ಸ್ ಇದೆ ಏನು ತಪ್ಪು ಮಾಡಿದ್ರೆ ಅದನ್ನೆಲ್ಲ ಮಾಡಿದ್ರೆ ಇವಾಗ ಬೆಳೆಸೋಣ. ಇವಾಗ ನಮ್ಮ ಆಫೀಸ್ ಹೋಗ್ಬಿಟ್ಟು ಬೆಳಿಗ್ಗೆ ದುಡ್ಡು ಮಾಡ್ಕೊಂಡು ನಮ್ಮ ಕಣ್ಣು ನೆನೆ ಸ್ಟೂಡೆಂಟ್ಸ್ 15,000 ರೂಪಾಯಿ ಮಾಡ್ತಾರೆ. ಕ್ಯಾಪಿಟಲ್ ಗೊತ್ತಾ ಅಷ್ಟೇ ನೋಡಿ. ನನ್ನ ಒಂದು ಸೆಟಪ್ ಇರುತ್ತೆ. ನಮಗೆ ಈ ತರ ಜಾಗದಲ್ಲಿ ಯಾವಾಗ ಬೀಳುತ್ತೆ ಯಾವಾಗ ಬೇಕಾಗುತ್ತೆ ಅನ್ನೋದು ಒಂದೊಂದು ಸೆಟಪ್ ಇರುತ್ತೆ, ಸ್ಟ್ರಾಟಜಿಸ್ ಅನ್ನೋದು ಇರುತ್ತೆ. ಇವಾಗ ಒಂದು ಅಂಗಡಿ ಹೋದ್ರೆ ಒಬ್ಬೊಬ್ರ ಹತ್ರ ಒಂದೊಂದ್ ತರ ಮಾತಾಡ್ತಾರೆ. ಗೊತ್ತಿದ್ಯಾ ಈ ಬಟ್ಟೆ ತಗೋಬೇಕು ಏನೇ ತಗೋಬೇಕು ಅಂತ ಹೋದಾಗ ಸೊ ಯಾರು ಹೇಗ್ ಮಾತಾಡ್ತಾರೆ ಅಂತ ನಿಮಗೆ ಒಂದು ಗೊತ್ತಿರುತ್ತೆ, ಗೊತ್ತಲ್ಲ? ಅದು ಸ್ಟ್ರಾಟಜಿ. ಯಾವ ಪ್ರಾಡಕ್ಟ್ ತಗೊಳ್ತಾರೆ, ಯಾರು ಮಾರ್ಕೆಟ್ ಮಾಡ್ತಾರೆ, ಹೋಲ್ಗಾಡ್ತಾರೆ ಅಂತ ಗೊತ್ತಿರ್ತಾರೆ. ಅದೇ ಬರುತ್ತೆ ಬಗ್ಗೆ ಎಕ್ಸ್ಪೀರಿಯನ್ಸ್. ಅದೇ ತರ ನಮ್ಮ ಮಾರ್ಕೆಟ್ ಬರುತ್ತೆ. ಯಾವಾಗ ಯಾವ ಮಾರ್ಕೆಟ್ ಇರುತ್ತೆ, ಯಾವಾಗ ಯಾವ ಬಿಡುತ್ತೆ ನಿಗೂ ಆಗುತ್ತೆ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು 40 ಲಕ್ಷ 15,000 ಮಾಡೋದು ಟೋಟಲ್ 75,000 ಆಯ್ತು. ಈಗ ಟಿಡಿ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ಬ್ರಾಂಚ್ ಓಪನ್ ವಿಡಿಯೋ ಇದೆ, ನಾವು ರೆಕಾರ್ಡ್ ಮಾಡಿದ್ದೀವಿ. ವಿಡಿಯೋ ಸಹ 75,000 ಮಾಡೋದು ನಾನು ಸೆಟಪ್ ಇತ್ತು, ನಾನು ಮಾಡಲಿಕ್ಕೆ ಸರ್ ನಾನು ನೆಕ್ಸ್ಟ್ ನನ್ನ ಸೆಟಪ್ ನನ್ನ ಪ್ರಕಾರ ಯಾವಾಗ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅಂತ ನೋಡ್ಬಿಟ್ಟು ನಾನು ಡೇಟಾ ಮಾಡ್ತೀನಿ. ಬಟ್ ಆ 75,000 ಮಾಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಏನಿಲ್ಲ 10 ವರ್ಷ ಮೇಲೆ ಮಾರ್ಕೆಟ್ ಅಲ್ಲಿ ಅವ್ರು ಹೇಳಿದ್ರು ನಿಮ್ಮ ಒಂದು ಸೆಟಪ್ ಈಗ ಏನು ಕಲ್ಸ್ಕೊಂಡಿಲ್ಲ ಆ ಕಲ್ತ್ಕೊಂಡಿರೋ ಪ್ರಕಾರ ಬಂತು ಅಂತಂದ್ರೆ ಆಗ ಟ್ರೇಡ್ ಮಾಡ್ತೀವಿ. ಸೊ ಈ ತರ ನೀವೇನ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಿ ಅದಾದ್ಮೇಲೆ ಮಾರ್ಕೆಟ್ ನಾವು ಬಿಹೇವಿಯರ್ ನ ಯಾವಾಗ ಬೀಳುತ್ತೆ ಯಾವಾಗ ಬಿಟ್ಕೊಡಿ. ತಿಳ್ಕೊಂಡಿದ್ದಾದ್ಮೇಲೆ ಟ್ರೇಡ್ ಮಾಡಿ. ಟ್ರೇಡ್ ಮಾಡಿದ್ರೆ ಎಲ್ಲಾ ಆಸೆ ಆಗ್ತಾರ ಪ್ರಪಂಚದಲ್ಲಿ ಅಂತ ಏನಿಲ್ಲ. ಪ್ರಾಫಿಟ್ ಮಾಡೋರಿದ್ದಾರೆ ಮಾಡ್ತಾ ಇದ್ದಾರೆ, ಬಟ್ ಅದು ಮಾಡಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಡೈಲಿ ಮಾರ್ಕೆಟ್ ನ ನೋಡಾಗಿ ಒಂದು ಪ್ರಾಪರ್ ನಾಲೆಜ್ ಇರಬೇಕು. ಅದಕ್ಕೆ ಹೂಡಿಕೆ ಮಾಡಬೇಕು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಮಾಡಬೇಕು, ಹೂಡಿಕೆ ಮಾಡಬೇಕು. ಕಂಪನಿಗಳಲ್ಲಿ ಹೂಡಿಕೆ ಮಾಡಿ ಅವಾಗ ನಮ್ಮ ಕಂಪನಿ ಸಿದ್ಧ ಮಾಡುತ್ತೆ. ಯಾವಾಗ ಯಾವಾಗ ಬಿಡುತ್ತೆ ಯಾವಾಗ ಯಾವಾಗ ಮೇಲೆ ಹೋಗುತ್ತೆ ಪ್ರಾಫಿಟ್ ಮಾಡುತ್ತೆ ಎಲ್ಲ ಬಿಟ್ಕೊಂಡು ನಾವು ಟ್ರೇಡ್ ಮಾಡಬೇಕು. ಸೊ ಏನಾದ್ರು ಡೌಟ್ಸ್ ಇದೆ ಕೇಳಿ. ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವ್ದಾದ್ರು ಏನೋ ಡೌಟ್ ಇದ್ದ ಏನಾದ್ರು ಡೌಟ್ ಇತ್ತು ಅಥವಾ ಇನ್ನೂ ಕ್ಲಾರಿಟಿ ಸಿಗ್ಲಿಲ್ಲ ಅಂತ ದಯವಿಟ್ಟು ಕೇಳ್ಬೋದು. ಏನೋ ಡೌಟ್ ಇದ್ದ ಹೇಳಿ, ಈಗ ಹೇಳಿ. ನಂದಲ್ಲ 1 ಲಕ್ಷ ನಾನು ಹೂಡಿಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಿ, ಬಟ್ ಯಾವ ಸ್ಟಾಕ್ ಅಲ್ಲಿ ಯಾವಾಗ ರೊಟೇಷನ್ ಮಾಡೋದು ತಿಳ್ಕೊಳ್ಳಿ. ಮಾಡ್ತಾನೆ ಅದನ್ನ ತಿಳ್ಕೊಂಡ್ರೆ ದುಡ್ಡು ಕಟ್ಟಲ್ಲ. ಅದಕ್ಕೆ 25 ಕೋಟಿ ಬರೀ ಸಾಲ್ವ ನಾವು ಸುಮ್ಮನೆ ಇರುವ ಪ್ರಾಫಿಟ್ಸ್ ಮಾಡಿದ್ರೆ ಸ್ವಲ್ಪ ಏನೋ ನೆಸೆಸರಿ ಬಂತು ನಮ್ಗೇನೋ ಅದಕ್ಕೆ ನಾವು ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಕಂಪ್ಲೀಟ್ ದುಡ್ಡು ನಮ್ಗೆ ಸಿಗುತ್ತೆ. ಬೇರೆಯವ್ರ ಕೈಗೆ ಗೊತ್ತು ಮಾಡಿಸಿದ್ರೆ ಆಗಲ್ಲ. ಅವನಿಗೆ ಸ್ವಲ್ಪ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡ್ತಾರೆ ಅದು ನೀಟೇ ಆಗಿ ಫಂಡ್ ಮ್ಯಾನೇಜರ್ ಏನ್ ಮಾಡೋದು ಈ ದುಡ್ಡು ಈ ಡಿವಿಡೆಂಡ್ ಬೋನಸ್ ಇವೆಲ್ಲ ಅವ್ರು ಮಾಡ್ತಾರೆ. ಬಟ್ ನಮ್ ಕೂಡ ಈ ಸ್ಟಾಕ್ಸ್ ಅಲ್ಲಿ ಬೆಳೆಯೋದು ಆ ಸ್ಟಾಕ್ಸ್ ಅಲ್ಲಿ ಬೆಳೆಯೋದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಟ್ಟ ಆ ಒಂದೊಂದು ಫಂಡ್ ಮ್ಯಾನೇಜರ್ ಎಷ್ಟು ಗೊತ್ತಾ? 10,000 ಕೋಟಿ 20,000 ಕೋಟಿ 25,000 ಕೋಟಿ ಒಂದೊಂದರಲ್ಲಿ ಅಷ್ಟು ದುಡ್ಡು ಅವ್ರು ದುಡ್ಡು ಮಾಡ್ತಾರೆ. ಇನ್ನು ನಮ್ಗೆ ಕೊಡ್ತಾರೆ ಎಷ್ಟೋ 10-15% ಕೊಡ್ತಾರೆ. ಬಟ್ ಅದನ್ನು ಹೇಳ್ತಾರೆ ಮ್ಯೂಚುವಲ್ ಫಂಡ್ಸ್ ಸಬ್ಜೆಕ್ಟ್ ಮಾರ್ಕೆಟ್ ಮಾರ್ಕೆಟ್ ಏನಾದ್ರು ಮಾರ್ಕೆಟ್ ಫಾಲೋ ಆಗ್ತಾರೆ ನಾವು ಜವಾಬ್ದಾರ ಅಲ್ಲ ಅಂತ ಹಾಗೆ
ಬಟ್ ಎಷ್ಟೋ ಜನಕ್ಕೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇವಾಗ ಬಿಸ್ನೆಸ್ ತೋರಿಸಿರ್ಬೋದು. ಬಟ್ ನೀವು ಅದೇ ಇನ್ನೊಂದು ವರ್ಷ ಆದ್ರೆ ಅದೇ ನ್ಯೂಸ್ ಎಲ್ಲ ಸ್ವಲ್ಪ ಇದೆ. ಈ ನ್ಯೂಸ್ ಎಲ್ಲ ಕ್ಲಿಯರ್ ಆಯ್ತು ಅಂದ್ರೆ ಮತ್ತೆ ಯಾರು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ದುಡ್ಡು ಆಗಿರ್ತೀರಾ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಸ್ ಬೈ ಮಾಡಿರ್ತೀರಾ ಅವ್ರು ಇನ್ನೂ ಬೇಕಾದ್ರೆ ಸ್ವಲ್ಪ ಈಗ ಮಾರ್ಕೆಟ್ ಯಾವಾಗ ಹೋಗ್ಬಿಡುತ್ತೆ ಅವೆಲ್ಲ ಮೇಲೆ ಹೋಗ್ಬಿಡುತ್ತೆ. ಅದಕ್ಕೆ ಪ್ರೂಫ್ ಕೂಡ ತೋರಿಸ್ತೀನಿ. ಸೊ ಆ ಒಂದು ನಂಬಿಕೆ. ಬಟ್ ಈಗ ಯಾವ ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಮೌಂಟ್ ಹೋಗಿಲ್ಲ. ಬಟ್ ಯಾವ ಕ್ವಾಲಿಟಿ ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ದೊಡ್ಡ ಕಂಪನಿ ಯಾವಾಗಲೂ ಲಾಸ್ ಆಗೋದಿಲ್ಲ. ಆ ಲಾಸ್ ಆಗೋದೇ ಇಲ್ಲ ಅಂತ ಒಂದು ಎಕ್ಸಾಂಪಲ್. ಜಿಯೋ ಬರೋದಕ್ಕಿಂತ ಯಾವ ಒಂದು ಸಿಮ್ ಟ್ರೇಡ್ ಮಾಡೋಣ ಯಾವ್ಯಾವ ಮಾಡಿದ್ದಾರೆ ಅದಾದ್ಮೇಲೆ ಇವೆಲ್ಲ ಕೇಳಿದ್ರ ಜಿಯೋ ಬಂದ ತಕ್ಷಣ ಏನಕ್ಕೆ ಹಿಂಗಾಯ್ತು ರಿಲಯನ್ಸ್ ಯಾರು ಜಿಯೋ ಯಾರು ರಿಲಯನ್ಸ್ ಕಂಪನಿ ದೊಡ್ಡ ಕಂಪನಿ ಒಂದು ಸರಿ ಒಂದು ಮಾರ್ಕೆಟ್ಗೆ ಎಂಟ್ರಿ ಆಯ್ತು ಅಂತಂದ್ರೆ ಸಣ್ಣ ಪುಟ್ಟ ಅವರೆಲ್ಲ ಏನ್ ಮಾಡ್ತಾರೆ ಮನೆಗೆ ಹೋಗ್ತಾರೆ. ಅದೇ ಜಿಯೋ ಬಂದ ತಕ್ಷಣ ಏನ್ ಮಾಡ್ತಾರೆ ಫ್ರೀ ಕೊಟ್ಟ ಇಂಟರ್ನೆಟ್ ಫ್ರೀ ಅಂದ್ರು. ಅದಕ್ಕಿಂತ ಮುಂಚೆ ನಾವು ದುಡ್ಡು ಕೊಡ್ತಾ ಇದ್ವಿ ಒಂದು ಜಿಬಿಗೆ 150 200 250 ಕೊಡ್ತಾ ಇದ್ವಿ. ಹೌದು ತಾನೆ? ಒಂದು ಜಿಬಿಗೆ ಅಷ್ಟು ಕೊಡ್ತಾ ಇದ್ವಿ. ಅದಾದ್ಮೇಲೆ ಬಂದೆಲ್ಲ ಫ್ರೀ ಕೊಡ್ತಾರೆ. ಫ್ರೀ ಕೊಟ್ಟರೆ ಅವ್ರಿಗೆ ಲಾಸ್ ಆಗ್ತಲ್ವಾ? ಆಗುತ್ತೆ. ಫ್ರೀ ಕೊಟ್ಟರೆ ಕಂಪ್ನಿಗೆ ಲಾಸ್ ಆಗುತ್ತಾ ಲಾಸ್ ಆಗಲ್ವಾ? ಹಾಗಾದ್ರೆ ಹೌದಾನೆ? ಆ ಲಾಸ್ ಆಗುತ್ತೆ ಅಂತಂದ್ರೆ ಅದನ್ನ ತಡ್ಕೊಳ್ಳೋದಕ್ಕೆ ಬೇಕಾ? ರಿಲಯನ್ಸ್ ಕಂಪನಿ ಇದೆಯಾ? ಅದು ತಡ್ಕೊಳ್ಳೋದಕ್ಕೆ ಫ್ರೀ ಕೊಟ್ಟಿದ ತಕ್ಷಣ ಇವ್ರು ತಡ್ಕೊಳ್ಳೋದಕ್ಕಿದೆಯಾ? ಫ್ರೀ ಕೊಡೋದಕ್ಕೆ ಇಲ್ಲ. ಅದಕ್ಕೇನಾಯ್ತು? ಇವಾಗ ಏರ್ಟೆಲ್ ಕಂಪನಿ ತುಂಬಾ ಹಳೆಯದು. ಅವರು ಮಾರ್ಕೆಟ್ ಅಲ್ಲಿ ಹಳೆಯ ಅಂತಂದ್ರೆ ಏನಾದ್ರೆ ಅವ್ರ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರ್ತಾರೆ, ಬಿಸ್ನೆಸ್ ಚೆನ್ನಾಗಿರುತ್ತೆ, ಊರಲ್ಲೆಲ್ಲ ಪ್ರಾಪರ್ಟಿ ಎಲ್ಲ ಮಾಡಿಟ್ಕೊಂಡಿರ್ತಾರೆ ಅಂತವ್ರು. ಒಂದೊಂದು ಸಿಮ್ಗೆ 500 ರೂಪಾಯಿ 250 ಎಲ್ಲ ಕೊಟ್ಟು ಅವರೇ ಒಳ್ಳೆ ದುಡ್ಡು ಮಾಡ್ಕೊಂಡು ಅದರಿಂದ ಸರ್ವೆ ಹೋಗ್ತಾ ಇದೆ. ನೆಕ್ಸ್ಟ್ BSNL ಇದು ನಮ್ಮ ಗೌರ್ಮೆಂಟ್ ಅವ್ರು ಲಾಸ್ಟ್ ಆಗಿ ಪ್ರಾಫಿಟ್ ಆಗಿ ಬೇರೆ ಒಂದು ಕಡೆಯಿಂದ ಪ್ರೊಟೆಕ್ಷನ್ ಮಾಡಿ ಮಾಡ್ತಾರೆ. ಇವಾಗ ವಡೋಫೋನ್ ಏನಾಗಿದೆ? ವಡೋಫೋನ್ ಮತ್ತೆ ಇನ್ನೊಂದು ಕಂಪನಿ ಲಾಂಚ್ ಆಗಿ ಆಲ್ಮೋಸ್ಟ್ ಲಾಸ್ ಅಲ್ಲೇ ಇದೆ. ಬಟ್ ಇವ್ರೇನ್ ಮಾಡ್ತಾರೆ? ಆ ಲಾಸ್ ನ 25% ಸೇಲ್ಸ್ ಗೌರ್ಮೆಂಟ್ ಕೊಡಬೇಕು. ನಿನ್ನೆ ಎಲ್ಲ ಮತ್ತೆ ರಿಸಲ್ಟ್ ಬಂದು 48.9% ಗೌರ್ಮೆಂಟ್ ಕೊಡ್ಬೇಕು. ನೋಡಪ್ಪ ನಮ್ದು ಸಿಕ್ಕಾಪಟ್ಟೆ ಲಾಸ್ ಇದೆ. ಆ ಲಾಸ್ ನಾನು ಕೊಡೋದು ನಾನು ಶೇರ್ಸ್ ಅಂದ್ರೆ ಏನು? ಕಂಪನಿಯ ಆಸ್ತಿಯ ಒಂದು ಭಾಗ. ಹೌದಾ? ಆ ಕಂಪನಿಯ ಒಂದು ಆಸ್ತಿಯ ಭಾಗ ಎಷ್ಟು ಪರ್ಸೆಂಟೇಜ್ ವಡೋಫೋನ್ ಹತ್ರ ಇವಾಗ 100 ಶೇರ್ ಇತ್ತು ಅಂದ್ರೆ ಅದರಲ್ಲಿ 48.9% ಸ್ಟಾಕ್ಸ್ ಏನ್ ಮಾಡೋದು ಗೌರ್ಮೆಂಟ್ಗೆ ಕೊಟ್ಬಿಟ್ಟು ತಗೊಳ್ಳಿ ಸರ್, ನಮಗೆ ಸಾಲ ತೀರ್ಸಕ್ಕಾಗಲ್ಲ, ಆ ಸಾಲದ ಬದಲಾಗಿ ನಮ್ಮ ಶೇರ್ಸ್ ನೀವೇ ಇಟ್ಕೊಂಡ್ರಿ. ಇದೇನಾದ್ರೂ 50% ಏನಾದ್ರು ದಾಟಿದ್ರೆ ಇವ್ರಿಗೂ ಓನರ್ಶಿಪ್ ಹೋಗುತ್ತೆ. ಒಂದು ಕಂಪನಿಯಲ್ಲಿ 50% ಗಿಂತ ಓನರ್ಶಿಪ್ ಏನಾದ್ರು ಜಾಸ್ತಿ ಯಾವ್ದಾದ್ರು ಇತ್ತು ಅಂತಂದ್ರೆ ಒಬ್ಬರೇ ಆ ಕಂಪನಿಯ ಓನರ್ ಆಗ್ತದೆ. ಇವಾಗ ನೀವೆಲ್ಲ ಶೇರ್ ಹೋಲ್ಡರ್ಸ್ ಅನ್ಕೊಳ್ಳಿ. ನಾನು ಓನರ್, ನನ್ನ ಹತ್ರ 50% ಇದೆ, ಒಂದು ಸರ್ ಹತ್ರ 10% ಇದೆ, ಇನ್ನೊಂದು ಸರ್ ಹತ್ರ 5% ಇದೆ, ಮೇಡಮ್ ಹತ್ರ 3% ಇದ್ದಾರೆ. ನೀವೆಲ್ಲ ತಗೊಂಡ್ರಿ, ನೀವೆಲ್ಲ ಒಂದಾಗ್ಬಿಟ್ಟು ನನ್ನ ಶೇರ್ಸ್ ಏನಾದ್ರು ಇನ್ನೂ ಸ್ವಲ್ಪ ನಾನೇನಾದ್ರು ಲಾಸ್ ಆಗಿದೆ ಅಂತ 10% ಅಥವಾ 20% ಕೊಟ್ಬಿಟ್ರೆ ನಿಮ್ಮ ಹತ್ರ ಎಲ್ಲ ಸರಿ 55% ಆಗುತ್ತಾ? ಇವಾಗ ನನ್ನ ಕಂಪನಿಗೆ ನಿಮ್ಮ ಹತ್ರ ನೀವೇ ಓನರ್ ಆಗ್ತೀವಿ. ನಾನು ಒಂದು ಪಾರ್ಟ್ ಆಗ್ತೀನಿ ಕಂಪನಿ ಅಷ್ಟೇ, ಬಟ್ ಎಲ್ಲ ಡಿಸಿಷನ್ ಆಗ್ಬೇಕು. ಸೊ ಆ ತರ ಹೊರಕೊಂಡು ಲಾಸ್ ಇದೆ. ನೆಕ್ಸ್ಟ್ ಏನಾದ್ರು ಅವರ ಶೇರ್ಸ್ ಏನಾದ್ರು ಕೊಟ್ಬಿಟ್ಟು ಅಂತಂದ್ರೆ 50% ಗಿಂತ ಜಾಸ್ತಿ BSNL ಮತ್ತು ವಡೋಫೋನ್ ಮಂಜಾಬಿಟ್ಟು ಗೊತ್ತಾಗುತ್ತೆ. ಸೊ ಅವಾಗ ಇರೋದು ಯಾರು? ಜಿಯೋ ಮತ್ತೆ BSNL. ಸೊ ಇವಾಗ ನಾವೇನ್ ಮಾಡ್ಬೋದು? ಗೊತ್ತಾಗ್ತಿದ್ಯಾ? ರಿಲಯನ್ಸ್ ಕಂಪನಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ?
ಒಂದು ಸಲ ದೊಡ್ಡ ಕಂಪನಿ ಒಂದು ಸೆಕ್ಟರ್ಗೆ ಕಾಲ್ ಇಟ್ಟು ಅಂತಂದ್ರೆ ಆ ಒಂದು ಸೆಕ್ಟರ್ ನ ಕಂಪ್ಲೀಟ್ ಆಗಿ ಸರ್ವನಾಶ ಮಾಡುತ್ತೆ ಅನ್ನೋದಕ್ಕಿಂತ ಅವ್ರ ಬಿಸ್ನೆಸ್ ನ ಹೆಂಗ್ ತಗೊಂಡೋಗ್ಬೇಕು ಅನ್ನೋದನ್ನ ಮಾಡ್ಕೊಂತಾರೆ. ಈ ಕಂಪನಿಗಳು ಅವರು ಏನಾಗ್ತಾರೆ ದೊಡ್ಡ ಸುಮಾರು ಕೊಡ್ದಾಗ ಆಗುತ್ತೆ. ಇವಾಗ ಮೊನ್ನೆ ಭೂಕಂಪ ಆಯ್ತಲ್ಲ, ಆ ತರ ಭೂಕಂಪ ಆಗಿರುತ್ತೆ, ಕಟ್ಕೊಳಕ್ ಆಗೋದಿಲ್ಲ, ಲಾಸ್ ಆಗುತ್ತೆ, ಸಾಲ ಮಾಡಿರ್ತಾರೆ, ಅಥವಾ ಇನ್ವೆಸ್ಟರ್ ದುಡ್ಡು ಹಾಕಿರ್ತಾರೆ, ಆ ತರ ಎಲ್ಲ ಕಂಪನಿ ನಡೆಸ್ತಾ ಇರ್ತಾರೆ. ಇವಾಗ ನಿಮಗೆ ಕ್ಲೋಸ್. ಸೊ ನಾವು ಹೂಡಿಕೆ ಮಾಡ್ಬೇಕಂದ್ರೆ ದೊಡ್ಡ ಕಂಪನಿಗಳಿಗೆ ಹೂಡಿಕೆ ಮಾಡಬೇಕು. ಅದೆಲ್ಲ ಯಾವ್ಯಾವ ಕಂಪನಿ ಏನೇನು ಅಂತ ನಮ್ಮ ಕೋರ್ಸಲ್ಲಿ ನಾವು ಹೇಳ್ಬೋದು. ಸೊ ಬೇರೆ ಇವತ್ತು ಯಾರು ನಮ್ಮ ಬೇಸಿಕ್ ಕೋರ್ಸ್ ಗೋಲ್ಡ್ ಕೋರ್ಸ್ ಅಂತ ಇದು ತುಂಬಾ ಬೇಸಿಕ್ ಬರುತ್ತೆ. ಸೊ ಇದೊಂದು ಸಿಕ್ಕು 60,000 ಇದೆ. ಸೊ ಇವತ್ತು ಯಾರು ರಿಜಿಸ್ಟರ್ ಆಗ್ತಿಲ್ಲ ಅವ್ರಿಗೆ ₹500 ಡಿಸ್ಕೌಂಟ್ ಕೊಡಿ ಅಂತ. ಸಂಜೆ ಯಾರು ನಮ್ಮ ಒಂದು ಫ್ರೀ ವರ್ಕ್ ಅಟೆಂಡ್ ಮಾಡ್ತಾರೆ ಅವ್ರಿಗೆ ನಾವು ₹500 ಡಿಸ್ಕೌಂಟ್ ಕೊಡ್ತೀವಿ. ನೀವು ಕಟ್ಟಬೇಕಾಗಿರೋದು 6,000 ಮಾತ್ರ. ಸೊ ಇದು ಟೋಟಲ್ ಆಗಿ ಈಗ 18 ದಿನ ಇರುತ್ತೆ. 18 ದಿನ ಇರುತ್ತೆ. ಸೊ ಶುಕ್ರವಾರ, ಶನಿವಾರ ಮತ್ತೆ ಭಾನುವಾರ 3 ದಿನ ಮೇನ್ ಕ್ಲಾಸ್ ಇರುತ್ತೆ. ಸೊ ಶುಕ್ರವಾರ 10 ರಿಂದ 2 ಗಂಟೆ, ಶನಿವಾರ ಮತ್ತೆ ಭಾನುವಾರ 10 ರಿಂದ 4 ರಿಂದ 5 ಗಂಟೆವರೆಗೂ ಇರುತ್ತೆ. ಸೊ ಇಲ್ಲಿ ನಾವೇನು ಹೇಳ್ಕೊಡ್ತೀವಿ, ಒಂದು ಕಂಪನಿಯನ್ನ ತಿಳ್ಕೊಳ್ಳೋದು ಹೇಗೆ, ಕಂಪನಿ ದುಡ್ಡು ಮಾಡ್ತಿಲ್ಲ, ನಮ್ಮ ಒಂದು ದುಡ್ಡು ಬೆಳೆಯೋದಿಲ್ಲ, ಅದನ್ನ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಅದನ್ನ ಹೇಳ್ಕೊಡ್ತೀವಿ ಶುಕ್ರವಾರ. ಶನಿವಾರ ಹೇಳ್ಕೊಡ್ತೀವಿ ನಿಮ್ಗೆ ಡೆಡ್ ಜಾಸ್ತಿ ಆಗಿರೋದು ಕಮ್ಮಿ ಆಗಿರೋದು ಅದರನ್ನ ಅನಾಲಿಸಿಸ್ ಮಾಡಿ ಹೇಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು ಅನ್ನೋದು ಶನಿವಾರ ಹೇಳ್ಕೊಡ್ತೀವಿ. ಅದಾದ್ಮೇಲೆ ಹೆಚ್ಚು ಮಾಡಿ ನೀವು ಸ್ಟ್ರಾಟಜೀಸ್ ಮಾಡ್ಬೋದು ಅಂತ ಹೇಳಿದೆ. ಇಲ್ಲಿ ಟೆಸ್ಟ್ ಮಾಡಿ ಟ್ರೇಡಿಂಗ್ ಸ್ಟ್ರಾಟಜೀಸ್ ಮಾಡ್ಬೋದು ಅಂತ ಹೇಳಿದೆ, ಹೌದಾ? ಅದನ್ನ ನಾವು ಇದು ಬೇಸಿಕ್ ಕೋರ್ಸ್ ಆಗಿರುತ್ತೆ. ಕಂಪ್ಲೀಟ್ ಆಗಿ 18 ಡೇಸ್ ಇರುತ್ತೆ, 6 ವರ್ಷ ಇರುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ರಿಜಿಸ್ಟರ್ ಆಗೋದು ₹500 ಡಿಸ್ಕೌಂಟ್ ಇರುತ್ತೆ. ನಮ್ಮ ಇಷ್ಟು ಸಿಲೆಬಸ್ ಸಿಂಪಲ್ ಆಗಿ ಕನ್ನಡ ಭಾಷೆಯಲ್ಲೇ ಹೇಳ್ಕೊಡ್ತೀವಿ, ಬಂದು ಅಟೆಂಡ್ ಮಾಡಿ. ಸೊ ಹೆಲ್ಪ್ ಆಗುತ್ತೆ. ಇದಾದ್ಮೇಲೆ 3 ದಿನ ಕ್ಲಾಸ್ ಅಷ್ಟೇನಾ? ಮಾತ್ರ ಇಲ್ಲ, ಮತ್ತೆ 4 ದಿನ 3 ದಿನ ಮಾಡಿರೋ ಕ್ಲಾಸ್ನ ಮತ್ತೆ ರಿವಿಷನ್ ಮಾಡಿ. ಅದು ಸೋಮವಾರದಿಂದ ಬುಧವಾರವರೆಗೆ. ಇವಾಗ ನೀವು ಶುಕ್ರವಾರ ಜಾಯ್ನ್ ಆಗಿದೆ ಅಂತಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ 3 ಕ್ಲಾಸ್ ಇರುತ್ತೆ. ಅದಾದ್ಮೇಲೆ 3 ದಿನ ನಾವೇನ್ ಮಾಡ್ತೀವಿ, ಮತ್ತೆ ಅದನ್ನ 4 ದಿನ ರಿವಿಷನ್ ಮಾಡ್ತೀವಿ. ಯಾಕಂದ್ರೆ ಒಂದ್ಸರಿ ಪಾಠ ಕೇಳಿದ್ರೆ ಯಾರಿಗೂ 100% ಅರ್ಥ ಆಗೋದು. ಯಾಕಂದ್ರೆ ನೀವು ಸ್ಕೂಲ್ ಕಾಲೇಜಸ್ ಅಲ್ಲಿ ಪಾಠ ಕೇಳಿರ್ಬೋದು, ಅದು ಬಿಟ್ಟರೆ ಇವಾಗ ಕೇಳಿರ್ತೀರಾ. ಸೊ ಕುತ್ಕೊಂಡಾಗ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಗೊತ್ತು. ಇನ್ನೊಂದೇನಂದ್ರೆ ನಿಮ್ಗೆಲ್ಲಾದ್ರೂ ಆ ಮಾರ್ಕೆಟ್ ಹೊಸ ಅಂತಂದಾಗ ಅರ್ಥ ಮಾಡ್ಕೊಳ್ಳೋದು ಹೊಸ ಸಬ್ಜೆಕ್ಟ್. ಇವಾಗ ನನಗೆ ಯಾವುದೋ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಇವಾಗ ಹಿಂದಿ ಗೊತ್ತಿಲ್ಲ ಅಂತ ಅನ್ಕೋಣ. ಸೊ ಹಿಂದಿ ಭಾಷೆನ ನಾನು ಕಲಿಯಬೇಕು ಅಂದ್ರೆ ಟೈಮ್ ಇದೆ, ಹೌದಾ? ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದೇ ತರನೇ ಯಾವುದೇ ಒಂದು ಸಬ್ಜೆಕ್ಟ್ ಆಗಿ ಏನೇ ಒಂದು ನಾಲೆಜ್ ನ ತಗೋಬೇಕು ಅಂತಂದ್ರೆ ಒಂದೇ ಸಲ ಓದಿದ್ರೆ ಆಗೋದಿಲ್ಲ. ಅದಕ್ಕೆ ಮತ್ತೆ ನಾವು ರಿವಿಷನ್ ಮಾಡ್ತೀವಿ. ಅದು ಸೋಮವಾರ ಗುರುವಾರ ಇರುತ್ತೆ. ನೆಕ್ಸ್ಟ್ ಶುಕ್ರವಾರ ಆಗೋದ್ರಿಂದ ನಾವೇನ್ ಮಾಡ್ತೀವಿ, ಪ್ರಾಕ್ಟಿಕಲ್ಸ್ ಇರುತ್ತೆ. ಪ್ರಾಕ್ಟಿಕಲ್ಸ್ ನಿಮಗೆ 10 ದಿನ ಇರುತ್ತೆ. ಸೊ ಕ್ಲಾಸು ಅಲ್ಲಿರುತ್ತೆ, ಪ್ರಾಕ್ಟಿಕಲ್ಸ್ ನಿಮಗೆ ಇದೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾವು ಇಲ್ಲಿ ಮಂಡೇ ಟು ಥರ್ಸ್ಡೇ. ಸೊ ಮಂಡೇ ಟು ಥರ್ಸ್ಡೇ ನಿಮಗೆ 10:30 ಅರೌಂಡ್ 1 ಕಿಲೋಮೀಟರ್ ಹಾಫ್ ಡೇ ಅಷ್ಟೇ. 3 ದಿನ ಏನ್ ಮಾಡ್ತೀವಿ ಅದನ್ನ ನಿಮಗೆ ರಿವಿಷನ್ ಸಹ ಮಾಡಿಕೊಡ್ತೀವಿ. ಪ್ರಾಕ್ಟಿಕಲ್ಸ್ 10 ಡೇಸ್. ಸೊ ಇದರಲ್ಲೂ ಸಹ ನಮ್ಮ ಮಾರ್ಕೆಟ್ ಅವರ್ಸು ಬೆಳಿಗ್ಗೆ 9 ತಾರೀಕಿಂದ ಮಧ್ಯಾಹ್ನ 3:30 ಈ ಟೈಮ್ ಡ್ಯೂರೇಷನ್ ಅಲ್ಲಿ ನೀವು ಬಂದು ಪ್ರಾಕ್ಟಿಕಲ್ಸ್ ನ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ನಾವಲ್ಲಿ 3 ದಿನ ಅಥವಾ 4 ದಿನ ಏನ್ ರಿವಿಷನ್ ಎಲ್ಲ ಮಾಡ್ಕೊತೀವಿ ಅದನ್ನ ಇಲ್ಲಿ ನಮಗೆ ಪ್ರಾಕ್ಟೀಸ್ ಮಾಡಿ ನಾವು ಟ್ರೈನರ್ಸ್ ಇಲ್ಲಿ ನಿಮ್ಗೆಲ್ಲ ಡೌಟ್ಸ್ ಇದ್ರು ಸಹ ಇಲ್ಲೂ ಸಹ ನಾವು ಗೈಡ್ ಮಾಡ್ತೀವಿ. ಲೈವ್ ಮಾರ್ಕೆಟ್ ಪ್ರಾಕ್ಟೀಸ್ ಮಾಡ್ಬೋದು, ನಾವು ಸಹ ಗೈಡ್ ಮಾಡ್ತೀವಿ. ಬಟ್ ಇಲ್ಲಿ ಯಾವುದೇ ತರಹದ ಟಿಪ್ಸ್ ಕಾಲ್ಸ್ ಅಥವಾ ಏನೇ ಆಗಲಿ ಬರೋದಿಲ್ಲ. ಯಾಕಂದ್ರೆ ನೀವು ಕಲಿಬೇಕು, ನೀವು ದುಡ್ಡು ಮಾಡಬೇಕು. ಇವಾಗ ನಮ್ಮ ಮೇಲೆ ನಾವು 3 ತಿಂಗಳ 4 ತಿಂಗಳ 1 ವರ್ಷವರೆಗೂ ಇರ್ತೀವಿ. ನೀವು ಎಷ್ಟು ದಿನ ಅಂತ ಇಲ್ಲಿ ಬಂದು ಇದು ಮಾಡಕ್ಕಾಗತ್ತೆ. ಒಂದು ಸ್ಟಾಕ್ ಇನ್ವೆಸ್ಟ್ ಮಾಡಬೇಕು ಅಂತ ಎಷ್ಟು ದಿನ ಅಂತ ಬರ್ತದೆ. ನಿಮ್ಗೂ ಕೆಲಸ ಕಾರ್ಯಗಳೆಲ್ಲ ಹೇಳ್ತಾರೆ. ನೀವು ತಿಳ್ಕೋಬೇಕು ಅಂತಂದ್ರೆ
ಸೊ ಪ್ರಾಕ್ಟಿಕಲ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಸಪೋಸ್ ಇವಾಗ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಬರೋದಕ್ಕೆ ಆಗೋದಿಲ್ಲ, ಈಗ ಮಾಡ್ಬೋದು, ನಿಮ್ಮ ಟೈಮ್ ಸಾಯಂಕಾಲ ಮೇಲೆ ಬರಕ್ಕಾಗುತ್ತಾ ಬನ್ನಿ, ಅದ್ರ ಬೇರೆ ಬೋರ್ಡ್ ಕೋರ್ಸ್ ಅಂತ ಕೇಳಿಸಿದ್ದೆ, ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಡ್ಬೇಕಾಗುತ್ತೆ. ಅವಾಗ ಸಹ ನಾವು ಸಾಯಂಕಾಲ ಬ್ಯಾಚ್ ಅಂತ ಮಾಡ್ತಾ ಇದ್ವಿ, ಅಲ್ಲೂ ಸಹ ಸ್ಪೆಷಲ್ ಆಗಿ ಸಾಯಂಕಾಲ ಟೈಮ್ಸ್ ಅಲ್ಲಿ ಮಾಡ್ಬೋದು. ಅದು ನಿಮಗೆ 6 to 7 ಈಗ ಎಕ್ಸಾಮ್ ಹೋಗ್ಬಿಟ್ರೆ ಅದನ್ನ ನೋಡ್ಕೊಂಡು ಟೈಮಿಂಗ್ಸ್ ಮಾಡ್ಕೊಂಡು ಕಂಫರ್ಟಬಲ್ ಆಗಿ ಮಾಡ್ಬೋದು. ಹೌದು ಸರ್. ಯಾಕೆ ಅಂತಂದ್ರೆ ನಾವು ರೆಗ್ಯುಲರ್ ಆಗಿ ಇಲ್ಲಾಂದ್ರೆ ನಿಮಗೆ ಶುಕ್ರವಾರ ಶನಿವಾರ ಕ್ಲಾಸ್ ಗ್ರೂಪ್ ಅಲ್ಲಿ ಮಾಡ್ತೀವಿ. ಇವಾಗ ನೀವು ಒಬ್ಬರೇ ಮಾಡ್ತೀರಾ ಸಾಯಂಕಾಲ, ಇನ್ನು ಒಬ್ಬರಿಗೆ ನಾವು ಒಂದು ಟೈಮ್ ಕೊಡಬೇಕು. ನಮ್ದು ಬೇರೆ ಕೆಲಸ ಬೇರೆ ಬೇರೆ ಕೋರ್ಸಸ್ ಇದೆ, ಮೆಂಟರ್ಶಿಪ್ ಕೋರ್ಸ್ ಅಂತ ಅದಕ್ಕೆಲ್ಲ ಅವ್ರಿಗೆ ಅದೆಲ್ಲ ಇರುತ್ತೆ. ನೀವು ಸಪರೇಟ್ ಮಾಡ್ಕೋಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ಮಾಡಬೇಕು. ಅದು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ? ಸಂಜೆ ವರ್ಕ್ಶಾಪ್ ಅಂತ ಹೇಳೋರಿಗೆ ನಮ್ಮ ಕಡೆಯಿಂದ ಒಂದು ಉಡುಗೊರೆ ಇರುತ್ತೆ. ನಿಮಗೆ ಹೇಗೆ ಗೊತ್ತಾಯ್ತು? ಅದಾದ್ಮೇಲೆ ಈ ಕಡೆ ವಿಡಿಯೋಸ್ ಫಾಲೋ ಮಾಡ್ತಾ ಸೊ ನಾನು ಈ ಕಡೆ ಸೌಖ್ಯ ಮತ್ತೆ ಹೋಗಿ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ಬಂದಿರೋರೆಲ್ಲ ಮಾಡಬೇಕು ಅಂತಂದ್ರೆ ಯಾವ ರೀತಿ ಸಹ ಅವ್ರು ಲಾಸ್ ಮಾಡ್ಕೊಂತಾರೆ, ದಯವಿಟ್ಟು ಹೇಳಿ ಒಂದು ಪ್ರಾಪರ್ ಎಜುಕೇಶನ್ ತಗೊಂಡು ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ಮನೇಲಿ ಮಾಡ್ತಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ, ಲಾಸ್ ಮಾಡ್ಕೊತಾರೆ, ಮಾಡ್ಕೊಂಡು ಏನಾದ್ರು ಆಗಿ ಅಂತ ದಯವಿಟ್ಟು ಬಿಡಕ್ ಹೋಗಿ ಒಂದ್ಸಲಿ ತುಂಬಾ ತುಂಬಾ ಕಷ್ಟ ಇದೆ ಕಾಲದಲ್ಲಿ. ಸೊ ಅದಕ್ಕೋಸ್ಕರ ಲಾಸಸ್ ಆಗ್ತಿದೆ ಅಂತಂದ್ರೆ ಯಾರು ಸಪೋರ್ಟ್ ಮಾಡ್ತಿರ್ತಾರೆ, ಇಲ್ಲ ಅರ್ಧಂಬರ್ಧ ನಾಲೆಜ್ ನ ಇಟ್ಕೊಂಡು ಮಾಡ್ತಿರ್ತಾರೆ. ಅರ್ಧಂಬರ್ಧ ನಾಲೆಜ್ ಯಾವುದೇ ಬಿಸ್ನೆಸ್ ಆಗಿ ಯಾವುದೇ ಒಂದು ಕಾರ್ಯಗಳಾಗಿ ತುಂಬಾ ಡೇಂಜರಸ್. ಇಲ್ಲ ತಗೊಂಡು ಫುಲ್ಲ ಮಾಡೋದು ಇಲ್ಲ ಅಂದ್ರೆ ಮಾಡಿರೋದು ಪ್ರಾಬ್ಲಮ್. ಅರ್ಧಂಬರ್ಧ ನಾಲೆಜ್ ತುಂಬಾ ಜನ ಏನ್ ಮಾಡ್ತಾರೆ, ಟ್ರೇಡಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊತಾರೆ. ಎಷ್ಟು ಲಾಸ್ ಮಾಡ್ಕೊತಾರೆ ಅಂತ ಹೇಳಬೇಡ, ಇದೆಲ್ಲ ಮತ್ತೆ ಇದು ಸೆಬಿ ಅಂತ ಹೇಳ್ತೀವಿ, ಸೆಕ್ಯೂರಿಟೈಸೇಷನ್ ಮಾಡೋದ್ರಿಂದ ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ನ ಒಂದು ನೀತಿ ನಿಯಮಗಳನ್ನ ರೂಪಿಸೋದೇ ಆ ಕಂಪನಿ. ಆ ಕಂಪನಿ ಪ್ರಕಾರ ಏನ್ ಹೇಳುತ್ತೆ, ನಂಬರ್ಸ್ ಹೇಳ್ತೀನಿ ಜಸ್ಟ್ 93% ಭಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜನ ಅವರು ನಾಶ ಮಾಡ್ಕೊತಾರೆ. ಅದಕ್ಕೇನೋ ಹೂಡಿಕೆದಾರರಲ್ಲ, ಟ್ರೇಡಿಂಗ್ ಅಲ್ಲಿ ಅಂತ. ಟ್ರೇಡಿಂಗ್ ಅಲ್ಲಿ 93% ಭಾಗ ಏನ್ ಮಾಡ್ತಾರೆ, ಲಾಸ್ ಮಾಡ್ಕೊತಾರೆ. ಆ ಲಾಸ್ ಏನಕ್ಕೆ ಆಗ್ತಾ ಇದೆ ಅಂತ ನಾವು ಅನಲೈಸ್ ಮಾಡ್ತೇವೆ. ಸ್ಟೂಡೆಂಟ್ಸ್ ಏನ್ ಬರ್ತಾರೆ, ಇದೆಲ್ಲ ಏನೇನ್ ಮಾಡ್ತಾರೆ ಅಂತ ಹೋದ್ರೆ ನಾಲೆಜ್ ಇದೆ ಮಾಡ್ತಾರೆ, ಇನ್ನೊಂದು ಭರವಸೆ ಕೊಡ್ತಾರೆ. ನಾನು ಇವತ್ತು 3 ರೂಪಾಯಿ ಮಾಡಿದೆ, ನಾಳೆ 3 ರೂಪಾಯಿ ಮಾಡಬೇಕು, ನಾಳೆ 3 ರೂಪಾಯಿ ಮಾಡಬೇಕು, ಹಿಂಗ್ ಹೋಗ್ಬೇಕು. ನೆಕ್ಸ್ಟ್ ವಾರಕ್ಕೆ ನಾನು 150 150 ಇಂಪ್ರೂವ್ ಮಾಡಬೇಕು. ಹಾಗೆ ಮಾಡಲ್ಲ, ಇವತ್ತು 100 ಮಾಡ್ದ, ನಾಳೆ 1000 ಅಂತ. ಯಾವುದೇ ಬಿಸಿನೆಸ್ ಬೆಳೆಯಲ್ಲ, 5 ನಿಮಿಷಕ್ಕೆ ಬೆಳೆದಿಲ್ಲ. ಪ್ರಾಪರ್ ನಾಲೆಜ್, ಕನ್ಸಿಸ್ಟೆನ್ಸಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಒಂದು ಗೈಡೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬೇರೆ ಇಲ್ಲ ಸೊ ಎಲ್ಲರೂ ಹೆಸರು ಮತ್ತೆ ಫೋನ್ ತಗೊಳ್ಳಿ. ನೆಕ್ಸ್ಟ್ ಯಾರು ರಿಜಿಸ್ಟರ್ ಆಗ್ತೀರಾ, 5 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಸೊ ನೀವು ಹೆಸರಿನಲ್ಲಿ ರಿಜಿಸ್ಟರ್ ಆಗಿ ಸೊ ನೆಕ್ಸ್ಟ್ ಟ್ರೇಡಿಂಗ್ ನಿಮ್ಗೆ ಬಂದು ಸೊ ಬೇರೆ ಏನಾದ್ರು ಕೇಳಿ. ಅದು ಬೇರೆ ಕಾನ್ಸೆಪ್ಟ್. ಇಲ್ಲಿ ಬರ್ಬೇಕು ಬರಕ್ಕಾಗಲ್ಲ ಅಂತಂದ್ರೆ ಆನ್ಲೈನ್ ಆನ್ಲೈನ್ ಕೋರ್ಸ್ ಆನ್ಲೈನ್ ಇದೆ, ಆನ್ಲೈನ್ ಹೇಳ್ಕೊಡ್ತಾರೆ.
ಅದ್ ಕೇಳಿ ಯಾರ ಇಂಟ್ರೆಸ್ಟ್ ಇದೆಯಾ ರಿಸೆಪ್ಷನ್ ಅಂತ ಹೇಳಿ ಅದ್ರ ಬಗ್ಗೆ ಯಾರು ಯಾವ ಟೆಕ್ನಿಕ್ಸ್ ಆಗುತ್ತೆ ಆನ್ಲೈನ್ ಬೇಕಾ ಆಫ್ಲೈನ್ ಬೇಕಾ ಅಂತ ರಿಸೆಪ್ಷನ್ ವಿಚಾರಿಸಿ ಅದನ್ನು ಸಹ ಮಾಡ್ಬೋದು. ಆಮೇಲೆ ಆನ್ಲೈನ್ ಇದೆ ಆಫ್ಲೈನ್ ಇದೆ, ಸೊ ನಾರ್ಮಲ್ ಟೆಕ್ನಿಕ್ಸ್ ಇದೆ, ಇವತ್ತು ಬೆಳಿಗ್ಗೆ ಅಥವಾ ಸಾಯಂಕಾಲ ಬರ್ತೀರಾ ಆ ಟೆಕ್ನಿಕ್ಸ್ ಅಂತ ಮಾಡ್ಬೋದು. ಪರ್ಚೇಸ್ ಮಾಡೋದು ನೋಡ್ತೀವಿ ಸರ್. ಅದರಲ್ಲಿ ಸರ್ ಈಗ ಯಾವ ಹೌದು ಸರ್, ಅದು ಮನಸ್ಸು ಕ್ಲಾಸ್ ಮಾಡಿದ್ರೆ ರೆಕಾರ್ಡೆಡ್. ಇವಾಗ ಕ್ಲಾಸ್ ಏನಿರುತ್ತೆ ಅದು ಮಾಡೋ ಟೈಮಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ರು. ಅದಕ್ಕೆ 3 to 6 months ಏನೋ ವ್ಯಾಲಿಡಿಟಿ ಇರುತ್ತೆ. ಅಲ್ಲಿವರೆಗೂ ಆ ಒಂದು ವಿಡಿಯೋಸ್ ನಿಮ್ಗೆ ಎಷ್ಟು ಸರಿ ಬೇಕಾದ್ರೂ ನೀವು ನೋಡ್ಬೋದು. ನೋಡೋದಾದ್ರೂ